ಎಸ್ಐಟಿ ತನಿಖೆಯ ಬಗ್ಗೆ ಈಗಾಗಲೇ ಹಲವು ನೇರ ಪ್ರಸಾರ ಕಾರ್ಯಕ್ರಮಗಳನ್ನು ತಾವು ನೋಡಿದಿರಿ ಸುದ್ದಿಯಲ್ಲಿ. ಬಹಳ ವಿಶೇಷವಾಗಿ ಇವತ್ತು ಕೂಡ ಸುದ್ದಿ ನ್ಯೂಸ್ನಲ್ಲಿ ಏನಾಗ್ತಾ ಇದೆ ಎಸ್ಐಟಿಯ ತನಿಖೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತಹ ಸಮಯ ಇದೀಗ. ಈಗಾಗಲೇ ಎಸ್ಐಟಿಯ ಅಧಿಕಾರಿಗಳು ಮುಸುಕುದಾರಿಯಾಗಿದ್ದಂತಹ ಈಗ ಆರೋಪಿಯಾಗಿರ್ತಕ್ಕಂತಹ ಚಿನ್ನಯ್ಯನನ್ನು ಕರೆದುಕೊಂಡು ಎಸ್ಐಟಿ ಕಚೇರಿ ಬೆಳ್ತಂಗಡಿಯಿಂದ ನೇರವಾಗಿ ಉಜಿರೆಯ ತಿಮರೋಡಿಯ ಕಡೆಗೆ ಹೋಗಿದ್ದಾರೆ ಅನ್ನುವಂಥದ್ದು. ಉಜಿರೆಯ ತಿಮರೋಡಿಯಲ್ಲಿರ್ತಕ್ಕಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯ ಆರಂಭಗೊಂಡಿರುವಂಥದ್ದು. ಸರ್ಚ್ ವಾರೆಂಟಿನ ಜೊತೆಗೆ ತೆರಳಿರ್ತಕ್ಕಂತಹ ಎಸ್ಐಟಿ ಅಧಿಕಾರಿಗಳು ಅವರ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಎಸ್ಐಟಿಯ ಅಧಿಕಾರಿಗಳ ವಾಹನವನ್ನು ಫಾಲೋ ಮಾಡದಿರುವಂತಹ ನಮ್ಮ ತಂಡ ಈಗಾಗಲೇ 1 ಕಿಲೋಮೀಟರ್ನ ಪಕ್ಕದಲ್ಲಿ ನಿಂತಿರುವಂಥದ್ದು. ಇವತ್ತು ಬೆಳಗಿನಿಂದ ಸಂಪೂರ್ಣವಾದಂಥ ಅಪ್ಡೇಟ್ಗಳನ್ನು ನಿಮಗೆ ವೆಬ್ಸೈಟ್ನ ಮೂಲಕ ಕೊಡ್ತಾ ಹೋಗಿದ್ದಂಥ ಸುದ್ದಿ ಇದೀಗ ನೇರ ಪ್ರಸಾರದ ಮೂಲಕ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂಥ ತನಿಖೆ ಕಾರ್ಯಗಳು ನಡೀತಾ ಇದ್ದಾವೆ ಅನ್ನುವಂಥ ತಿಳಿಸುವಂಥ ಪುಟ್ಟ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೇವೆ. ಎಸ್ಐಟಿಯ ತನಿಖೆ ಒಂದು ರೀತಿಯಲ್ಲಿ ಮಗ್ಗಲು ಬದಲಾಯಿಸಿದಂತೆ ಕಾಣ್ತಾ ಇದೆ. ಯಾಕೆಂತಂದರೆ ಒಂದರ ಹಿಂದೆ ಒಂದು ಪ್ರಕರಣಗಳು ಬಹಳಷ್ಟು ಸಂಚಲನವನ್ನು ಹುಟ್ಟು ಹಾಕಿವೆ ಅಂತ. ಯಾಕೆಂತಂದರೆ ಈಗಾಗಲೇ ಯೂಟ್ಯೂಬರ್ 22 ನಿಮಿಷಗಳಿಗೂ ಅಧಿಕ ಕಾಲದ ಒಂದು AI ವಿಡಿಯೋವನ್ನು ಮಾಡಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತು ಅಲ್ಲಿ ನಡೀತಿರುವಂತಹ ಕೆಲವೊಂದು ಅಲ್ಲಿ ಹಾಗಾಗ್ತಿದೆ ಹೀಗಾಗ್ತಿದೆ ಅನ್ನುವಂಥ ಊಹಾಪೋಹಗಳನ್ನು ಬಿತ್ತರಿಸಿದಂತಹ ಯೂಟ್ಯೂಬ್ನ ಸಮೀರ್ MD ವಿರುದ್ಧ ಕೇಸು ದಾಖಲಾಗಿದೆ. ಅದಕ್ಕೆ ಆತ ವಿಚಾರಣೆಗೆ ಬರಬೇಕಾಗಿತ್ತು. ಆದರೆ ಆತ ವಿಚಾರಣೆಗೆ ಬರುವಂಥ ನಿಟ್ಟಿನಲ್ಲಿ ತಡ ಮಾಡಿದಂಥ ಕಾರಣಕ್ಕೆ ಆತನನ್ನು ಬಂಧನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರಿಗೆ ಹೋಗಿರುವಂಥದ್ದು. ಬೆಂಗಳೂರಿನಲ್ಲಿ ಆತನ ಬನ್ನೇರುಘಟ್ಟದ ಮನೆಗೂ ಕೂಡ ತೆರಳಿರುವಂಥದ್ದು. ಆತ ಅಲ್ಲಿ ಸಿಗದಿರುವಂಥದ್ದು. ತದಬಳಿಕ ಆತ ಜಿಲ್ಲಾ ಸತ್ರ ನ್ಯಾಯಾಲಯ, ದಕ್ಷಿಣ ಕನ್ನಡದ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಜಾಮೀನನ್ನು ಪಡೆದಿರುವಂಥದ್ದು. ತದಬಳಿಕ ಮೊನ್ನೆ ಮತ್ತು ನಿನ್ನೆ 2 ದಿನ 9:30 ಗಂಟೆ ನಿನ್ನೆ, 6:30 ಗಂಟೆ ಮೊನ್ನೆ, ಒಟ್ಟು ನಿರಂತರವಾಗಿ ತನಿಖೆಗೆ ಹಾಜರಾಗಿರುವಂಥದ್ದು, ವಿಚಾರಣೆಗೆ ಹಾಜರಾಗಿರುವಂಥದ್ದು. ಅದರ ಜೊತೆಗೆ ಸುಜಾತಾ ಭಟ್ ಪ್ರಕರಣ ಬಹಳಷ್ಟು ಸಂಚಲನವನ್ನು ಮೂಡಿಸಿದ್ದಂಥ ಪ್ರಕರಣ. ಸುಜಾತಾ ಭಟ್ ಅವರ ಅನನ್ಯ ಭಟ್, ನನ್ನ ಮಗಳು ಕಾಣೆಯಾಗಿದ್ದಾಳೆ, ನನ್ನ ಮಗಳ ಅಸ್ಥಿಯನ್ನು ತಂದುಕೊಡಬೇಕು ಅನ್ನುವಂತಹ ಕಾರಣಕ್ಕೆ ಬಂದಿರತಕ್ಕಂತಹ ನಾನು ತಾಯಿ ಅಂತ ಹೇಳಿಕೊಂಡು ಬಂದಿರತಕ್ಕಂತಹ ಅನನ್ಯ ಭಟ್, ಸುಜಾತಾ ಭಟ್ ಪ್ರಕರಣವು ಕೂಡ ಒಂದು ರೀತಿಯಲ್ಲಿ ಮಗ್ಗಲು ಬದಲಾಯಿಸಿದೆ. ನನ್ನನ್ನು ಪುಸಲಾಯಿಸಿದ್ರು, ನನ್ನನ್ನು ಒತ್ತಾಯಿಸಿದ್ರು, ನನಗೆ ಒಂದಷ್ಟು ಒತ್ತಡವನ್ನು ಹೇರಿದ್ರು, ಆದ್ದರಿಂದ ನಾನು ಬಂದೆ ಅಂತ ಅನ್ನುವಂಥ ಹೇಳಿಕೆ ಕರ್ನಾಟಕದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಸಂಚಲನಕ್ಕೆ ಕಾರಣವಾಗಿದ್ದು ಮಾತ್ರ ಅಲ್ಲ, ಬಹುದೊಡ್ಡ ಒಂದು ಸಂಚಲನಕ್ಕೆ ಕಾರಣವಾಗಿ ಬಹುದೊಡ್ಡ ಒಂದು ಹವಾ ಕ್ರಿಯೇಟ್ ಮಾಡಿತ್ತು. ಅದಾದ ನಂತರ ಇದು ಹೇಗೆ, ಏನು, ಎತ್ತ ಅನ್ನುವಂಥದ್ರ ಬಗ್ಗೆ ತನಿಖೆ ಆಯಿತು, ಅಥವಾ ಎತ್ತ ಒಂದು ಬಹಳಷ್ಟು ದೊಡ್ಡ ವಿಶ್ಲೇಷಣೆಗಳು ನಡೀತು. ಈ ವಿಶ್ಲೇಷಣೆಗಳ ನಂತರ ಈಗ ಸುಜಾತಾ ಭಟ್ ಅವರು ಇವತ್ತು ಬೆಳಿಗ್ಗೆ 5:30 ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಅನ್ನುವಂಥದ್ದು. ಸುಜಾತಾ ಭಟ್ ಇವತ್ತು ಬೆಳಿಗ್ಗೆ 5:30 ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತಹದ್ದು ತಾವೀಗ ನೋಡ್ತಾ ಇದ್ದೀರಿ. ಎಸ್ಐಟಿ ಕಚೇರಿಯ ಒಳಭಾಗದಲ್ಲಿ ಸುಜಾತಾ ಭಟ್ ಇದ್ದಾರೆ. ಅವರ ತನ್ನ ಮಗಳು ಕಾಣೆಯಾಗಿದ್ದಾಳೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಇರುವಂಥದ್ದು. ತಾವೀಗ ನೋಡ್ತಾ ಇರುವಂತಹ ದೃಶ್ಯದ ಬಗ್ಗೆ ಒಂದಷ್ಟು ವಿವರಣೆಗಳನ್ನು ಕೊಡ್ತಾ ಹೋಗ್ತೀವಿ. ತಿಮರೋಡಿಯ ಸಮೀಪದ ದೃಶ್ಯಾವಳಿ, ಅಲ್ಲಲ್ಲಿ ವಾಹನಗಳನ್ನು, ಪೊಲೀಸ್ ವ್ಯಾನ್ಗಳನ್ನು ನಿಲ್ಲಿಸಿರುವಂಥದ್ದು ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಮತ್ತು ತಿಮರೋಡಿಯ ಮನೆಗೆ ಈಗಾಗಲೇ ಅಧಿಕಾರಿಗಳು ದಾಪುಗಾಲಿಟ್ಟಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ CCTVಯ ಹಾರ್ಡ್ ಡಿಸ್ಕನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. CCTVಯ ಹಾರ್ಡ್ ಡಿಸ್ಕನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಈಗಾಗಲೇ ಅಲ್ಲಿಗೆ ಯಾರ್ಯಾರು ಬಂದಿದ್ದಾರೆ, ಹೇಗಾಗಿದೆ, ಏನು, ಎತ್ತ ಅನ್ನೋದರ ಬಗ್ಗೆ ತನಿಖೆಗಳಾಗ್ತಾ ಇರುವಂಥದ್ದು. ಬಹಳಷ್ಟು ವಿಚಾರಗಳನ್ನು ಕೆದಕಿದಾಗ ಆರೋಪಿಯಾಗಿರುವಂಥ ಚಿನ್ನಯ್ಯ ತಾನು ಸ್ವಚ್ಛತಾ ಕೆಲಸವನ್ನು ಮಾಡ್ತಾ ಇದೆ, ಹೀಗಿರಬೇಕಾದ್ರೆ ನನಗೆ ಕೆಲವರು ಒತ್ತಡವನ್ನು ಹೇರಿದ್ರು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇವೆ. ಇದರ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಸಿಗಬೇಕಷ್ಟೇ. ಆದರೆ ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಒತ್ತಡ ಹೇರಿದ್ರು ಅವರ ಮೇಲೆಯೂ ಕೂಡ ತನಿಖೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಿರುವಂಥ ಪ್ರಕರಣ ಇದು. ಬುರುಡೆ ಪ್ರಕರಣ ಅಂತ ಈಗ ಖ್ಯಾತಿ ಪಡಿತಾ ಇದೆ. ಬುರುಡೆ ಪ್ರಕರಣ ಅಂತಲೇ ಕರೆಸಿಕೊಳ್ಳುವಂತಹ ಈ ಪ್ರಕರಣ
ಬೇರೆಯದ್ದೇ ರೀತಿಯಂಥ ತಿರುವನ್ನು ಪಡೆದುಕೊಳ್ತಿರುವಂಥದ್ದು, ಮಹತ್ವದ ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ರಿ. BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿ ಬ್ರಹ್ಮ ಅವರ ಪೊಲೀಸರಿಂದ ಬಂಧಿಸಲ್ಪಟ್ಟಂತಹ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಿರಿಯಡ್ಕ ಜೈಲಿನಲ್ಲಿ 2 ದಿನಗಳ ಕಾಲ ಕಳೆದು ತದಬಳಿಕ ಜಾಮೀನು ಪಡೆದು ತವರಿಗೆ ಆಗಮಿಸಿದ ನಂತರ ಇದೀಗ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೀತಾ ಇರುವಂಥದ್ದು. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದಾರೆ ಅನ್ನುವಂಥ ಕಾರಣಕ್ಕೆ, ಚಿನ್ನಯ್ಯ ಎಲ್ಲಿದ್ದ ಅನ್ನುವಂಥ ಕಾರಣಕ್ಕೆ 2 ಮನೆಗಳ ಮೇಲೆ SIT ದಾಳಿ ಮಾಡಿದೆ ಅನ್ನುವಂಥದ್ದು ಪ್ರಾಥಮಿಕ ವರದಿಯ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಮೋಹನ್ ಶೆಟ್ಟಿಯವರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯ ಮೇಲೆ ದಾಳಿಯಾಗಿದೆ. ಅಲ್ಲಿ ಮಹಜರು ನಡೀತಾ ಇದೆ. ಚಿನ್ನಯ್ಯ ಇಲ್ಲಿ ಇದ್ದನ ಅನ್ನುವಂಥದ್ರ ಬಗ್ಗೆ ಮಾಹಿತಿಯ ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಂಧನಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಆಲ್ಮೋಸ್ಟ್ ಅವರ ಮನೆಯನ್ನೇ ತಲುಪಿದ್ವು, ಅವರ ಮನೆಗೆ ಸಮೀಪದಲ್ಲೇ ತಲುಪಿದ್ವು. ಆದರೆ ಇವತ್ತು ಪೊಲೀಸರು ಒಂದು ಎಚ್ಚರಿಕೆಯನ್ನು ಮುಂದಡಿಟ್ಕೊಂಡು ಸುಮಾರು 1 ಕಿಲೋಮೀಟರ್ನ ಈಚೆಗೆ ಮಾಧ್ಯಮದವರನ್ನು ತಡೆದು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಮಾಧ್ಯಮದವರು ಸುಮಾರು 1 ಕಿಲೋಮೀಟರ್ನ ಈಚೆಯೇ ತಡೆದು ನಿಲ್ಲಿಸಲ್ಪಟ್ಟಿದ್ದಾರೆ, ಅಲ್ಲಿ ನಿಂತಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಮೋಹನ್ ಶೆಟ್ಟಿಯವರ ಮನೆಗೆ ಈಗಾಗಲೇ SIT ಅಧಿಕಾರಿಗಳು ತೆರಳಿದ್ದು ಅಲ್ಲಿ ಮಹಜರು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ತಾವೀಗ ನೋಡ್ತಾ ಇರುವಂಥ ದೃಶ್ಯ ಸುಮಾರು ಆ ಮನೆಯಿಂದ 500 ಮೀಟರ್ನಷ್ಟು ಹೊರಭಾಗದಲ್ಲಿ ಅಲ್ಲಿಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. SIT ತನಿಖೆ ಯಾವ ಹಂತಕ್ಕೆ ಹೋಗ್ತಾ ಇದೆ, ಯಾವ ರೀತಿಯಾದಂಥ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಸುದ್ದಿ ನ್ಯೂಸ್ನಲ್ಲಿ ನಿರಂತರವಾಗಿ ತಾವು ನೋಡ್ತಾ ಇದ್ರಿ. ಇವತ್ತೊಂದು ಮಹತ್ವದ ಕಾರ್ಯಾಚರಣೆ ನಡೀತಾ ಇದೆ. SIT ಅಧಿಕಾರಿಗಳು ಚಿನ್ನಯ್ಯನನ್ನ, ಸ್ವತಃ ಆರೋಪಿ ಚಿನ್ನಯ್ಯನನ್ನ ಕರೆದುಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಮೋಹನ್ ಶೆಟ್ಟಿಯವರ ಮನೆಗೆ ತೆರಳಿರುವಂಥದ್ದು, ಆ ಮನೆಯಲ್ಲಿ ಮಹಜರು ಕಾರ್ಯ ಮಾಡ್ತಾ ಇರುವಂಥದ್ದು, ಅಲ್ಲಿರ್ತಕ್ಕಂಥ CCTVಯ ಹಾರ್ಡ್ ಡಿಸ್ಕ್ಗಳನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಅದರ ಜೊತೆಗೆ ಚಿನ್ನಯ್ಯನಿಗೆ ಯಾರಾದರೂ ಏನಾದರೂ ಹೇಳ್ಕೊಟ್ಟಿದ್ದಾರಾ, ಈ ಮನೆಯಲ್ಲಿ ಚಿನ್ನಯ್ಯನ ಹೊರತುಪಡಿಸಿ ಬೇರೆ ಯಾರಾದರೂ ಇದ್ದಾರಾ, ಈ ಮನೆಯಲ್ಲಿ ಚಿನ್ನಯ್ಯನ ಜೊತೆಗೆ ಯಾರಾದರೂ ಇದ್ರ, ಚಿನ್ನಯ್ಯನನ್ನ ಯಾವ ರೀತಿಯಾಗಿ ರೆಡಿ ಮಾಡಲಾಗಿತ್ತ. ಚಿನ್ನಯ್ಯ ಹೇಳ್ತಾ ಇದ್ದಾರೆ, ಚಿನ್ನಯ್ಯ ಈಗೇನೋ ಮಾಹಿತಿ ಬರ್ತಾ ಇದೆ, ಚಿನ್ನಯ್ಯ ತಾನು ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ತಪ್ಪೊಪ್ಪಿಕೊಳ್ಳೋದು ಯಾಕೆ? ಆತನನ್ನು ಇದಕ್ಕೆಲ್ಲ ರೆಡಿ ಮಾಡಿದ್ದು ಹೇಗೆ? ಆತನ ಕೈಯಲ್ಲಿದ್ದ ಮ್ಯಾಜಿಸ್ಟ್ರೇಟ್ರ ಮುಂದೆ ಕೊಟ್ಟಂಥದ್ದು ಮತ್ತು ಪೊಲೀಸರ ಮುಂದೆ ಕೊಟ್ಟಂತಹ ತಲೆಬುರುಡೆ ಯಾರದ್ದು, ಅಥವಾ ಅಸ್ಥಿಪಂಜರದ ಕಳೆಬರಗಳು ಯಾರದ್ದು, ಅದನ್ನು ಯಾರು ಅಗೆದಿದ್ದು? ಆತ ಒಬ್ಬನೇ ಆಗಿದ್ನ? ಕೆಲವು ಸಂದರ್ಶನಗಳನ್ನು ನಾವು ನೋಡ್ತಾ ಇದ್ವಿ. ಚಿನ್ನಯ್ಯ ಮುಸುಕುದಾರಿಯಾಗಿ ಕೊಟ್ಟಂಥ ಒಂದು ಸಂದರ್ಶನ ಒಂದು ರಾಷ್ಟ್ರೀಯ ವಾಹಿನಿಗೆ. ಅದರಲ್ಲಿ ಆತ ಹೇಳ್ತಿದ್ದ ತನ್ನ ಸಹಚರರು ತಾನಾಸಿ, ಅವರು ಇವರು ಅಂತೇಳಿ ಒಂದಷ್ಟು ಹೆಸರುಗಳನ್ನು ಹೇಳಿದ್ದಾನೆ. ಅದರ ಜೊತೆಗೆ ಈ ಒಂದು ತನಿಖೆಗಿಂತ ಮೊದಲು ಕೆಲವೊಂದು ಚಾನೆಲ್ಗಳು ಅವರ ಇಂಟರ್ವ್ಯೂವನ್ನು ಮಾಡಿವೆ. ಇದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಬಹಳ ಅದ್ಭುತವಾದಂತಹ ಸೋರ್ಸನ್ನು ಹೊಂದಿರುವಂಥ ಕೆಲವು ಚಾನೆಲ್ಗಳು ಅವರ ಇಂಟರ್ವ್ಯೂವನ್ನು ಮಾಡಿವೆ. ಆ ಇಂಟರ್ವ್ಯೂ ನಡೆದಿದ್ದೆಲ್ಲಿ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ರೀತಿಯಲ್ಲಿ ವಾದ ನಡೀತಾನೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾಗ್ತಾ ಇದೆ ವಾದಗಳು ಅಂತಂದರೆ, ಆ ಇಂಟರ್ವ್ಯೂ ಎಲ್ಲಾಯಿತು, ಆ ಇಂಟರ್ವ್ಯೂ ಅದು ಇಂಥದ್ದೇ ಮನೆಯಲ್ಲಿ, ಇವರದ್ದೇ ಮನೆಯಲ್ಲಿ ಅನ್ನುವಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವಾದ. ಮತ್ತೊಂದು ಕಡೆಯಲ್ಲಿ ಬುರುಡೆ ಪ್ರಕರಣ ಸಂಪೂರ್ಣ ಬುರುಡೆಯ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ದಿವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಷಡ್ಯಂತ್ರವನ್ನು ಹೂಡಿ ಧರ್ಮಸ್ಥಳದ ತೇಜೋವಧೆ ಮಾಡುವಂಥ ಉದ್ದೇಶದಿಂದಲೇ ಈ ಪ್ರಕರಣ ನಡೆದಿದೆ ಅನ್ನುವಂಥದ್ದು ಬಹಳಷ್ಟು ನಾಯಕರು ಹೇಳ್ತಾ ಇದ್ದಾರೆ. ಬಹಳಷ್ಟು ಜನ ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಬರ್ತಾ ಇರುವಂಥದ್ದು, ವಾಹನಗಳಲ್ಲಿ ಬರ್ತಾ ಇದ್ದಾರೆ. ಬಿಜೆಪಿಯ ನಿಯೋಗ ನಿನ್ನೆಯೂ ಕೂಡ ಬಂದಿತ್ತು. ಬಹಳಷ್ಟು ದೊಡ್ಡ ಮಟ್ಟಿನ ಚರ್ಚೆಗೆ ಕಾರಣ ಆಗಿರುವಂತಹ ಪ್ರಕರಣ. ಒಂದು ಕಡೆ SIT
ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಗೂ ಕೂಡ ಭೇಟಿಯನ್ನು ನೀಡಿದ್ದು, SITಯ ಕೆಲ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ ತೆರಳಿ ಕೆಲವೊಂದು ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಂತ ಹೇಳಿ ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ SIT ಅವರು ಹೋಗ್ತಾ ಇರುವಂಥದ್ದು ವಿಶೇಷ ಏನೂ ಅಲ್ಲ. ಯಾಕೆಂತಂದರೆ ಈ ಹಿಂದೆಯೂ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯತಿಗೆ ಆಗಾಗ SIT ಅವರು ಬರ್ತಾನೆ ಇದ್ರು. ಉತ್ಖನನ ಸಮಯದಲ್ಲಿ ಮಂಜುನಾಥ್ ಅನ್ನುವಂತಹ ಇನ್ಸ್ಪೆಕ್ಟರ್ ಮೇಲೆ ಆರೋಪ ಬಂದಾಗಲೂ ಕೂಡ ಮಂಜುನಾಥ್ ಅವರು ಉತ್ಖನನದ ಕಡೆಗೆ ಬರದೆ ಇನ್ನೊಂದು ತಿರುವಿನಲ್ಲಿ ಅಥವಾ ಇನ್ನೊಂದು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸುವಂತಹ ಉದ್ದೇಶದಿಂದ ಅವರು ಗ್ರಾಮ ಪಂಚಾಯತಿಗೆ ತೆರಳಿದ್ರು, ಅಲ್ಲಿ ದಾಖಲೆ ಪತ್ರಗಳನ್ನು ಪಡ್ಕೊಂಡಿದ್ರು ಅನ್ನುವಂಥ ಮಾಹಿತಿಗಳನ್ನು ನಿಮಗೆ ನಾವು ಕೊಟ್ಟಿದ್ದೆವು. ಅದೆಲ್ಲ ಆಗ್ತಾ ಇದೆ. ಅದರ ಜೊತೆಗೆ ಚಿನ್ನಯ್ಯ ಹೇಳಿದಂತಹ ಸ್ಥಳ, ನೇತ್ರಾವತಿಯಲ್ಲಿ ಕೆಲಸ ಮಾಡುವವರು ಮುಂತಾದವರ ಹೇಳಿಕೆಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಚಿನ್ನಯ್ಯನ ಕುಟುಂಬಸ್ಥರು ಅಂತ ಕರೆಸಿಕೊಳ್ಳುವಂತಹ ತನಾಸಿ ಇರಬಹುದು, ಇವರೆಲ್ಲರ ಹೇಳಿಕೆಯನ್ನು ಕೂಡ SIT ಈಗಾಗಲೇ ಪಡ್ಕೊಂಡಿದೆ. ಅದರ ಜೊತೆಗೆ ಆತನ ಮೊದಲ ಹೆಂಡತಿಯ ಹೇಳಿಕೆ, ಎರಡನೇ ಹೆಂಡತಿಯ ಹೇಳಿಕೆ ಎಲ್ಲವೂ ಕೂಡ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಮೊದಲ ಹೆಂಡತಿ ಹೇಳಿಕೆ ನೀಡಿರುವಂಥದ್ದು ಅವ್ರು ಹೇಳ್ತಾ ಇರೋದು ಸುಳ್ಳು ಅನ್ನುವಂಥದ್ದು, ಎರಡನೇ ಹೆಂಡತಿ ಹೇಳ್ತಾ ಇರುವಂಥದ್ದು ಅವರದ್ದೇನು ತಪ್ಪಿಲ್ಲ ಅನ್ನುವಂಥದ್ದು. ಇದರ ಜೊತೆಗೆ ಮೊದಲ ಮತ್ತು ಎರಡನೇ ಹೆಂಡತಿಯ ಕೂಡ ಈ ಘಟನೆಗಳ ಬಗ್ಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ, ಸುಳ್ಳು ಹೇಳಿರ್ಬೋದು ಅನ್ನುವಂಥದ್ದನ್ನು ಹೇಳ್ತಾರೆ. ಇದೆಲ್ಲದರ ಜೊತೆಗೆ ಜಯಂತ್ ಟಿ ಅವ್ರ ಬಗ್ಗೆ ಹೇಳಲೇಬೇಕು. ಯಾಕೆಂತಂದರೆ ಜಯಂತ್ ಟಿ ಅವರು ಮೊನ್ನೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ನಾವು ಕಾಲ್ ಮಾಡಿದ್ವಿ ಅವರಿಗೆ, ತದ ಬಳಿಕ ಅವರಿಗೆ ಒಂದು ಸಂದರ್ಶನಕ್ಕೆ ಕೇಳಿದ್ವಿ. ಯಾಕೆ ಸಂದರ್ಶನಕ್ಕೆ ಜಯಂತ್ ಟಿ ಅವರನ್ನ ಕೇಳಿದ್ವಿ ಅಂತಂದರೆ, ಸುಜಾತಾ ಭಟ್ ಅವರು ಗಿರೀಶ್ ಮಟ್ಟಣ್ಣನವರು ಮತ್ತು ಜಯಂತ್ ಟಿ ಹೆಸರನ್ನು ಹೇಳಿದರು ಒಂದು ಸಂದರ್ಶನದಲ್ಲಿ, ಇನ್ಸೈಟ್ ರಶ್ ಅನ್ನುವಂತಹ ಯೂಟ್ಯೂಬ್ನ ಸಂದರ್ಶನದಲ್ಲಿ. ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಂಥ ಯೂಟ್ಯೂಬ್ ಚಾನಲ್ ಇದ್ರೆ ಅದು ಇನ್ಸೈಟ್ ರಶ್. ಯಾಕೆ ಅಂತಂದರೆ ಆ ಇನ್ಸೈಟ್ ರಶ್ ಮಾಡಿದಂತಹ ಒಂದು ಸಂದರ್ಶನ ರಾತ್ರೋರಾತ್ರಿ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿಬಿಡ್ತು. ಯಾವ ಲೆವೆಲ್ಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಡ್ತು ಅಂದರೆ, ಸುಜಾತಾ ಭಟ್ ಬಗ್ಗೆ ಬಹಳಷ್ಟು ದೊಡ್ಡ ಸಂಚಲನವನ್ನು ಹುಟ್ಟು ಹಾಕಿತು. ಬಹಳ ಕೂಲ್ ಆ್ಯಂಡ್ ಕಾಮ್ ಆಗಿ ಅವರು, ನಾನು ಹೇಳಿದ್ದು ಸುಳ್ಳು, ನನಗೆ ಆಸ್ತಿಯ ವಿವಾದಗಳಿತ್ತು, ಈ ಹಿನ್ನೆಲೆಯಲ್ಲಿ ಸುಳ್ಳು ಹೇಳಿದೆ, ನಾನು ಕ್ಷೇತ್ರದ ಬಗ್ಗೆ ಏನು ಹೇಳಲಿಲ್ಲ, ಹೀಗೆಲ್ಲ ಹೇಳಿದರು, ಹೀಗೆಲ್ಲ ಮಾತನಾಡಿದರು. ಆನಂತರ ರಾಜ್ಯದ ವಾಹಿನಿಯೊಂದರಲ್ಲಿ ಕೂತ್ಕೊಂಡು ಕೂಡ ಮಾತನಾಡಿದರು. ಅದೆಲ್ಲ ಆದ ನಂತರ ಅವರ ಮನೆಗೆ ತೆರಳಿದಂತಹ ಮಾಧ್ಯಮದವರಲ್ಲಿ ಸಂಪೂರ್ಣ ಪ್ಲೇಟನ್ನು ಉಲ್ಟಾ ಮಾಡಿಬಿಟ್ರು. ನನಗೆ ಆ ಕಾರ್ನಲ್ಲಿ ಕುಳಿಸಿದ್ದು ಅವರು ಒತ್ತಾಯಪೂರ್ವಕವಾಗಿ ಕೂರಿಸಿದ್ರು ಅನ್ನುವಂಥದ್ದು. ಮತ್ತೊಂದು ಕಡೆಯಿಂದ ಇನ್ಸೈಟ್ ರಶ್ನವರು ಅವ್ರ ಜೊತೆಗೆ ನಾವು ಮಾತಾಡಿದ ಅವರು ಹೇಳ್ತಾರೆ, ನಾವು ಯಾವುದೇ ಒತ್ತಾಯವನ್ನು ಮಾಡಲಿಲ್ಲ, ಅವರು ಬಂದಿದ್ದು ಹೇಗೆ, ಅವರನ್ನು ನಾವು ಸಂಪರ್ಕಿಸಿದ್ದು ಹೇಗೆ ಎಲ್ಲವೂ ನಮ್ಮ ಹತ್ರ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದರು. ಇದರ ಜೊತೆಗೆ ಸುಜಾತಾ ಭಟ್ ಅವರು ನಂತರ ನನಗೆ ಮಗಳಿದ್ದಾಳೆ ಅನ್ನುವಂಥದ್ದು, ಮೊದಲಿಗೆ ಮಗಳಿಲ್ಲ ಅಂತ ಹೇಳಿದರು, ತದ ಬಳಿಕ ಮಗಳಿದ್ದಾರೆ ಅನ್ನುವಂತ ಹೇಳಿದರು. ಈ ಬಗ್ಗೆ ಜನಕ್ಕೂ ಕೂಡ ಬಹುದೊಡ್ಡ ಕುತೂಹಲಕ್ಕೆ ಕಾರಣ ಆಯಿತು. ಏನಾಗುತ್ತೆ ಸುಜಾತಾ ಭಟ್ ಪ್ರಕರಣ, ಸುಜಾತಾ ಭಟ್ಟಿಗೆ ಮಗಳಿದ್ದಾರಾ ಇಲ್ಲವಾ? SIT ತನಿಖೆಯನ್ನ ಚುರುಕುಗೊಳಿಸಿದೆ. ಈಗಾಗಲೇ SITಗೆ ಸುಜಾತಾ ಭಟ್ ಆಗಮಿಸಿದ್ದಾರೆ. SITಯಲ್ಲಿ ಸುಜಾತಾ ಭಟ್ ಇದ್ದಾರೆ. ಇವತ್ತು ಬೆಳಗ್ಗೆ 5:30 SITಯ ಕಚೇರಿಯ ಒಳಭಾಗಕ್ಕೆ ಸುಜಾತಾ ಭಟ್ ತೆರಳಿದ್ದಾರೆ. ನಿನ್ನೆ ಮತ್ತು ಮೊನ್ನೆ MD ಸಮೀರ್ ಯೂಟ್ಯೂಬರ್ ಅವರು ಕೂಡ ಆಗಮಿಸಿದ್ರು. ಸುಜಾತಾ ಭಟ್ ಅವರು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳಿದೀಗ ಲಭ್ಯವಾಗ್ತಾ ಇರುವಂಥದ್ದು. ಅವರ ತನಿಖೆಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು. ಕ್ಷಣದ ಕುತೂಹಲ ಏನು ಅಂತಂದರೆ, ಇವತ್ತು ಬೆಳ್ಳಂಬೆಳಗ್ಗೆ ಬೆಳ್ತಂಗಡಿಯ SIT ಕಚೇರಿಯ ಮುಂಭಾಗದಲ್ಲಿ ರಾಜ್ಯ ಮೀಸಲು ಪಡೆಯ ವಾಹನ KSRP ತುಕಡಿಗಳನ್ನು ನೋಡಿದಾಗ ಇವತ್ತೊಂದು ದೊಡ್ಡ ಆಪರೇಷನು ಅಥವಾ ಏನಾದರೂ ಒಂದು ದೊಡ್ಡ ಕಾರ್ಯಾಚರಣೆ ಇರಬಹುದು ಅಂತ ಹೇಳಿ ಮಾಧ್ಯಮಗಳು ಅಂದುಕೊಂಡವು. ನಿಜ ಆಯಿತು. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಮೋಹನ್ ಶೆಟ್ಟಿ ಅವರ ಮನೆಗೆ ಸರ್ಚ್ ವಾರೆಂಟನ್ನು ಹಿಡಿದುಕೊಂಡು ತೆರಳಿರುವಂಥ ಅಧಿಕಾರಿಗಳು ಇದೀಗ ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಮಾಡಿದಾಗ ಏನು ಸಿಕ್ತು ಸದ್ಯಕ್ಕೆ ಗೊತ್ತಿಲ್ಲ, ಕುತೂಹಲ ಹಾಗೇ ಇದೆ.
ಮೊಬೈಲ್ ಸಿಕ್ತು ಅಂತ ಹೇಳ್ತಾರೆ, ಆದರೆ ಸ್ಪಷ್ಟತೆ ಇಲ್ಲ. ಮತ್ತೊಂದು ಕಡೆಯಲ್ಲಿ ಆ ಎರಡೂ ಮನೆಗಳಲ್ಲಿ ಎಲ್ಲಿ CCTV ಇದೆಯೋ CCTVಯ ಹಾರ್ಡ್ ಡಿಸ್ಕನ್ನು ವಶಪಡಿಸಿಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಅದರ ಜೊತೆಗೆ ಈ ಚಿನ್ನಯ್ಯನ ಬುರುಡೆ ಪ್ರಕರಣವು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಆತ ತಂದಿರ್ತಕ್ಕಂತಹ ಬುರುಡೆ ಅದ್ಯಾರ್ದು, ಎಲ್ಲಿಂದ ತಂದದ್ದು? ಕೆಲವು ಹೋರಾಟಗಾರರು ಅಥವಾ ಕೆಲವು ಸಮಾಜಮುಖಿ ಚಿಂತಕರು ಹೇಳೋ ಪ್ರಕಾರ ವಾರ್ನಿಷ್ಡ್ ಬುರುಡೆ ಅಂತ. ಅದು ಎಷ್ಟರ ಮಟ್ಟಿಗೆ ನಿಜ? ಆತನೇ ತಂದಿದ್ದ, ಆತನಿಗೆ ಬೇರೆ ವ್ಯಕ್ತಿಗಳು ಕೊಟ್ಟಿದ್ದ? ಇದರ ಬಗ್ಗೆಯೂ ಕೂಡ ತನಿಖೆ ಮುಂದುವರಿತಾ ಇದೆ. ಮೂಲಗಳ ಪ್ರಕಾರ ಆತನಿಗೆ ಬೇರೆ ವ್ಯಕ್ತಿಗಳು ಕೊಟ್ಟಿದ್ದು ಅನ್ನುವಂಥದ್ದು ಕೂಡ ಇದೆ. ಇದರ ಜೊತೆಗೆ ನಡೀತಾ ಇದೆ ತನಿಖೆ, ಬಹಳಷ್ಟು ಚುರುಕಿನಿಂದ ನಡೀತಾ ಇದೆ. ನಾವೀಗ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯ ತಿಮರೋಡಿಯ ಮನೆ ಮುಂದೆ ಇರ್ತಕ್ಕಂತಹ ಒಂದು ಸ್ಥಳದಲ್ಲಿ ಮಾಧ್ಯಮಗಳನ್ನು ಅಲ್ಲಿ ನಿಲ್ಲಿಸಿದ್ದಾರೆ. ಅಲ್ಲಿ ಪೊಲೀಸ್ ವ್ಯಾನ್ಗಳು ಆ ಕಡೆ ಈ ಕಡೆ ಹೋಗ್ತಾ ಇರುವಂಥದ್ದು. ಒಳಭಾಗಕ್ಕೆ ಹೋಗಿರುವವರು ಇನ್ನೂ ಕೂಡ ಬಂದಿಲ್ಲ ಅಂತ. ಸರ್ಚ್ ಬೆಳಗ್ಗೆ 9:30 ಇಲ್ಲಿಯ ತನಕವೂ ಕೂಡ ಸರ್ಚ್ ಆಗ್ತಾ ಇದೆ. 10:30, 11:30, 12:30, 1:30 4 ಗಂಟೆಗಳ ಕಾಲ ಆಯ್ತೀಗ ನಿರಂತರವಾದಂತಹ ಶೋಧ ಕಾರ್ಯ. ಅಂದರೆ ಮಹಜರು, ಶೋಧ ಕಾರ್ಯ ಇತ್ಯಾದಿ ಆಶ್ರಯ ನೀಡಿದಂಥ ಮನೆಗಳ ಬಗ್ಗೆ, ಮನೆಗಳಲ್ಲಿ ಶೋಧ ಕಾರ್ಯ ನಡೀತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಬೇರೆ ಬೇರೆ ಆಯಾಮಗಳಲ್ಲಿ ಸುದ್ದಿ ಅಥವಾ ಈ ಪ್ರಕರಣ ತಿರುವನ್ನು ಪಡೆದುಕೊಳ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದಂಥ ಪ್ರಕರಣ. ಒಂದಲ್ಲ ಎರಡಲ್ಲ 100 ಶವಗಳನ್ನು ಹೋತಿತ್ತಿದ್ದೇನೆ ಅಂತ ಆತ ಪತ್ರದಲ್ಲಿ ಬರೆದಿದ್ದ. ಆತನ ಕೆಲವು ಸಂದರ್ಶನಗಳನ್ನು ನೋಡಿದಾಗ 1,500 ಹೆಣಗಳನ್ನು ಹೂತಿದ್ದೇನೆ ಅಂತ ಹೇಳ್ತಾನೆ. ಇದೆಲ್ಲವೂ ಆತನೇ ಹೇಳಿದ್ದ, ಮನಸ್ಸಿನಿಂದ ಹೇಳಿದ್ದ, ಹೇಳಿಕೊಟ್ಟಿದ್ದ. ನಿಜಾನ? ತನಿಖೆ ಚುರುಕಾಗ್ತಾ ಇದೆ, ಬಿರುಸಿನ ತನಿಖೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಜಯಂತ್ ಅವರು ಒಪ್ಕೊಳ್ತಾರೆ, ಸುಜಾತಾ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜಯಂತ್ ಅವರು ಒಪ್ಕೊಳ್ತಾರೆ ಸುಳ್ಳು ಅಂತ. ನಾನೇ ದೆಹಲಿಗೆ ಹೋಗಿದ್ದೇನೆ ಅಂತಲೂ ಕೂಡ ಜಯಂತ್ ಹೇಳ್ತಾರೆ. ಎಸ್, ಈಗ ಸುದ್ದಿಯಲ್ಲಿ ಜಯಂತ್ ಅವರ ಚಿಟ್ಚಾಟ್ ಕೂಡ ಇದೆ. ಅದನ್ನ ಕೆಲವೇ ಕ್ಷಣಗಳಲ್ಲಿ ಪ್ಲೇ ಮಾಡ್ತೀವಿ. ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿರುವಂತಹದ್ದು ಸುಜಾತಾ ಭಟ್ ಪ್ರಕರಣ ಒಂದು ಕಡೆ ಆದರೆ, ಈಗ ಆರೋಪಿಯಾಗಿರುವಂತಹ ಚಿನ್ನಯ್ಯನ ಹೇಳಿಕೆಗಳು ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಕಡೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ, ಷಡ್ಯಂತ್ರ, ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಅದನ್ನು ವಿರೋಧಿಸಿ ಧರ್ಮಸ್ಥಳಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರ ಜೊತೆಗೆ ಅವರೆಲ್ಲ ಬೇರೆ ಬೇರೆ ನಿಯೋಗಗಳು, ವಕೀಲರ ನಿಯೋಗ ಹಾಸನದಿಂದ ಬಂದಿದ್ದನ್ನು ನೋಡಿದ್ದೀರಿ. ನಿನ್ನೆಯಷ್ಟೇ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ ಸೇರಿದಂತೆ ದಕ್ಷಿಣ ಕನ್ನಡದ ಎಲ್ಲ BJP ಮಂಡಲಗಳಿಂದ ಸಾಗರೋಪಾದಿಯಲ್ಲಿ ಜನರು ಬಂದಿದ್ದನ್ನು ನೋಡಿದ್ದೀರಿ. ಪ್ರಮುಖವಾಗಿ ದಕ್ಷಿಣ ಕನ್ನಡದ ಎಲ್ಲ ಶಾಸಕರುಗಳು, ಸಂಸದ ಬ್ರಿಜೇಶ್ ಚೌಟಾ ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಬಂದಿರುವಂಥದ್ದನ್ನು ನೋಡಿದ್ದೀರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಧರ್ಮಸ್ಥಳದ ಪರ ನಿಂತಿರುವುದನ್ನು ನೋಡಿದ್ದೀರಿ. ಬೆಂಗಳೂರಿನಿಂದ 4-5 ತಂಡಗಳು 350-400ಕ್ಕೂ ಅಧಿಕ ಕಾರುಗಳಲ್ಲಿ ಆಗಮಿಸಿದ್ದನ್ನು ನೋಡಿದ್ದೀರಿ. ಇವೆಲ್ಲವೂ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ SIT ತನಿಖೆಯೂ ಕೂಡ ಬಹಳಷ್ಟು ಚುರುಕು, ಬಹಳಷ್ಟು ವೇಗವನ್ನು ಪಡೆದುಕೊಳ್ತಾ ಇದೆ. ಮೊನ್ನೆಯಷ್ಟೇ
ಮುಸುಕುದಾರಿ, ಸಾಕ್ಷಿ ದೂರುದಾರ, ಅನಾಮಿಕ, ಮಿಸ್ಟರ್ ಎಕ್ಸ್ ವೈ ಅಂತೆಲ್ಲ ಕರೆಸಿಕೊಳ್ಳುವಂತಹ ಅಥವಾ ಆತನನ್ನ ವಿ ಅಂತ ಕರಿತೀವಿ ಅಂತ ಹೇಳಿದಂಥದ್ದು, ವಿ ಅನ್ನುವಂಥ ಹೆಸರಿನಲ್ಲಿ ಕರಿಬೇಕು ಅನ್ನುವಂಥ ರೀತಿಯಲ್ಲಿತ್ತು. ಅದೆಲ್ಲ ಆದ ನಂತರ ಆತನ ಹೆಸರು ಬಹಿರಂಗ ಆಗಿದೆ, ಆತನ ಹೊಸ ಫೋಟೋ, ಹಳೆ ಫೋಟೋ ಎಲ್ಲ ಬಹಿರಂಗ ಆಗಿದೆ. ಇವನ ನಾನು ನೋಡಿದ್ದೇವೆ ಅಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದವರು ಬಹಳಷ್ಟು ಜನ ಇದ್ದಾರೆ. ಚಿನ್ನಯ್ಯ ಆರೋಪಿಯಾಗಿ ಬದಲಾಗಿದ್ದಾನೆ. ಸಾಕ್ಷಿ ದೂರುದಾರ, ಮುಸುಕುದಾರಿ, ಮಿಸ್ಟರ್ ಎಕ್ಸ್ ವೈ ಅನ್ನುವಂತಹ ವ್ಯಕ್ತಿ ಇದೀಗ ಆರೋಪಿಯಾಗಿ ಬದಲಾಗಿದ್ದಾನೆ. ಆರೋಪಿಯಾಗಿ ಬದಲಾದ ನಂತರ ಆತನನ್ನ SIT ಅವರು ತನಿಖೆ ನಡೆಸ್ತಾ ಇರುವಂತಹ ರೀತಿ, ಪಡೆಯುತ್ತಿರುವಂತಹ ವೇಗ ಮತ್ತಾಗ್ತಿರುವಂತಹ ಚುರುಕುತನ ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದಕ್ಕಿಂತ ಮೊದಲು ನಾವು ಒಂದು ಚಿಚ್ಚಾಟನ್ನ ನಿಮ್ಮ ಮುಂದೆ ಇಡ್ತೇವೆ. ಮೈಶೆಟ್ಟಿ ತಿಮರೋಡಿ ಅವರು ಜೈಲಿಗೆ ತೆರಳಿರುವಂಥದ್ದು ಆ ಒಂದು ಕ್ಷಣದ ನೇರ ಪ್ರಸಾರವನ್ನು ಮಾಡಿದ್ವಿ. ಅದರ ಜೊತೆಗೆ ಅವರಿಗೆ ವಾಪಸ್ ಆಗುವಾಗ ಸಿಕ್ಕಂತಹ ಅಲ್ಲಲ್ಲಿ ಸಿಕ್ಕಂತಹ ನೂರಾರು ಜನರ ಸ್ವಾಗತವನ್ನು ಕೂಡ ನಾವು ವೆಬ್ಸೈಟ್ನಲ್ಲಿ ಪ್ರಸಾರ ಮಾಡಿದ್ವಿ. ಇಷ್ಟೆಲ್ಲದರ ನಂತರ ಗಿರೀಶ್ ಮಟ್ಟನ್ ಅವರು ಕೂಡ ವಿಚಾರಣೆಗೆ ಅಂತ ಬಂದೇವೆ, ನನ್ನ ಮೇಲೇನಾದರೂ FIR ಆಗಿದೆಯಾ ಅಂತ ಬಂದಂಥದ್ದು. ಅದಾದ ನಂತರ ಅವರು ಬಂದು ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು ಅದೆಲ್ಲ ಆಗಿದೆ. ಇದೀಗ ಜಯಂತ್ ಅವರು ಕೂಡ ನಿನ್ನೆ ಒಂದು ಮಾತನ್ನು ಹೇಳ್ತಾ ಇದ್ರು, ಪ್ರಭಾವಿಗಳಿಂದಾಗಿ ನಮ್ಮ ಮೇಲೆ ಕೇಸಾಗಿದೆ ಅಂತ. ಆಗ ನಾವು ಕೇಳಿದ್ವಿ ಅವರಿಗೆ, ನಿಮ್ಮ ಮೇಲೆ ಕೇಸಾದರೆ ಅದು ಪ್ರಭಾವ, ಇಲ್ಲದಿದ್ದರೆ ನೀವು ನ್ಯಾಯವನ್ನು ನಂಬ್ತೀರಾ ಅಂತ. ನಿನ್ನೆ ಜಯಂತ್ ಮಾತಾಡಿದ್ದನ್ನು ನಮಗೆ ಕೇಳಿ, ಯಾಕೆಂತಂದ್ರೆ ಜಯಂತ್ ಒಂದು ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸುಜಾತಾ ಭಟ್ ಮೇಲೆ ನಾನು ಕೇಸ್ ದಾಖಲಿಸ್ತೀನಿ ಅಂತ ಹೇಳಿದಂಥ ಜಯಂತ್ ಸುದ್ದಿಯ ಜೊತೆಗೆ ನಿನ್ನೆ ಅವರು ಠಾಣೆಯ ಮುಂಭಾಗದಲ್ಲಿ ಬಂದಾಗ ಹೇಳಿಕೆಯನ್ನು ನೀಡಿರುವಂಥದ್ದು ನೋಡಿ. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ, ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದಿದ್ದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ? ನಾನು SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಅದರಲ್ಲಿ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಅದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜೆ ಆಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೂ ಮಾತ್ರ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಆಗಲಿ, ಹೋಗೋಣ ಅಂತ ಬಂದಿದ್ದೀನಿ ಸರ್. ಅದಕ್ಕೆ ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇರಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು. ಅದು ನಮ್ಮ ಉದ್ದೇಶ. ಸುಜಾತಾ ಭಟ್ ಸತ್ಯ ಹೇಳ್ತಿರೋದ, ಸುಳ್ಳು ಹೇಳ್ತಿರೋದ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದರ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳ ಅಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು. ಯಾರೋ ಫೋಟೋ ತೋರಿಸಿದ್ರು. ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್. ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಾರೆ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ?
SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್ ಇದು ನಾನಿದ್ದೀನಾ ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು, ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದನ? ಅಂಥ ಕೆಲಸ ಮಾಡಿಲ್ಲ ಸರ್, ಅಂಥ ಕೆಲಸ ಮಾಡೋದೇ ಇಲ್ಲ ಸರ್, ಇನ್ನು ಮಾಡಿಲ್ಲ, ಇನ್ನು ಮಾಡೋದಿಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು, ಆ ನಂತರ ಅವ್ರ ಹತ್ರ ಮಾತಾಡಿದ್ರಾ? ಆ ನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅಭಿ, ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ, ಎಲ್ಲ ರೆಡಿ ಆಗ್ತಾಯಿದ್ದೀನಿ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧನ? ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ದಕ್ಕೆ ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಸರ್, ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್, ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ, ಇದೊಂದು ಸಣ್ಣ ವಿಷಯ ಅಲ್ಲ ಇದು, ಈ ಧರ್ಮಸ್ಥಳ ವಿಶ್ವ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು, ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ, ಅದು ನಿಜವಾ ಸುಳ್ಳ ಸ್ಪಷ್ಟನೆ ಹೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್, ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ, ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು, ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ, ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ, ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ, ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರೋ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀವಿ? ಅದು SIT ತನಿಖೆ ಮಾಡಲಿ ಸರ್, ಏನಿದೆ ಅದು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಸರ್, ಅದೇ ಹೇಳಿ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ, ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ, ನಮ್ಮ ಹಣಬರೆ ಅಂತ ಹೇಳ್ಬೇಕು, ಅದಲ್ಲ 100%. ಏನು ಮಾಡಲಿಕ್ಕೆ, ಆ ಸತ್ಯದಾರಿಯಲ್ಲಿ ಹೋಗಿದ್ರು, ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು, ಸರಿ ಏಜ್ ಆಗಿದೆ ಬಿಟ್ಬಿಡಬೇಕು, ಆಯ್ತು, ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು, ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದಿದ್ದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ? ನಾನು SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಅದರಲ್ಲಿ ಇದೇ ಥರ ಹೋರಾಟಗಾರನ್ನು ಛಿದ್ರ ಮಾಡ್ತಾ ಇದ್ರು, ಅದೇ ಕೆಲಸ ಆಗ್ತಾ ಇದೆ ಸರ್. ಎಸ್, ಇದೀಗ ಊಹಾಪೋಹಗಳು ಅಂತಾನೆ ಇದನ್ನು ಕರೀಬಹುದು. ತಿಮರೋಡಿಯವರ ಮನೆಯಲ್ಲಿ ಏನಾದರೂ ನಡೆದಿತ್ತ ಗಲಾಟೆ ಅನ್ನುವಂಥ ಊಹಾಪೋಹಗಳಿದೆ. ಯಾಕೆಂತಂದ್ರೆ ಚಿನ್ನಯ್ಯ ಹಾಗೂ ಹೋರಾಟಗಾರರ ಗುಂಪು ನಡುವೆ ಏನಾದರೂ ವಾದ ವಿವಾದ ನಡೆದಿತ್ತ ಅನ್ನುವಂತಹದ್ದು ರಾಜ್ಯ ವಾಹಿನಿಗಳಲ್ಲಿ ಸುದ್ದಿ ಆಗ್ತಾ ಇದೆ. ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಉತ್ಖನನ ಕಾರ್ಯಾಚರಣೆಯ ವೈಫಲ್ಯದ ಬೆನ್ನಲ್ಲೇ
ಮಾತಿನ ಚಕಮಕಿಗಳು ಕೂಡ ನಡೆದಿತ್ತಂತೆ ಅನ್ನುವಂತಹ ಮಾಹಿತಿಗಳು ಹೊರಬರ್ತಾ ಇವೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಇದರ ನಡುವೆ ಸ್ಥಳ ಮಹಜರ್ನ ಬೆನ್ನಲ್ಲೇ ಕೆಲವೊಂದು ವ್ಯಕ್ತಿಗಳಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆಗಳಿದ್ದಾವೆ. SIT ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಸ್ಥಳ ಮಹಜರ್ನ ಬೆನ್ನಲ್ಲೇ SIT ಅಧಿಕಾರಿಗಳಿಂದ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಸೋಕೋ ಅಧಿಕಾರಿಗಳು ಕೂಡ ದಾಖಲೆಗಳನ್ನು ವಶಪಡಿಸಿಕೊಳ್ತಾ ಇದ್ದಾರೆ. ಅವರು ಕಲೆ ಹಾಕುವಂತಹ ದಾಖಲೆಗಳು, ಸೋಕೋ ಅಧಿಕಾರಿಗಳು ಕೂಡ ದಾಖಲೆಗಳನ್ನು ಪಡಿತಾ ಇದ್ದಾರೆ ಅಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಸಕಲ ದಾಖಲೆಗಳನ್ನು ಕಲೆ ಹಾಕಿ ನಂತರ ಷಡ್ಯಂತ್ರ ನಡೆದಿದ್ರೆ ಆ ಷಡ್ಯಂತ್ರದ ಹಿಂದಿರುವವರನ್ನ ಬಂಧನ ಮಾಡುವಂತ ಸ್ಕೆಚ್ ಹಾಕಬಹುದು. ಯಾಕೆ ಅಂತಂದ್ರೆ ಷಡ್ಯಂತ್ರ ಹೌದಾ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಅನುಮಾನಗಳು ಬಂದ್ರೆ, ಷಡ್ಯಂತ್ರದ ಹಿಂದೆ ಅಥವಾ ಚಿನ್ನಯ್ಯನ ಹಿಂದೆ, ಚಿನ್ನಯ್ಯ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಆದ್ರೆ, ಅಥವಾ ಚಿನ್ನಯ್ಯ ಈಗಾಗಲೇ ತಪ್ಪೊಪ್ಪಿಕೊಂಡಿರುವಂತೆ ಆತನಿಗೆ ಆತನನ್ನ ಷಡ್ಯಂತ್ರಕ್ಕೆ ಒಳಗಾಗಿಸಿದ್ರೆ ಆತನ ಹಿಂದಿರುವವರಿಗೆ ನೋಟಿಸನ್ನು ನೀಡುವಂತ ಸಾಧ್ಯತೆಗಳಿದ್ದಾವೆ. ಪಡ್ಕೊಂಡು ಅಲ್ಲಿಗೆ ಹೋಗಿರುವಂತದ್ದು ಸ್ಥಳ ಮಹಜರು ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿದ್ದಾರೆ. ಆರೋಪಿ ಚಿನ್ನಯ್ಯನ ಕರ್ಕೊಂಡು ಹೋಗಿರುವಂತ ಅಧಿಕಾರಿಗಳು ಮತ್ತು ಮೊಬೈಲ್ ಅನ್ನ ರಿಟ್ರೀವ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸಕಲ ದಾಖಲೆಗಳನ್ನು ಕಲೆ ಹಾಕಿದ ನಂತರ ಇದರ ಹಿಂದೆ ಯಾರಾದರೂ ಸೂತ್ರಧಾರಿಗಳಿದ್ರೆ ಅವರಿಗೆ ನೋಟಿಸ್ ಅನ್ನ ಕೊಡುವಂಥದ್ದು. ನೋಟಿಸ್ ಕೊಟ್ಟ ನಂತರ ಕಾನೂನು ಪ್ರಕಾರ ಬಂಧನವೋ ಅಥವಾ ವಿಚಾರಣೆಯೋ ಏನೋ ನಡೆಸ್ತಾರೆ. ನೋಟಿಸ್ ಕೊಡುವ ಸಾಧ್ಯತೆ ಪಕ್ಕ ಕೇಳ್ಕೊಳ್ಳಿ, ನೋಟಿಸ್ ಕೊಡುವ ಸಾಧ್ಯತೆ. ಯಾಕೆಂತಂದ್ರೆ ಮೊಬೈಲ್ ರಿಟ್ರೀವ್ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸುದ್ದಿಗಳು ಹರಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಎಸ್ಕೇಪ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ಮೊಬೈಲ್ ಅನ್ನ ರಿಟ್ರೀವ್ ಮಾಡುವಂಥದ್ದು ಕೂಡ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ CCTVಯ ಹಾರ್ಡ್ ಡಿಸ್ಕ್ಗಳನ್ನು ಕೂಡ ಕಲೆ ಹಾಕುವಂತ ಸಾಧ್ಯತೆಗಳಿದ್ದಾವೆ. ಬಹಳ ಮುಖ್ಯವಾಗಿ ಬಲವಾದ ಸಾಕ್ಷ್ಯಗಳು ಸಿಕ್ಕರೆ ಸಂಕಟ ಗ್ಯಾರಂಟಿ. ಯಾರು ಮಾಡಿದ್ದಾರೋ ಅವರಿಗೆ, ಯಾರು ಹಿಂದೆ ನಿಂತಿದ್ದಾರೋ ಅವರಿಗೆ, ಯಾರು ಆತನಿಗೆ ಪುಸಲಾಯಿಸಿದ್ದಾರೋ ಅವರಿಗೆ, ಯಾರು ಆತನನ್ನ ಬಲವಂತವಾಗಿ ಹೇಳಿಕೆ ನೀಡುವಂತೆ ಪ್ರೋತ್ಸಾಹಿಸಿದ್ದಾರೋ ಅವರಿಗೆ. ಇಲ್ಲವಾದಲ್ಲಿ ಏನಷ್ಟು ದೊಡ್ಡ ಸಮಸ್ಯೆಗಳಾಗ್ಲಿಕ್ಕಿಲ್ಲ. ಆಶ್ರಯದಾತರು ಅಂತ ಹೇಳ್ಕೊಂಡಿರುವಂತವರ ಮನೆಯಲ್ಲಿ ಇಂಚಿಂಚು ದಾಖಲೆಗಳನ್ನ SIT ಅಧಿಕಾರಿಗಳು ಪಡಿತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಇದೊಂದು ಬುರುಡೆ ಪ್ರಕರಣ ಅನ್ನುವಂಥ ರೀತಿಯಲ್ಲಿ ಈಗ ಖ್ಯಾತಿಯನ್ನ ಪಡಿತಾ ಇರುವಂಥದ್ದು. ಚಿನ್ನಯ್ಯನ ಬುರುಡೆ ಪ್ರಕರಣದ ಬಗ್ಗೆ ನಿರಂತರವಾಗಿ ತನಿಖೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಮತ್ತೊಂದು ಮಾಹಿತಿ, ಚಿನ್ನಯ್ಯ 2021ರಲ್ಲಿ ಉಜಿರೆಗೆ ಬಂದಿದ್ದ ಅನ್ನುವಂಥ ಮಾಹಿತಿ. 2021ರಲ್ಲಿ ಉಜಿರೆಯಲ್ಲಿ ಆತ ಕೆಲಸಕ್ಕೆ ಬಂದಿದ್ದ. ಉಜಿರೆಯ ರಾಮಚಂದ್ರ ಶೆಟ್ಟಿ ಅವರ ಮನೆಗೆ ಅಲ್ಲ, ಉಜಿರೆಯ ರಾಮಚಂದ್ರ ಶೆಟ್ಟಿ ಅವರು ನಡೆಸುತ್ತಿದ್ದಂತಹ ಸ್ವಚ್ಛತಾ ಕಾರ್ಮಿಕರ ಅವರು ಕೆಲವೊಂದು ಸ್ವಚ್ಛತಾ ಕೆಲಸವನ್ನ ಮಾಡ್ತಾ ಇದ್ರು. ಉಜಿರೆಯ ಶೌಚಾಲಯವನ್ನು ಕೂಡ ವಹಿಸಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಚಿನ್ನಯ್ಯನ ಸಂಬಂಧಿಗಳು, ಅವರ ಅಕ್ಕ ರತ್ನ ಉಳಿದಂತೆ ಎಲ್ಲರೂ ಕೂಡ ರಾಮಚಂದ್ರ ಶೆಟ್ಟಿ ಅವರ ಜೊತೆಗೆ ಸಂಪರ್ಕದಲ್ಲಿದ್ದರು. ಸ್ವತಃ ಚಿನ್ನಯ್ಯನೂ ಕೂಡ ಈ ಹಿಂದೆ ರಾಮಚಂದ್ರ ಶೆಟ್ಟಿ ಅವರು ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಅವರಿಗೆ ಗೊತ್ತಿದೆ, ಅವ್ರು ನೋಡಿದ್ದಾರೆ ಅನ್ನುವಂಥದ್ದನ್ನು ಅವರು ಕೂಡ ನಿನ್ನೆ ಒಪ್ಕೊಂಡಿದ್ದಾರೆ. ಅವರೇ ಹೇಳಿರುವ ಪ್ರಕಾರ ಚಿನ್ನಯ್ಯನ ಬಗ್ಗೆ ಗೊತ್ತಿದೆ, ಚಿನ್ನಯ್ಯನ
ಬಗೆಗಿನ ಮಾಹಿತಿಗಳು ಹೊರಬಂದಿವೆ ಅನ್ನುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳು, ಬೇರೆ ಬೇರೆ ರೀತಿಯಾದಂತಹ ಸಂಕಟಗಳು ಎಲ್ಲವೂ ಕೂಡ ಬಂದಿರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ತನಿಖೆ ಪ್ರಗತಿಯಲ್ಲಿದೆ. ತನಿಖೆಯ ಹಂತ ಬಹಳಷ್ಟು ಚುರುಕು ಪಡೀತಾ ಇದೆ. ಈಗ ಚಿನ್ನಯ್ಯನನ್ನು ಕರೆದುಕೊಂಡೇ ಹೋಗಿರುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ. ಚಿನ್ನಯ್ಯನನ್ನ ಕರ್ಕೊಂಡೇ ಹೋಗಿರುವಂಥದ್ದು. ಬಹಳಷ್ಟು ಕುತೂಹಲಕ್ಕೆ ಇದೆಲ್ಲ ಕಾರಣ ಆಗಿದೆ. ಒಂದು ರೀತಿಯಲ್ಲಿ ಸಂಚಲನವನ್ನ ಮೂಡಿಸಿದೆ ಅಂತಲೇ ಹೇಳ್ಬೋದು. ಚಿನ್ನಯ್ಯನ ಪ್ರಕರಣ ಬಹಳಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಯಾವ ರೀತಿಯಾದಂತಹ ಸಂಚಲನಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಷ್ಟೇ. ಬಹಳಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ರಾಮಚಂದ್ರ ಶೆಟ್ಟರವರನ್ನ ಲೈನಿಗೆ ಪಡ್ಕೊಳ್ಳುವಂತಹ ಸಮಯ. ಕೆಲವೇ ಕ್ಷಣಗಳಲ್ಲಿ ರಾಮಚಂದ್ರ ಶೆಟ್ಟರ ಜೊತೆಗೆ ನಾವು ಮಾತನಾಡಿಸ್ಲಿಕ್ಕಿದ್ದೇವೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಮಚಂದ್ರ ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ರಾಮಚಂದ್ರ ಶೆಟ್ಟಿ ಅವರೇ, ನಾವು ನಿನ್ನೆ ನಿಮ್ಮನ್ನ ಮಾಧ್ಯಮದವರು ಮಾತನಾಡಿಸಿದಂತ ನಾವು ನೋಡಿದ್ದೇವೆ. ಈ ಬುರುಡೆ ಪ್ರಕರಣದ ಚಿನ್ನಯ್ಯ. ಹೌದು ಸರ್, ಹೇಳಿ. ನಿಮಗೆ ಎಷ್ಟು ವರ್ಷದ ಪರಿಚಯ? ನನಗೆ ಸುಮಾರು ಒಂದು 15 ವರ್ಷದ ಪರಿಚಯ. ಅಂದ್ರೆ ನೇತ್ರಾವತಿಯಲ್ಲಿ ಒಂದು ಹೋಟ್ಲ್ ಇರುವಾಗಲೇ ಪರಿಚಯ ಒಂದು. ಮತ್ತೆ 2021, 22 ಏನೋ ಇರ್ಬೋದು ಆಸ್ಪಾಸಲ್ಲಿ ನಮ್ಮಲ್ಲಿ ಉಜಿರೆಯ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಕೆಲಸಕ್ಕಿದ್ದವ ಒಂದು 15-20 ದಿವಸ. ಓಕೆ.
ಆಮೇಲೆ ಅಲ್ಲಿ ಸರಿ ಆಗುದಿಲ್ಲ ಅಂತೇಳಿ ನನ್ನ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಒಂದು 15ರಿಂದ 20 ದಿವಸ ಬಂದ. ಹ್ಮ್ ಆಮೇಲೆ ಅವನಿಗೆ ಮತ್ತು ಅವನ ಅಕ್ಕ, ಅಂದ್ರೆ ಅವರ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಇದ್ದದ್ದು ಆಗ. ಹ್ಮ್ ಹಾಗೆ ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಬಂದು ಅವ ಬಿಟ್ಟು ಹೋದ ಇಲ್ಲಿಂದ. ಓಕೆ. ನನ್ನ ಹತ್ರ ಬಂದು ರಾತ್ರಿ ಹೇಳಿದ, ನನ್ನ ಅತ್ತೆ ತೀರಿ ಹೋಗಿದ್ದಾರೆ ದನಿ, ನಾನು ಊರಿಗೆ ಹೋಗ್ಬೇಕು, ನನಗೊಂದು ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು 4,000 ರೂಪಾಯಿ ಕೊಟ್ಟೆ ಅವನಿಗೆ. ಓಕೆ. ಅವ ಹಿಡ್ಕೊಂಡು ಹೋದ. ಮತ್ತೆ ಅವನು ಬರ್ಲಿಲ್ಲ ಅಂತ ಹೇಳುವಾಗ ನಾನು ಅವನ ಅಕ್ಕನ ಹತ್ರ ಕೇಳಿದೆ, ಏನು ವಿಷಯ, ಬರ್ಲಿಲ್ಲ ಯಾಕೆ ಎನ್ನ ಅಂತೇಳಿ. ಅಷ್ಟೊತ್ತಿಗೆ ಅವಳು ಹೇಳಿದ್ಲಿಲ್ಲ ದನಿ, ಅವ್ರು ಬರುದಿಲ್ಲ, ಅವ್ರು ನನ್ನ ಹತ್ರ ಜಗಳ ಆಗಿ ಮಾಡಿ ಹೋಗಿದ್ದಾರೆ, ಅವ್ರು ಬರುದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಬಿಟ್ಬಿಟ್ಟೆ. ಓಕೆ ಸರ್, ಅಂದ್ರೆ ಆವಾಗ ಅವರನ್ನ ಕರೆಯೋದಕ್ಕೆ ನಿಮ್ಮ ಹಿಂದಿನ ಪರಿಚಯವೇ ಕಾರಣ? ಹಿಂದಿನ ಪರಿಚಯ, ಮತ್ತೆ ಅವನ ಅಕ್ಕ, ಅವನ ಅಣ್ಣ, ಅವನ ಭಾವ ಎಲ್ಲ ನನ್ನೊಟ್ಟಿಗೆ ಇದ್ರಲ್ಲ ಕೆಲಸ ಮಾಡಿಕೊಂಡು. ಓಕೆ. ಮತ್ತೆ ಹಿಂದಿನ ಪರಿಚಯ, ಮತ್ತೆ ಚೆನ್ನ ಅಂತ ಹೇಳುವಾಗ ನನಗೆ ಗೊತ್ತುಂಟು ಅವನು ಹೇಗೆ ಜೀವ, ಹೇಗೆ ಒಂದು ಎಂತದ್ದು ಕೆಲಸ ಮಾಡ್ಲಿಕ್ಕೆ ಯೋಗ್ಯತೆ ಉಂಟ ಇಲ್ವಾ ಅಂತ ನೋಡುವಾಗ ನನಗೆ ಖಂಡಿತು ಆಗ್ಬಹುದು ಅವನು ಅಂತೇಳಿ. ಹಾಗೆ ಅವನನ್ನು ಕರೆದದ್ದು. ಹೇಗೆ ಸರ್, ಹೇಗೆ ಅವರ ವ್ಯಕ್ತಿತ್ವ ಮತ್ತು ಕೆಲಸ ನನ್ನೊಟ್ಟಿಗೆ ಇರುವಾಗ ಏನು ಸಮಸ್ಯೆ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ದಾನೆ, ತೊಂದರೆ ಇಲ್ಲ. ಮತ್ತೆ ನಮ್ದು ವಾಶ್ರೂಮ್ ಅಲ್ಲಿ ಸ್ವಲ್ಪ ದುಡ್ಡಿನ ವ್ಯವಹಾರ ಉಂಟಲ್ಲ, ಹಾಗೆ ಅದು ಸ್ವಲ್ಪ ಅತ್ಲಾಗೆ ಆಯ್ತು ಅಂತ ಕಾಣ್ತದೆ. ಹಾಗೆ ಮತ್ತೆ ನಾನು ಅಲ್ಲಿ ಬೇಡ ಮಾರೆ, ನೀನು ಇಲ್ಲಿಗೆ ಹೋಗುತ್ತೆ, ಅವರನ್ನು ಅಲ್ಲಿಗೆ ಕಳಿಸಿದ್ದು. ಓಕೆ. ಹೌದೌದು. ಈಗ ಒಂದು ಆರೋಪಗಳು ಬರ್ತಾ ಇದಾವೆ, ನಿಮಗೆ ಆ ಮುಸುಕುದಾರಿಯಾಗಿ ಬಂದಾಗ ಗೊತ್ತಾಯ್ತಾ ಚೆನ್ನ ಅಂತ? ನನಗೆ ಚೆನ್ನ ಅಂತೇಳಿ ಬರುವಾಗ್ಲೇ ಅವನನ್ನು ನೋಡಿಯೇ ಆಲೋಚನೆ ಮಾಡಿದೆ. ಮತ್ತೆ ಈ ವಿಷಯ ಗೊತ್ತಿರುವಂತದ್ದು ಅವನಿಗೆ ಮಾತ್ರ, ಯಾರಿಗೆ, ಚಿನ್ನನಿಗೆ ಮಾತ್ರ ಗೊತ್ತಿರುವಂತದ್ದು ಈ ವಿಷಯ. ಅಂದ್ರೆ ಅದೇ ಬುರುಡೆ ಅದುಂಟು ಇದುಂಟು 400 500 ಅಂತ ಹೇಳಿದಲ್ಲ ಇವ ಹೆಣ ನಾನು ಊತಿದ್ದೇನೆ ಅಂತ ಹೇಳುವಾಗ, ಹೆಣ ಊತ ಅಂತ ಹೇಳಿದ್ರೆ ಅವನು ಮಾತ್ರ, ಅವನು ಮತ್ತೆ ಅವನ ಸಂಗಡಿಗರು. ಹಾಗೆ ಅವನಿಗೆ ಗೊತ್ತುಂಟು ಅಂತ ಹೇಳಿ ಆಲೋಚನೆ ಮಾಡಿ ಅವನೇ ಅಂತ ಹೇಳಿದೆ. ಹೌದೌದು. ಓಕೆ. ಈಗ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ ಸರ್? ಪ್ರಕರಣ ಅವನು ಮೊದಲು ಹೇಳಿದ್ದು, ಅಂದ್ರೆ ಈಗ ಸತ್ಯ ಹೇಳ್ತಿದ್ದಾನೆ, ಮೊದಲು ಹೇಳಿದ್ದು 100ಕ್ಕೆ 100 ಸುಳ್ಳು. ಅಂದ್ರೆ ನನಗೆ ಮತ್ತು ಧರ್ಮಸ್ಥಳಕ್ಕೆ ಸುಮಾರು 50 ವರ್ಷದಿಂದ ನನಗೆ ಧರ್ಮಸ್ಥಳ ಇದು ಸಂಪರ್ಕ ಉಂಟು. ಮತ್ತೆ ನಾನು ನೇತ್ರಾವತಿಯಲ್ಲಿ ಸುಮಾರು ಒಂದು 8-10 ವರ್ಷ ಹೋಟ್ಲು ಮಾಡಿದ್ದೆ. ಅದರ ಮೊದಲು ಧರ್ಮಸ್ಥಳದಲ್ಲಿ ನಾನೇ ಒಂದು ಹೋಟೆಲ್ ಕೆಲಸಕ್ಕೆ ಇದ್ದೆ, ಮತ್ತೆ ಅಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಆವಾಗದಿಂದ ಸಮೇತ ಎಷ್ಟೊತ್ತಿಗೆ ಯಾವಾಗ ಸಮೇತ ಇಂಥ ಇವ ಹೇಳಿದ ಹಾಗೆ ಅಲ್ಲಿ ಎಂಥದ್ದು ಮರ್ಡರ್ ಆಗಿದೆ, ಮತ್ತೆ ಅಲ್ಲಿ ರೇಪ್ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ ಅಂತದ್ದೆಲ್ಲ ಖಂಡಿತ ಯಾವುದು ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅದೆಲ್ಲ ಅದು ಕೂಡ್ಲೆ ಗೊತ್ತಾಗ್ತದೆ. ಯಾರಿಗಾದ್ರೂ ಏನಾದ್ರು ಆದ್ರೆ ನಮ್ಗೆ ಕೂಡ್ಲೆ ಗೊತ್ತಾಗ್ತದೆ, ಅದು ಅವನಿಗೆ ಒಬ್ಬರಿಗೆ ಗೊತ್ತಾಗುವಂತದ್ದಲ್ಲ, ಎಲ್ರಿಗೂ ಗೊತ್ತಾಗ್ತದೆ. ಹಾಗೆ ಬಹುಶಃ ಅಂತದ್ದು ಖಂಡಿತ ತಪ್ಪು, ಸುಳ್ಳು, ಅದು ಆಗ್ಲೇ ಇಲ್ಲ ಅಂತದ್ದು. ಹೌದು, ಅಂತದ್ದು ಆಗ್ಲೇ ಇಲ್ಲ, ಖಂಡಿತ ಆಗ್ಲಿಲ್ಲ. ಓಕೆ. ಈಗ ನಿಮ್ಮ ಹತ್ರ ಎಷ್ಟು ಜನ ಕೇಳ್ತಾ ಇದ್ದಾರೆ ಸರ್, ಅವ್ರು ಹೇಗಿದ್ರು, ಏನ್ ಕತೆ ಅಂತ? ಅಲ್ಲ, ಕೇಳ್ತಾರಲ್ಲ, ನಿಮ್ಮೊಟ್ಟಿಗಿದ್ದಂತೆ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಈಗ ನಿನ್ನೆಯಿಂದ ಪ್ರಚಾರ ಬೇರೆ ಆಗಿದೆ, ಬಾರಿ ಪ್ರಚಾರ ಮಾಡಿದ್ದೀರಿ ನೀವು. ಫೋನ್ ಎತ್ತಲಿಕ್ಕೆ ಹೆದರಿಕೆ ಆಗ್ತುಂಟು ನನಗೆ, ಯಾರ್ದಪ್ಪ ಫೋನ್ ಅಂತ ಹೇಳಿ. ಹೌದಾ? ಹೌದು. ಅಲ್ಲ, ನೀವು ಎಂತದಾದ್ರೂ ಹೇಳ್ತಾ ಇದ್ರಿ, ಎಂತ ಆಗಿದೆ ಅಂತ ಹೇಳ್ತೀರಿ ಅಲ್ವಾ? ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಸತ್ಯ ಬರ್ಬೇಕಲ್ಲ ಹೊರಗೆ. ಅವನು ಇಷ್ಟು ತನಕ ಹೇಳಿದ್ದೆಲ್ಲ ಸುಳ್ಳು, ಈಗ ಅವನೇ ಸತ್ಯ ಹೇಳಿಕ್ಕೆ ಶುರು ಮಾಡಿದ್ದಾನೆ. ಇವತ್ತು ಒಂದು ಸ್ಟೇಟ್ಮೆಂಟ್ ನೋಡಿದೆ, ಏನಿಲ್ಲ ನಾನು ಸ್ವಲ್ಪ ಮಾಡಿದ್ದು, ಮತ್ತೆ ಅದೆಲ್ಲ ಇದು ಕಾನೂನು ಪ್ರಕಾರ ಆದದನ್ನೇ ಮಾಡಿದ್ದು ನಾನು ಅಂತ. ಮೊನ್ನೆವರೆಗೆ ಕಾನೂನು ಪ್ರಕಾರ ಆಗ್ಲಿಲ್ಲ ಅಂತ ಹೇಳ್ತಿದ್ದ. ಹೌದೌದು, ಎಲ್ಲ ಇದು ಮಾಬಲ್ ಶೆಟ್ಟಿ ಹೇಳಿದಾಗ ಎಲ್ಲ ಯುಡಿಯರ್ ಆಗಿ ಆಗುವಂತದ್ದು, ಅದೇನು ಸುಮ್ಮನೆ ಹಾಗೆಲ್ಲ ಆಗುದಿಲ್ಲಲ್ಲ, ಎಂತದ್ದು. ಹೌದೌದು, ಹಾಗೆ. ಎಸ್, ಓಕೆ ಸರ್, ನಮ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಆಯ್ತು ಸರ್, ನೀವು ಕೇಳಿದ್ದಕ್ಕೂ ಧನ್ಯವಾದಗಳು. ಯಾಕೆಂತಂದ್ರೆ ನೀವು ಉತ್ತರ ಕೊಡ್ಬೇಕು, ಯಾಕಂದ್ರೆ ನಿಮ್ ಜೊತೆಗೆ ಇದ್ರು ಅನ್ನುವಂಥದ್ದು ಭಾರಿ ದೊಡ್ಡ ಪ್ರಚಾರಕ್ಕೆ ಬಂತು. ಹೌದು ಸರ್, ಹೌದು. ಅಲ್ಲ, ಇನ್ನೊಂದು ಈಗ 2021ರಲ್ಲಿ ಅವ್ರು ಬಂದ್ರಲ್ಲ, ನಿಮ್ಮ ಜೊತೆಗೆ ಇದ್ದಾಗ ಯಾರ್ದಾದ್ರೂ ಸಂಪರ್ಕಕ್ಕೆ ಸಿಕ್ಕೊಂಡ್ರ? ಇಲ್ಲ ಸರ್, ಇಲ್ಲ. ಮತ್ತೆ ಒಂದು ನನ್ನೊಟ್ಟಿಗೆ ಕೆಲಸಕ್ಕೆ ಇರುವಾಗ ಸಂಪರ್ಕಕ್ಕೆ ಸಿಗುದು ಅಂತ ಹೇಳಿದ್ರೆ, ನಾವು ವಾಶ್ರೂಮ್ ಅಲ್ಲಿ ಇರುವಾಗ ನಾವೇನು ಹಗ್ಲಿಗಲ್ಲಿ ಹೋಗ್ತಿರ್ಲಿಲ್ಲ, ನಾವು ರಾತ್ರಿ ಮಾತ್ರ ಹೋಗ್ತಿದ್ದದ್ದು, ರಾತ್ರಿ ಇಲ್ಲದ್ರೆ ಬೆಳಿಗ್ಗೆ, ಅಷ್ಟೇ. ಬಹುಶಃ ಇಲ್ಲಿ ಇರುವಾಗ ಅವನಿಗೆ ಯಾರು ಸಂಪರ್ಕ ಇರ್ಲಿಲ್ಲ. ಮತ್ತೆ ಅವನಿಗೆ ನೇತ್ರಾವತಿದೆಲ್ಲ ಮೊದಲೇ ಗೊತ್ತಿತ್ತು ಅವನಿಗೆ. ಹೌದೌದು. ಮತ್ತೆ ಸೌಜನ್ಯ ಫ್ಯಾಮಿಲಿ ಹಿರಿನಲ್ಲೆಲ್ಲ ಗೊತ್ತಿತ್ತು ಅವನಿಗೆ. ಹೌದು. ಈಗ ಯಾರ ಅವನಿಗೆ ಆಮಿಷ, ದುಡ್ಡಿನ ಒಂದು ಆಸೆ ತೋರಿಸಿ ಅದಕ್ಕೆ ಅವನು ಆ ಚಟಕ್ಕೆ ಅವನು ಬಿದ್ದು ಈಗ ಸಿಕ್ಕಾಕೊಂಡಿದ್ದಾನೆ ಅಷ್ಟೇ, ನನ್ನ ಲೆಕ್ಕದಲ್ಲಿ. ಹೌದು ಸರ್, ಹೌದು. ದುಡ್ಡಿನ ವ್ಯವಹಾರ ಎಲ್ಲ ಕರೆಕ್ಟ್ ಆಗಿತ್ತು? ಅಲ್ಲ, ದುಡ್ಡಿನ ವ್ಯವಹಾರ ಎಲ್ಲ ಕರೆಕ್ಟ್ ಇತ್ತಪ್ಪ. ಮತ್ತೆ ಅವರು ನಮ್ಮ ಅಂಗಡಿ ಅಲ್ಲಿ ಹೋಟ್ಲಿರುವಾಗ, ಹೋಟ್ಲ ಬಾಗಿಲಲ್ಲಿ ಗುಡಿಸುವಾಗ 50 ರೂಪಾಯಿ ಕೊಡಿದೆ, 100 ರೂಪಾಯಿ ಕೊಡಿದೆ, 10 ರೂಪಾಯಿ ಕೊಡಿದೆ ಅಂತ ಕೇಳ್ತಿದ್ರು. ನಾವು ಸಹ ಪಾಪ ಅಂಗಡಿ ಬಾಗಿಲು ಗುಡಿಸ್ತಾರಲ್ಲ ಅಂತೇಳಿ ನಾವು ಕೊಡ್ತಿದ್ದೆವು. ಯಾವಾಗ್ಲಲ್ಲ, ಯಾವಾಗಾದ್ರೂ ಒಂದು ಅಪರೂಪಕ್ಕೆ. ಹೌದೌದು. ಮತ್ತೆ ಅವರೆಲ್ಲ ಹಾಗೆ, ಅವರು ಆ ಕಸುಬಿನವರು ಉಂಟಲ್ಲ, ಆ ಕಸುಬಿನವರು ಅವ್ರೆಲ್ರು ಹಾಗೆ 50 ರೂಪಾಯಿ 100 ರೂಪಾಯಿ 10 ರೂಪಾಯಿ ಕೇಳುವವ್ರೆ, ಇವನೇನು ವಸ್ತು ಕೇಳುವಂತದ್ದಲ್ಲ. ಹೌದು. ಓಕೆ. ಮತ್ತೆ ಕಸುಬು ಕಷ್ಟ, ಅದು ಕಸುಬು ಕಷ್ಟ, ಅದು ಖಂಡಿತ ಕಷ್ಟ.
100ಕ್ಕೆ 100. ಖಂಡಿತ 100ಕ್ಕೆ 100 ಕಷ್ಟ. ಯಾಕಂದ್ರೆ ನನಗೆ ಅನುಭವ ಉಂಟು, ಸ್ವಂತ ಮಾಡಿ ನನಗೆ ಅನುಭವ ಉಂಟು. ಹಾ. ನಾನು ಒಂದು 5ರಿಂದ 6 ವರ್ಷ ಮಾಡಿದ್ದೇನೆ. ಹ್ಮ್ ಹೌದಾ, ಬಾರಿ ಕಷ್ಟದ ಕೆಲಸ ಅದು. ಹ್ಮ್ ಹಾಗೆ ನಾವು ಅವ್ರು ಕೇಳಿದ ಕೂಡಲೇ 50 ರೂಪಾಯಿ 100 ರೂಪಾಯಿ ಕೊಡುದು ಅವ್ರಿಗೆ ಪಾಪ. ಹಾಗೆ ಓಕೆ, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ವೆಲ್ಕಮ್ ಸರ್, ವೆಲ್ಕಮ್. ಮೋಹನ್ ಶೆಟ್ಟಿ ಅವರ 2 ಮನೆಗಳಲ್ಲಿ ಇರಬಹುದು. ಎಸ್, ತಾವು ನೋಡ್ತಾ ಇದ್ರಿ ಸರ್ಚಿಂಗ್ ನಡೀತಾ ಇರುವಂತ ರಾಮಚಂದ್ರ ಶೆಟ್ಟಿ ಅವರು ಮಾತನಾಡಿದ್ರು. ವಿಚಾರಣೆ ಚಿನ್ನಯ್ಯ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲ, ಅವರ ಸ್ವಚ್ಛತಾ ಕೆಲವೊಂದು ಗುತ್ತಿಗೆಯನ್ನ ಪಡ್ಕೊಂಡಿದ್ರು, ದಾಳಿ ನಡೆಸಿ ಈಗಾಗಲೇ ಸರ್ಚಿಂಗ್ ಸ್ವಚ್ಛತಾ ಕಾರ್ಯದ ಗುತ್ತಿಗೆಯನ್ನ ಪಡ್ಕೊಂಡಿದ್ರು. ಅಲ್ಲಿ ಅವ್ರಿಗೆ ಮಹೇಶ್ ಒಂದಷ್ಟು ಕೆಲಸ ಮಾಡ್ತಿದ್ದೆ. 2021ರಲ್ಲಿ ಆತ ಸಂಪರ್ಕಕ್ಕೆ ಬಂದ. ಪ್ರಮುಖ ಅವರು ಮುಂಚೆ ನೇತ್ರಾವತಿಯಲ್ಲಿ ಸಂಪರ್ಕಕ್ಕೆ ಇದ್ರು. ಅದ್ರ ಜೊತೆಗೆ ಅವರ ಅಕ್ಕ ರತ್ನ ಮತ್ತು ಉಳಿದವರು ಕೂಡ ಸಂಪರ್ಕದಲ್ಲಿದ್ರು. ಅವರು ಕೂಡ ಇವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಚಿನ್ನನನ್ನ ಕರ್ಕೊಂಡು ಬಂದ್ವಿ ನಾವು. ಚಿನ್ನ ಅಲಿಯಾಸ್ ಚಿನ್ನಯ್ಯ ಅಂತ ಕರಿಬೋದು. ಆತನನ್ನ ಕರ್ಕೊಂಡು ಬಂದ್ವಿ. ಆತನನ್ನ ಕರ್ಕೊಂಡು ಬಂದಂತ ಟೈಮ್ನಲ್ಲಿ ಆತ ಮೊದಲಿಗೆ ಉಜಿರೆಯ ಶೌಚಾಲಯದ ಸ್ವಚ್ಛತಾ ಕಾರ್ಯಕ್ಕೆ ಆತನನ್ನ ನಿಯೋಜಿಸಿದ್ದೆ. ಶೌಚಾಲಯದ ಸ್ವಚ್ಛತಾ ಕಾರ್ಯಕ್ಕೆ ನಿಯೋಜಿಸಿದ ನಂತರ ಆತನನ್ನ ಕಸದ ವಿಲೇವಾರಿ ಮಾಡುವಂತಹ ಕೆಲಸಕ್ಕೆ ನಿಯೋಜಿಸಿದೆ. ಉತ್ತಮ ಕೆಲಸಗಾರ, ಬಲಾಢ್ಯ ದೇಹ ಹೊಂದಿರತಕ್ಕಂಥ ಉತ್ತಮ ಕೆಲಸಗಾರ ಅನ್ನುವಂಥದ್ದನ್ನ ಅವರು ಹೇಳಿದ್ರು. ಅದರ ಜೊತೆಗೆ ಚಿನ್ನಯ್ಯನನ್ನ ಬಹಳಷ್ಟು ವಿಶೇಷವಾಗಿ ಕೆಲಸಕ್ಕೆ ತೊಡಗಿಸುವಂತ ವೇಳೆಯೇ ತಾವೀಗ ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು, ಚಿನ್ನಯ್ಯ ಅಂತಂದ್ರೆ ಒಳ್ಳೇದಾಗ್ತದೆ, ಅವನು ಉತ್ತಮ ಕೆಲಸಗಾರ, ಆದ್ರಿಂದ ಅವನನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಒಂದು ವೇಳೆ 2021ರಲ್ಲಿ ಏನಾದ್ರೂ ಆತನಿಗೆ ಕೆಲವೊಂದು ವ್ಯಕ್ತಿಗಳ ಸಂಪರ್ಕ ಸಿಗ್ತಾ ಅನ್ನುವಂಥದ್ದು ಕೇಳಿದ್ರೆ, ಇಲ್ಲ, ನನಗಂತೂ ಗೊತ್ತಿಲ್ಲ. 2021ರಲ್ಲಿ ಬಹಳಷ್ಟು ಸಂದರ್ಭ ಎಲ್ಲಾ ರೀತಿಯ ತಯಾರಿಗಳನ್ನು ಬಂದಿದೆ. ಪ್ರಮುಖವಾಗಿ ಇಲ್ಲಿ ರಿಸರ್ವ್ ಪೊಲೀಸ್ ಯೋಜನೆ ಮಾಡಲಾಗಿತ್ತು, ಭದ್ರತೆಗೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಆ ಬಳಿಕವೇ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಎಂಟ್ರಿಯನ್ನ ಪಡಿತಾರೆ. ಅನಾಮಿಕರನ್ನ ಕೂಡ ನಾರ್ಮಲ್ ಆಗಿ ಯಾವ ತರ ಉತ್ಖನನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅದನ್ನ ಕರೆದುಕೊಂಡು ಬಂದಿರುವಂತದ್ದು ಕೂಡ ಇದೆ. ಇಲ್ಲಿ ಅಫೆನ್ಷನ್ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಆತನಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಸಿದ್ಧ ಮಾಡಬೇಕಾಗುತ್ತೆ. ಕೇವಲ ಮೊಬೈಲ್ ಮಾತ್ರ ಅಲ್ಲ, ಆತ ಯೂಸ್ ಮಾಡ್ತಾ ಇದ್ದಂತಹ ಬಟ್ಟೆಗಳಾಗಿರ್ಬೋದು, ಬೇರೆ ಬೇರೆ ಅಗತ್ಯ ಮಾಹಿತಿಗಳು, ಅಗತ್ಯ ವಸ್ತುಗಳು ಆತನಿಂದ ಏನಾದರೂ ಪರಿಣಾಮಿಸಿದ್ರೆ ಅದೆಲ್ಲವನ್ನೂ ಕೂಡ ಪಡೆಯಬೇಕಾಗುತ್ತೆ. ಹಾಗಾಗಿ ಬಹಳ ವರ್ಷಗಳ ಕಾಲ ಈ ಒನ್ ಬೈ ಒನ್ ಇದನ್ನು ಯಾರೆಲ್ಲ ಇದ್ದಾರೋ ಅವರೆಲ್ಲ ಕೂಡ ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಆತನನ್ನ ಇಲ್ಲಿಗೆ ಆರಂಭಕ್ಕೋಸ್ಕರ ಯಾಕಂದ್ರೆ ಆತ ನಮ್ಮ ಎಸ್ಐಟಿ ಅಧಿಕಾರಿಗಳ ಮುಂದೆ ನಾನು ಕೇವಲ ಮಾತನಾಡಿ ಪತ್ರದಾರಿಗಳು ಬೇರೆಯೇ ಆಧಾರದಲ್ಲಿ ಹೇಳುವಂತ ಸಾಧ್ಯತೆಯಿಂದಾಗಿ ಆತ ಯಾಕಂದ್ರೆ ನಾಡಿನ ಯಾರಾದ್ರೂ ಅಧಿಕಾರಿಗಳು ಇದ್ರೆ ಆಧಾರದಲ್ಲಿ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಹಾಗಾಗಿ ಕಾನೂನಾತ್ಮಕವಾಗಿ ರಕ್ಷಣೆ ಮತ್ತು ಪೊಲೀಸರು ಎಕ್ಸ್ಪರ್ಟ್ ಒಬ್ಬ ವ್ಯಕ್ತಿಗೆ ನಾವು ಯಾಕೆ ಆಶ್ರಯ ನೀಡಬಾರದು, ಆಶ್ರಯ ಕೊಡೋದ್ರಲ್ಲಿ ಏನ್ ತಪ್ಪಿದೆ, ಆತನ ವಕೀಲರು ನಾವು ಆಶ್ರಯ ಕೊಡ್ತೀವಿ ಅನ್ನೋದನ್ನ ಹೇಳುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಎಲ್ಲರನ್ನ ಕೂಡ ವಿಚಾರಣೆ ಮಾಡಿ ಸೂತ್ರಧಾರಿಗಳಿಗೂ ಆಶ್ರಯ ಕೊಟ್ಟಂತ ಮನೆಯವರಿಗೂ ಏನ್ ಲಿಂಕ್ ಇದೆ ಈ ಪ್ಲಾನ್ ನಲ್ಲಿ ಅವರೇನಾದರೂ ಭಾಗಿಯಾಗಿದ್ದಾರೆ ಸಂದರ್ಭದಲ್ಲಿ ಇತರ ಸಂದರ್ಭದಲ್ಲಿ ಎಸ್, ಇದೀಗ
ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ತನಿಖೆ ಚುರುಕುಗೊಳ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ.
ಹೊರಭಾಗದಲ್ಲಿರ್ತಕ್ಕಂಥ ಪೊಲೀಸರು ಅಲ್ಲಿ ನೋಡಿ, ಅಲ್ಲಿ ಆ ತೋಟದ ಒಳಭಾಗದಲ್ಲಿ ಅಧಿಕಾರಿಗಳಿರುವಂಥದ್ದು, ಸ್ಥಳೀಯರಿರುವಂಥದ್ದನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗ್ಗಿನಿಂದ ಏಕಾಏಕಿ ದಾಳಿಗೆ ಒಳಗಾದಂಥ ರೀತಿಯಲ್ಲಿ ಪರಿಸ್ಥಿತಿ. ಯಾಕೆಂತಂದರೆ ಬೆಳಗ್ಗೆ SIT ದಾಳಿಯ ರೀತಿಯಲ್ಲಿ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಈ ಉತ್ಖನನ ಕಾರ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಯಾವುದೂ ಕೂಡ ಮಾಹಿತಿಯನ್ನು ನೀಡದೆ SIT ಅಧಿಕಾರಿಗಳು ಹೋಗುವಂಥ ರೀತಿಯಲ್ಲೇ, ಅಂದರೆ ಇಲ್ಲಿಯ ತನಕ ಕೂಡ ಮಾಹಿತಿ ನೀಡದೆ ಹೋಗ್ತಾ ಇರುವಂಥದ್ದು ಕ್ರಮ. ಅದೇ ರೀತಿಯಲ್ಲಿ ಇವತ್ತು ಕೂಡ ವ್ಯಕ್ತಿಯನ್ನು ಕರ್ಕೊಂಡು ನೇರವಾಗಿ ಹೋಗಿರುವಂತಹದ್ದು ಉಜಿರೆಯ ಕಡೆಗೆ. ಉಜಿರೆಯ ತಿಮರೋಡಿಯ ಕಡೆಗೆ ತೆರಳಿರುವಂಥ ಅಧಿಕಾರಿಗಳು ತಿಮರೋಡಿಯಲ್ಲಿ ಹೋಗಿ ಅಲ್ಲಿ ಮಹಜರು ಕಾರ್ಯ ಅಥವಾ ಕಾರ್ಯಾಚರಣೆಯನ್ನ ಅಥವಾ ಅಲ್ಲೊಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಅದರ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ನಿರಂತರವಾಗಿ ನೋಡಿ, ಅಲ್ಲಿ ಒಳಭಾಗದಲ್ಲಿರ್ತ ಅಧಿಕಾರಿಗಳಿಗೆ ಬಾಳೆಹಣ್ಣು ನೀರೆಲ್ಲ ತಗೊಂಡು ಹೋಗ್ತಿರುವಂಥ ದೃಶ್ಯ ನೋಡ್ತಾ ಇದ್ರಿ. ಅದ್ರ ಜೊತೆಗೆ ಅಲ್ಲಿಗೆ ನೀರಿನ ವ್ಯವಸ್ಥೆ ಮಾಡ್ತಿರುವಂಥದ್ದು. ಈಗಾಗಲೇ ಬೆಳಗ್ಗೆ 9:00ವರೆಗೆ ಹೊರಟಿದ್ದಾರೆ. ನಿರಂತರವಾದಂತಹ ಕಾರ್ಯಾಚರಣೆ ಆಗ್ತಾ ಇದೆ. ಒಳಭಾಗದಲ್ಲಿ ಏನಾಗ್ತಾ ಇದೆ, ಯಾವ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ ಕೆಲವು ಕ್ಷಣಗಳಲ್ಲಿ. ಆದರೆ ಈಗ ಆರೋಪಿ ಚಿನ್ನಯ್ಯನನ್ನ ಕರೆದುಕೊಂಡು SIT ಅಧಿಕಾರಿಗಳು ತೆರಳಿರುವಂತಹದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಮೋಹನ್ ಶೆಟ್ಟಿ ಅವರ ಮನೆಗೆ. ಅಲ್ಲಿ ಸರ್ಚ್ ವಾರೆಂಟ್ನ ಹಿಡ್ಕೊಂಡು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ಮನೆಗಳಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿಲ್ಲ. ಆದರೆ ಸರ್ಚ್ ಆಗ್ತಾ ಇದೆ. ಚಿನ್ನಯ್ಯ ತಾನು ಇಲ್ಲಿದ್ದೆ, ಇಲ್ಲಿ ಮಾತಾಡಿದ್ದೆ ಅಂತೆಲ್ಲ ಹೇಳ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು ರೀತಿಯಲ್ಲಿ ಇದು ಕಾರ್ಯಾಚರಣೆಯೂ ಹೌದು, ಸರ್ಚ್ ವಾರೆಂಟ್ ಅನ್ನು ಹಿಡ್ಕೊಂಡು ಹೋಗಿರುವಂಥದ್ದು ಹೌದು, ಜೊತೆಗೆ ಮಹಜರು ಕೂಡ ಹೌದು ಅಂತ ಅನಿಸ್ತದೆ. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಚುರುಕು ಪಡಿತಾ ಇದೆ SIT ತನಿಖೆ ಅನ್ನೋದು ಇದಕ್ಕೆ. ಯಾಕೆಂತಂದ್ರೆ ವೇಗ ಪಡಿತಾ ಇದೆ, ಚುರುಕನ್ನ ಪಡಿತಾ ಇದೆ. SIT ತನಿಖೆ ಕ್ಷಣಕ್ಕೂ ಕೂಡ ಚುರುಕನ್ನ ಪಡಿತಾ ಇದೆ ಅನ್ನುವಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಹೊರಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಬಿಗಿ ಪೊಲೀಸ್ ಬಂದೋಬಸ್ತ್, ಅದರ ಜೊತೆಗೆ
ಪೊಲೀಸ್ ವಾಹನಗಳು ಕೂಡ ಹೊರಗೆ ಬರ್ತಾ ಇರುವಂಥದ್ದು. ಕಳೆದ ಮೂರುವರೆ ಗಂಟೆಯಿಂದ ಈ ವಿಚಾರಣೆ ಪ್ರಕ್ರಿಯೆ, ಶೋಧ ಕಾರ್ಯ ಪ್ರಕ್ರಿಯೆ ಆಗ್ತಾ ಇದೆ. SP ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳು ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅವರ
SIT ತನಿಖೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ತಿಮರೋಡಿ ಮನೆ ಮುಂದಿನ ದೃಶ್ಯಾವಳಿಯನ್ನು ಗಮನಿಸ್ತಾ ಇರುವಂಥದ್ದು. SIT ಅಧಿಕಾರಿಗಳು ತಿಮರೋಡಿ ಅವರ ಮನೆ ಮತ್ತು ಮೋಹನ್ ಶೆಟ್ಟಿ ಅವರ ಮನೆಗೆ ತೆರಳುತ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸಿದ್ರೆ, ಅದ್ರ ಜೊತೆಗೆ ಅಲ್ಲಿ ನಿರಂತರವಾದಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಶೋಧ ಕಾರ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಇದೀಗ ಹೊರ ಬರ್ತಾ ಇರುವಂಥದ್ದು. ಇದೀಗ ಬೆಳಗ್ಗಿನಿಂದ ನಿರಂತರವಾದಂತಹ ಶೋಧ ಕಾರ್ಯ ಎರಡೂ ಮನೆಯಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಇನ್ನೂ ಕೂಡ ದೊರಕಿಲ್ಲ. ಮೊಬೈಲ್ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ, ಅದರ ಬಗ್ಗೆ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮನೆಯಲ್ಲಿದ್ದಂತಹ CCTVಯ ಹಾರ್ಡ್ ಡಿಸ್ಕನ್ನು ವಶಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಅದನ್ನು ವಶಪಡಿಸಿಕೊಂಡಾಗ ಕಳೆದ 1 ತಿಂಗಳಿನಲ್ಲಿ ಏನೆಲ್ಲ ಆಗಿದೆ, ಅಲ್ಲಿ ಏನೆಲ್ಲ ಯಾರೆಲ್ಲ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಅವರ ಸಹೋದರನ ಮನೆಯಲ್ಲೂ CCTV ಇದ್ದರೆ ಅಲ್ಲಿಯೂ ಕೂಡ ಆ ಒಂದು ಹಾರ್ಡ್ ಡಿಸ್ಕನ್ನು ವಶಪಡಿಸಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ಕಡೆಗೆ ಷಡ್ಯಂತ್ರದ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಧರ್ಮಸ್ಥಳದ ಪರವಾಗಿ, ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಭಕ್ತರು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿರುವುದನ್ನು ವಿರೋಧಿಸಿ ಅವರು ಧರ್ಮಸ್ಥಳದತ್ತ ದಾಪುಗಾಲಿಡ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಯಿಂದ SITಯ ತನಿಖೆ ಚುರುಕುಗೊಳ್ತಾ ಇದೆ. ಸುಜಾತಾ ಭಟ್ ಅವರು ಈಗಾಗಲೇ SIT ಕಚೇರಿಗೆ ಆಗಮಿಸಿದ್ದು ತನಿಖೆ ಕಾರ್ಯ ನಡೀತಾ ಇದೆ. ಸುಜಾತಾ ಭಟ್ ಅವರ ತನಿಖೆ ಕಾರ್ಯ ನಡೀತಾ ಇದೆ. SITಯಿಂದ ಸುಜಾತಾ ಭಟ್ ಅವರ ತನಿಖೆ ಕಾರ್ಯ ನಡೀತಾ ಇರುವಂಥದ್ದು ಒಂದು ಕಡೆ ಆದರೆ, ಇವತ್ತು ಬೆಳಗ್ಗೆ ಮುಂಜಾನೆ 5:30 ಸುಮಾರಿಗೆ ಸುಜಾತಾ ಭಟ್ ಅವರು SITಯ ಕಡೆಗೆ ಆಗಮಿಸಿರ್ತಕ್ಕಂಥದ್ದನ್ನು ಕೂಡ ತಾವು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಸಮೀರ್ ಅವರ ವಿಚಾರಣೆ ಕಾರ್ಯವೂ ಕೂಡ 2 ದಿನ ನಡೆದಿತ್ತು. ನಿನ್ನೆ ಮತ್ತು ಮೊನ್ನೆಯೂ ಕೂಡ MD ಸಮೀರ್ ಅವರ ವಿಚಾರಣೆ ಕಾರ್ಯ ನಡೆದಿತ್ತು. ಅದರ ಜೊತೆಗೆ ಸುಜಾತಾ ಭಟ್ ಪ್ರಕರಣದ ಬಗ್ಗೆ ಸುಜಾತಾ ಭಟ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅದು ಸಂಚಲನವನ್ನು ಮೂಡಿಸಿತ್ತು. ಇನ್ಸೈಟ್ ರಶ್ ಅನ್ನುವಂತಹ ಯೂಟ್ಯೂಬ್ನಲ್ಲಿ ಸುಜಾತಾ ಭಟ್ ನೀಡಿದಂಥ ಹೇಳಿಕೆ ಬಹುದೊಡ್ಡ ಸಂಚಲನವನ್ನು ಮೂಡಿಸಿತ್ತು. ಅದರಲ್ಲೂ ಪ್ರಮುಖವಾಗಿ ನನ್ನನ್ನು ಪ್ರೇರೇಪಿಸಿದ್ರು, ನನಗೆ ಒತ್ತಾಯಿಸಿದ್ರು ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡಿದರು. ಯಾರು ಒತ್ತಾಯಿಸಿದ್ದು ಅಂತ ಕೇಳಿದ್ದಕ್ಕಾಗಿ ಅವರು ಜಯಂತ್ ಮತ್ತು ಗಿರೀಶ್ ಮಟ್ಟಣ್ಣ ಅವರ ಹೆಸರನ್ನು ಹೇಳಿದರು. ತದಾದ ನಂತರ ಒಂದಷ್ಟು ಸಂಚಲನವನ್ನು ಇಡೀ ರಾಜ್ಯದಲ್ಲಿ ಅದು ಹುಟ್ಟು ಹಾಕಿತ್ತು. ಆ ಹೇಳಿಕೆ ಯು ಟರ್ನ್ ಅಥವಾ ತಪ್ಪೊಪ್ಪಿಗೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಹುಟ್ಟು ಹಾಕಿತ್ತು. ಅದಾದ ನಂತರ ಅವರು ಒಂದು ರಾಜ್ಯದ ವಾಹಿನಿಯಲ್ಲಿ ಕುಳಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ತದ ಬಳಿಕ ಅವರು ಮತ್ತೊಂದಷ್ಟು ಹೇಳಿಕೆಗಳನ್ನು ನೀಡ್ತಾ ಹೋದರು. ಅದಾದ ನಂತರ ಮತ್ತೆ ಯು ಟರ್ನನ್ನು ಹೊಡೆದಿರುವಂಥದ್ದು. ಇಲ್ಲ, ನನ್ನ ಮಗಳು ಅನನ್ಯ ಭಟ್, ನನಗೆ ಮಗಳಿದ್ದಾಳೆ ಅನ್ನುವಂಥದ್ದು ನನಗೆ ಕೆಲವು ಯೂಟ್ಯೂಬ್ನವರು ಪ್ರೇರೇಪಿಸಿದ್ರು, ಅವರಿಂದಾಗಿ ನಾನು ಹೇಳಿಕೆ ಕೊಟ್ಟೆ ಅನ್ನುವಂಥದ್ದನ್ನು ಹೇಳಿ ಗೊಂದಲ ಮೂಡಿಸಿದ್ರು. ಇದಕ್ಕೂ ಮೊದಲು ಜಯಂತ್ ಟಿ ಅವರು ಒಂದು ರಾಷ್ಟ್ರೀಯ ವಾಹಿನಿಗೆ ಮಾತನಾಡ್ತಾ ಹೇಳಿದ್ರು ಅವರು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ನಿನ್ನೆ ಅವರು ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಸುದ್ದಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಯಾಕೆಂತಂದ್ರೆ ಅವರು ಸುಜಾತಾ ಭಟ್ ವಿರುದ್ಧ ನಾನು ಕೇಸ್ ದಾಖಲಿಸ್ತೇನೆ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳಿ. ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು, ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ ಸರ್? ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಅದರಲ್ಲೂ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜಾಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್?
ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತ್ರ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು, ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಎಸ್ ಆಗಲಿ, ಹೋಗೋಣ ಅಂತ ಬಂದಿದ್ದೀನಿ ಸರ್. ಅದಕ್ಕೆ ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು, ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ ಸುಳ್ಳು ಹೇಳ್ತಿರೋದ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದ್ರು ಮಗಳಿದ್ದಾಳಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು, ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲಿಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್, ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟಿಗೆ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಾರೆ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವೀಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಹತ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದೇ ಇಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆ ನಂತರ ಅವ್ರ ಹತ್ರ ಮಾತಾಡಿದ್ರ? ಆ ನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಯೂಟ್ಯೂಬ್ ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ನಾನು ಹೇಳಿಲ್ಲ ನಾನು ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದೆ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ಬೇಕು, ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಶ್ವ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರ ವಿರುದ್ಧ? ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ, ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ. ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ. ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರಾದರೂ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀರಿ? ಅದು SIT ತನಿಖೆ ಮಾಡಲಿ ಸರ್. ಏನಿದೆ ಅಷ್ಟು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ. ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಹೇಳಿ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿ ಅಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣಬರ ಅಂತ ಹೇಳ್ಬೇಕು. ಅದಲ್ಲ ಹಣೆ ಬರ 100%. ಏನು ಮಾಡಲಿಕ್ಕೆ? ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು. ಸರಿ, ಏಜ್ ಆಗಿದೆ, ಬಿಟ್ಬಿಡಬೇಕು, ಆಯ್ತು. ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.
ಮೊಬೈಲ್ನಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಮೊಬೈಲ್ ಜೊತೆಗೆ ಹಲವು ಮಹತ್ವದ ಆತನಿಂದ ಕಲೆ ಹಾಕಿ ಎಲ್ಲ ರೀತಿಯ ತಯಾರಿಗಳನ್ನು ಇಲ್ಲಿ ರಿಸರ್ವ್ ಪೊಲೀಸ್ಗಳನ್ನ ನಿಯೋಜನೆ ಮಾಡಲಾಗಿದ್ದು ಮತ್ತು ಭದ್ರತೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು ಆ ಬಳಿಕ ಪಡಿತಾರೆ ಅನಾಮಿಕರನ್ನ ಕೂಡ ನಾರ್ಮಲ್ ಆಗಿ ಯಾವ ತರ ಉತ್ಖನನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅದನ್ನ ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಜಿತೇಂದ್ರ ಅವರ ವಾಹನ ಇಲಾಖೆಗೆ ಬರ್ತಾ ಇರುವಂತದ್ದು ಗಮನಿಸಬಹುದು. ಆಲ್ಮೋಸ್ಟ್ ದರ್ಶನ ಮುಗಿದಿದೆಯಾ ಬೇರೆ ಬೇರೆ ಅಗತ್ಯ ಮಾಹಿತಿ ಜಿತೇಂದ್ರ ದಯಾಮ್ ಅವರಿಗೆ ಸೇರಿದಂತಹ ವಾಹನ ಅದು ಈ ಭಾಗಕ್ಕೆ ಬರ್ತಾ ಇರುವಂತದ್ದು, ಅಂದ್ರೆ ಮೋಹನ್ ಶೆಟ್ಟಿ ಅವರ ಮನೆಯ ಭಾಗದಲ್ಲಿ ಈ ಭಾಗಕ್ಕೆ ಬರ್ತಾ ಇರುವಂತದ್ದು. ಹೀಗಾಗಿ ಏನು ಅಂದ್ರೆ ಹೆಚ್ಚುವರಿಯಾದಂತಹ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಅವರು SIT ಕಚೇರಿಯಲ್ಲಿ ಸುಜಾತ ಭಟ್ ಅವರನ್ನ ತೆರಳುವಂತಹ ಸಾಧ್ಯತೆ ಅವರು ಸದ್ಯ ಹೋಗ್ತಾ ಇರುವಂತದ್ದು. ಆ ಭಾಗದಲ್ಲಿ ಅಂದ್ರೆ ಆ ಭಾಗದ ಮನೆಯನ್ನು ಕಾಣಿಸ್ತಾ ಇದ್ದಾರೆ. ಅಲ್ಲಿ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಜೊತೆಗೆ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಇತರ ಅಧಿಕಾರಿಗಳು ಇರುವಂತಹ ಅಲ್ಲಿ ಸರ್ವೆ ಮಾಡ್ತಾ ಇದ್ರು. ಅದಕ್ಕಾಗಿ ಮೊಬೈಲ್ಗಾಗಿ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಸ್ತುಗಳಿಗಾಗಿ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಆತನ ಮೊಬೈಲ್ ಸಿಕ್ಕಿದ್ರೆ ಪ್ರಕರಣದಲ್ಲಿ ಬಹುತೇಕ ಒಂದು ಮೊಬೈಲ್ನಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ಗಳು ಗೊತ್ತಾಗುತ್ತೆ. ಹಿಂದೆ ಇಲ್ಲ ಎಲ್ಲ ಆಗಿದೆ. क्या 100x zoom इतना
ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ರೆಡ್ಡಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು ಎಫ್ ಐ ಆರ್ ದಾಖಲಾಗಿದೆ. ಒಂದಷ್ಟು ಎಫ್ ಐ ಆರ್ಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು ಎಫ್ ಐ ಆರ್ ಮಾಡಿದರೆ ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಪದ್ಮ ಅದರಲ್ಲಿ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜಾಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತಾಡಿ ನಮ್ಮಂತರ ಮೇಲೆ ಎಫ್ ಐ ಆರ್ ಮಾಡಿ ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಎಸ್ ಆಗಲಿ, ಹೋಗೋಣ ಅಂತ ಬಂದೀನಿ ಸರ್. ಅದಕ್ಕೆ ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು. ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದಾ ಸುಳ್ಳು ಹೇಳ್ತಿರೋದಾ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು. ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನೋ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್. ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿದ್ರು ತಾನೆ. ಫಸ್ಟಿಗೆ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖ ನನಗೆ ಗೊತ್ತಾರೆ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವೀಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದಾನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದೇ ಇಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆ ನಂತರ ಅವ್ರ ಹತ್ರ ಮಾತಾಡಿದ್ರಾ? ಆ ನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅಭಿ, ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇದ್ದ, ಇಲ್ಲ ಅಭಿ ನಾನು ಹೇಳಿಲ್ಲ, ಅಭಿ ನಾನು ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಆಗ್ತಾಯಿದೆ, ನಾಳೆ ದೂರ ದಾಖಲೆ ಮಾಡ್ತಾಯಿದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ದಕ್ಕೆ ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು. ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು. ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನರ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಷಯ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರ ವಿರುದ್ಧ? ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾವು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ.
ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ, ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ, ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ ನಾನೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರಾದರೂ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀರಿ? ಅದು SIT ತನಿಖೆ ಮಾಡಲಿ ಸರ್, ಏನಿದೆ ಅದು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಹೇಳಿ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣಬರ ಅಂತ ಹೇಳ್ಬೇಕು, ಅದಲ್ಲ 100%. ಏನು ಮಾಡಲಿಕ್ಕೆ ಆ ಸತ್ಯದಾರಿಯಲ್ಲಿ ಹೋಗಿದ್ರು, ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು, ಸರಿ ಏಜ್ ಆಗಿದೆ ಬಿಟ್ಬಿಡಬೇಕು, ಆಯ್ತು ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಮೊಬೈಲ್ನಲ್ಲಿ ಗೊತ್ತಾಗುತ್ತೆ, ಹೀಗಾಗಿ ಮೊಬೈಲ್ ಜೊತೆಗೆ ಹಲವು ಮಹತ್ವದ ಆತನಿಂದ ಕಲೆ ಹಾಕಿ ಎಲ್ಲ ರೀತಿಯ ತಯಾರಿಗಳನ್ನು ಬೇಕು ಅಂತ ರೆಕಾರ್ಡ್ ಹಾಕೊಳ್ತೀರಾ? ಇಲ್ಲಿ ರಿಸರ್ವ್ ಪೊಲೀಸ್ಗಳನ್ನ ನಿಯೋಜನೆ ಮಾಡಲಾಗಿದ್ದು ಮತ್ತು ಭದ್ರತೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದ್ದು ಆ ಬಳಿಕ ಪಡಿತಾರೆ. ಅನಾಮಿಕರನ್ನು ಕೂಡ ನಾರ್ಮಲ್ ಆಗಿ ಯಾವ ಥರ ಉತ್ಖನನಕ್ಕೆ ಕಾರ್ಯಕ್ರಮ ಹೋಗ್ತಾ ಇದ್ರು ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅದನ್ನು ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಜಿತೇಂದ್ರ ಅವರ ವಾಹನ ಇಲಾಖೆಗೆ ಬರ್ತಾ ಇರುವಂಥದ್ದು ಗಮನಿಸಬಹುದು. ಆಲ್ಮೋಸ್ಟ್ ದರ್ಶನ ಮುಗಿದಿದೆಯಾ ಬೇರೆ ಬೇರೆ ಅಗತ್ಯ ಮಾಹಿತಿ ಸೇರಿದಂತಹ ವಾಹನ ಅದು ಈ ಭಾಗಕ್ಕೆ ಬರ್ತಾ ಇರುವಂಥದ್ದು, ಅಂದ್ರೆ ಮೋಹನ್ ಶೆಟ್ಟಿ ಅವರ ಮನೆಯ ಭಾಗದಲ್ಲಿ ಈ ಭಾಗಕ್ಕೆ ಬರ್ತಾ ಇರುವಂಥದ್ದು. ಹೀಗಾಗಿ ಏನು ಅಂದ್ರೆ ಹೆಚ್ಚುವರಿಯಾದಂತಹ ಅಧಿಕಾರಿಗಳು ಅಲ್ಲೇ ಇದ್ದಾರೆ. SIT ಕಚೇರಿಯಲ್ಲಿ ಸುಜಾತ ಭಟ್ ಅವರನ್ನ ತೆರಳುವಂತಹ ಸಾಧ್ಯತೆ ಅವರು ಸದ್ಯ ಹೋಗ್ತಾ ಇರುವಂಥದ್ದು. ಆ ಭಾಗದಲ್ಲಿ ಅಂದರೆ ಆ ಭಾಗದ ಮನೆಯಲ್ಲಿ ಯಾರಾಗ್ತಾ ಇದ್ದಾರೆ ಅಲ್ಲಿ ಸರ್ಚ್ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಜೊತೆಗೆ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಇತರ ಅಧಿಕಾರಿಗಳು ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆತನ ಮೊಬೈಲ್ ಸಿಗದೆ ಪ್ರಕರಣದಲ್ಲಿ ಬಹುತೇಕ ಮೊಬೈಲ್ನಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ಗಳು ಗೊತ್ತಾಗುತ್ತೆ. ಇಲ್ಲ ಎಲ್ಲ ಆಗಿದೆ.
100x zoom ಇಟ್ಬಿಡಿ. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ. ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು. ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದಿದ್ದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಪದ್ಮ ಅದರಲ್ಲಿ ಇದೇ ಥರ ಹೋರಾಟಗಾರನ್ನು ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಅದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜೆ ಆಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೂ ಮಾತಾಡಿ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಎಸ್ ಆಗಲಿ, ಹೋಗೋಣ ಅಂತ ಬಂದೀನಿ ಸರ್. ಅದಕ್ಕೆ ಅದು ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು. ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ, ಸುಳ್ಳು ಹೇಳ್ತಿರೋದ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು. ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್. ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಾರೆ. ಅದು ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದು ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದಿಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆ ನಂತರ ಅವ್ರ ಹತ್ರ ಮಾತಾಡಿದ್ರ? ಆ ನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್.
ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅಭಿ, ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇದ್ದ, ಇಲ್ಲ ಅಭಿ ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ, ಎಲ್ಲ ರೆಡಿ ಆಗ್ತಾಯಿದ್ದೀನಿ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧನ? ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ದಕ್ಕೆ ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಸರ್, ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್, ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನರ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ, ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಶ್ವ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು, ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್, ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ, ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ, ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ, ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರು ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀರಿ? ಅದು SIT ತನಿಖೆ ಮಾಡಲಿ ಸರ್, ಏನಿದೆ ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಹೇಳಿ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣಬರ ಅಂತ ಹೇಳ್ಬೇಕು, ಅದಲ್ಲ 100%. ಏನು ಮಾಡಲಿಕ್ಕೆ ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು, ಸರಿ ಏಜ್ ಆಗಿದೆ ಬಿಟ್ಬಿಡಬೇಕು, ಆಯ್ತು, ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಮೊಬೈಲ್ನಲ್ಲಿ ಗೊತ್ತಾಗುತ್ತೆ, ಹೀಗಾಗಿ ಮೊಬೈಲ್ ಜೊತೆಗೆ ಹಲವು ಮಹತ್ವದ ಆತನಿಂದ ಕಳೆ ಹಾಕಿ ಎಲ್ಲ ರೀತಿಯ ತಯಾರಿಗಳನ್ನು ಇಲ್ಲಿ ರಿಸರ್ವ್ ಪೊಲೀಸ್ಗಳನ್ನ ನಿಯೋಜನೆ ಮಾಡಲಾಗಿತ್ತು ಮತ್ತು ಭದ್ರತೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಆ ಬಳಿಕ ಅಧಿಕಾರಿಗಳು ಪಡಿತಾರೆ. ಹೋಗ್ತಾ ಇದ್ರು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅದನ್ನು ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು. ಜಿತೇಂದ್ರ ಅವರ ವಾಹನ ಇಲಾಖೆಗೆ ಬರ್ತಾ ಇರುವಂತದ್ದು ಗಮನಿಸಬಹುದು. ಆಲ್ಮೋಸ್ಟ್ ದರ್ಶನ ಮುಗಿದಿದೆಯಾ ಅಗತ್ಯ ಮಾಹಿತಿ ಸೇರಿದಂತಹ ವಾಹನ ಅದು ಈ ಭಾಗಕ್ಕೆ ಬರ್ತಾ ಇರುವಂತದ್ದು, ಅಂದ್ರೆ ಮೋಹನ್ ಶೆಟ್ಟಿ ಅವರ ಮನೆಯ ಭಾಗದಲ್ಲಿ ಈ ಭಾಗಕ್ಕೆ ಬರ್ತಾ ಇರುವಂತದ್ದು. ಹೀಗಾಗಿ ಏನು ಅಂದ್ರೆ ಹೆಚ್ಚುವರಿಯಾದಂತಹ ಅಧಿಕಾರಿಗಳು ಅಲ್ಲೇ ಇದ್ದಾರೆ. SIT ಕಚೇರಿಯಲ್ಲಿ ಸಂಜೆ ಸುಜಾತ ಭಟ್ ಅವರನ್ನ ತೆರಳುವಂತಹ ಸಾಧ್ಯತೆ ಇದೆ. ಅವರು ನೋಡ್ತಾ ಇರುವಂತದ್ದು ಆ ಭಾಗದಲ್ಲಿ ಆ ಭಾಗದ ಮನೆಯಲ್ಲಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ, ಜೊತೆಗೆ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಇತರ ಅಧಿಕಾರಿಗಳು ಇರುವಂತಹ
ಅವರೇ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಮೊಬೈಲ್ಗಾಗಿ ಕೊರೋನಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಆತನ ಮೊಬೈಲ್ ಸಿಗದೆ ಪ್ರಕರಣದಲ್ಲಿ ಬಹುತೇಕ ಒಂದು ಮೊಬೈಲ್ನಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ಗಳು ಗೊತ್ತಾಗುತ್ತೆ. ಇಲ್ಲ ಎಲ್ಲ ಆಗಿದೆ. ಓಕೆ ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15 ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಇವ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದ್ರು. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21-22 ಇರಬಹುದು. ಹೌದು, ಕೊರೋನಾ ಟೈಮಲ್ಲಿ. ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದ್ರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ, ಮತ್ತು ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ಅಲ್ಲ ಸರ್, ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು. ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಹೌದೌದು. ಆದ್ರೆ ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ
ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ ಧರ್ಮಸ್ಥಳದ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದಷ್ಟೇ. ಉದ್ದೇಶಪೂರ್ವಕವಾಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ತೊಂದರೆ ಇಲ್ಲ. ಅವನಂದ್ರೆ ಸಿಕ್ಕಿದವ್ರದ್ದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನು ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ. ಯಾವುದು ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಇಲ್ಲ, ಪಂಚಾಯತಲ್ಲಿ ಹೊಣೆ ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಷನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ. ಈ ಪ್ರಕರಣ ಬಂದ ಬಳಿಕ ಆತ ಯಾರತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು. ಅವನು ಅನ್ನ ತರುವಂಥದ್ದು, ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತು ತರುವಂತ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ? ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದು. ಇರ್ಬೋದು. ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿ, ಉಜಿರೆ. ವೆಲ್ಕಮ್. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲಾ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂತಹ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ, ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಹೋಗುದಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21-22 ಇರಬಹುದು. ಕೊರೋನಾ ಟೈಮಲ್ಲಿ, ಕೊರೋನಾ ಕಳೆದು ಆಫ್ಟರ್ ಕೊರೋನಾ.
ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದ್ರೂ ಬಂದು ಭೇಟಿ ಮಾಡೋಂಥ? ಇಲ್ಲ ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನನ್ನನ್ನು ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ಅಲ್ಲ ಸರ್, ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್ ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಹೌದೌದು. ಆದ್ರೆ ಕೆಲಸ ಮಾಡ್ತು ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್ ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100% ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದ್ರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100% ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ನಿಮ್ಮ ಜೊತೆ ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದಷ್ಟೇ. ಉದ್ದೇಶಪೂರ್ವಕವಾಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಜೊತೆ ಕೆಲಸ ಮಾಡ್ತಿದ್ದಾಗ ಬಿಹೇವಿಯರ್ ಹೇಗಿತ್ತು? ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ನೀವು ನೋಡ್ತಾ ಇದ್ದೀರಾ, ಹೌದೌದು, ಅವನ ವ್ಯಕ್ತಿತ್ವ ಯಾವ ತರ ಇತ್ತು? ತೊಂದರೆ ಇಲ್ಲ. ಅವನಂದ್ರೆ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯನ್ನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನ್ ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ. ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ ಯಾವುದು, ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣಗಳು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಶನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗುತ್ತದೆ, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದ್ರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ. ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು. ಅವನು ಅನ್ನ ತರುವಂಥದ್ದು, ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತುವುದರಿಂದ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ? ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದಲ್ಲ? ಇರ್ಬೋದು. ಹಣದ ಆಸೆನೇ ಇತ್ತ ನಿಮ್ಮ? ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿಂದ ಉಜಿರೆ. ವೆಲ್ಕಮ್. ಓಕೆ ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನ ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ.
ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಓದಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21, 22 ಇರಬಹುದು. ಕೊರೋನಾ ಟೈಮಲ್ಲಿ, ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19, 20 ಬಂದದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದ್ರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದ್ರೆ ಎಲ್ಲರಿಗೂ ಪರಿಚಯ ಇತ್ತು. ನನ್ನನ್ನು ನಂದೇ ಪರಿಚಯ ಕಡಿಮೆ. ಅಂದ್ರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದ್ರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮ್ ಅಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್ ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಆದ್ರೆ ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್ ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದ್ರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದು ಅಷ್ಟೇ. ಉದ್ದೇಶಪೂರ್ವಕ ಆಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಕೆಲಸ ಮಾಡ್ತಿದ್ದಾಗ ಬಿಹೇವಿಯರ್ ಹೇಗಿತ್ತು? ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ವ್ಯಕ್ತಿತ್ವ ಯಾವ ತರ ಇತ್ತು? ತೊಂದರೆ ಇಲ್ಲ. ನನ್ನ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನ್ ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಡೇ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ. ಯಾವುದು ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣ ಉಳುವವರು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆ ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಶನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗುತ್ತದೆ, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದ್ರೂ ಇದೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ. ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21, 22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು. ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನ ಎತ್ತುದರಿಂದ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ? ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದಲ್ಲ? ಇರ್ಬೋದು. ಹಣದ ಆಸೆನೇ ಇತ್ತ ನಿಮ್ಮ? ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿಂದ ಉಜಿರೆ. ಥ್ಯಾಂಕ್ ಯು, ವೆಲ್ಕಮ್. ಓಕೆ ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂತಹ ವ್ಯಕ್ತಿ, ಆ ವ್ಯಕ್ತಿ
ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದೆ, ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15 ಅವರ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಇದ್ದರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗೆ ಇದ್ದರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ. ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಹೋಗುತ್ತಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21-22 ಇರಬಹುದು. ಕೊರೋನಾ ಟೈಮಲ್ಲಿ? ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ದ. ಆ ಟೈಮಲ್ಲಿ ಯಾರಾದ್ರೂ ಬಂದು ಭೇಟಿ ಮಾಡೋಂತ? ಇಲ್ಲ. ಅವನಿಗೆ ಅಂದ್ರೆ ಎಲ್ಲರಿಗೂ ಪರಿಚಯ ಇತ್ತು. ನನ್ನನ್ನು ನಂದೇ ಪರಿಚಯ ಕಡಿಮೆ. ಅಂದ್ರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದ್ರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮ್ ಅಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು. ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಆದ್ರೆ ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದ್ರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದು ಅಷ್ಟೇ. ಉದ್ದೇಶಪೂರ್ವಕ ಆಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ತೊಂದರೆ ಇಲ್ಲ. ನನ್ನ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ. ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನು ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ. ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ ಯಾವುದು, ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು. ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಇಲ್ಲ, ಪಂಚಾಯತಲ್ಲಿ ಹೊಣೆ ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಶನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದ್ರೂ ಇದೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ. ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು. ಅವನು
ಅನ್ನ ತರುವಂಥದ್ದು, ಅನ್ನ ತರುವಂಥ ಛತ್ರದಿಂದ ಅನ್ನ ತರೋದು ಮಾಮೂಲು ಅವರಿಗೆ. ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತು ತರುವಂತ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. ಸುಳ್ಳ ಸರ್? 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದಲ್ಲ? ಇರ್ಬೋದು. ಹಣದ ಆಸೆನೇ ಇತ್ತ ನಿಮ್ಮ? ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿ ಉಜಿರೆ. ಥ್ಯಾಂಕ್ ಯು, ವೆಲ್ಕಮ್. ಓಕೆ ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಇದ್ದರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗೆ ಇದ್ದರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ. ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21-22 ಇರಬಹುದು. ಕೊರೋನಾ ಟೈಮಲ್ಲಿ? ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ದ. ಆ ಟೈಮಲ್ಲಿ ಯಾರಾದರೂ ಬಂದು ಭೇಟಿ ಮಾಡುವಂತ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನನ್ನನ್ನು ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲು ಮಾಡ್ತಿರುವಾಗ, ಮತ್ತೆ ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಆದ್ರೆ ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೆ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದು ಅಷ್ಟೇ. ಉದ್ದೇಶಪೂರ್ವಕ ಆಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಕೆಲಸ ಮಾಡ್ತಿದ್ದಾಗ ಬಿಹೇವಿಯರ್ ಹೇಗಿತ್ತು? ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ವ್ಯಕ್ತಿತ್ವ ಯಾವ ತರ? ತೊಂದರೆ ಇಲ್ಲ. ಅವನ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ. ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನು ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಡೇ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ. ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ ಯಾವುದು, ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ. ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣ ಉಳ್ಳವರು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆ ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಶನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು
ಕೊಳ್ತಿರ್ತದೆ, ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕಾಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ, ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು. ಅವನು ಅನ್ನ ತರುವಂಥದ್ದು, ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತು ತರುವಂತ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ? ಇರ್ಬೋದು. ಅದರಲ್ಲಿ ತುಂಬಾ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದು. ಇರ್ಬೋದು. ಹಣದ ಆಸೆನೇ ಇತ್ತ ನಿಮ್ಮ? ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿಯಿಂದ ಉಜಿರೆ. ವೆಲ್ಕಮ್. ಮೊಬೈಲ್ನಲ್ಲಿ ಗೊತ್ತಾಗುತ್ತೆ, ಹೀಗಾಗಿ ಮೊಬೈಲ್ ಈ ತನಿಖೆ ನಡೀತಾ ಇದೆ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಈಗಾಗಲೇ SIT ಅವರು ಉಜಿರೆಯ ತಿಮರೋಡಿ ಅವರ ಮನೆಗೆ ಮತ್ತು ಅವರ ಸಹೋದರ ಆಗಿರುವಂತಹ ಮೋಹನ್ ಶೆಟ್ಟಿ ಅವರ ಮನೆಗೆ ತೆರಳಿರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅವರು ಈಗಾಗಲೇ ಊಟದ ಸಮಯ ಮೀರಿ ಆಯಿತು. 3 ಗಂಟೆ 35 ನಿಮಿಷ ಇದೀಗ ತಿಮರೋಡಿಯ ಮನೆಯಲ್ಲಿ ಮತ್ತು ಮೋಹನ್ ಶೆಟ್ಟಿಯವರ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇರುವಂಥದ್ದು, ಜೊತೆಗೆ ಮಹಜರು ಕಾರ್ಯವನ್ನು ನಡೀತಾ ಇರುವಂಥದ್ದು. ಆರೋಪಿ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಿರೋದ್ರಿಂದ ಏನಾಗಬಹುದು, ಯಾವ ರೀತಿಯಂತಹ ಮಹಜರಾಗ್ತಾ ಇದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಮಾಧ್ಯಮದವರಿಗೆ ಸುಮಾರು 1 ಕಿಲೋಮೀಟರ್ನ ಹೊರಭಾಗದಲ್ಲೇ ಒಂದಷ್ಟು ವಿರೋಧ ತೋರಿದ್ದು ಅಥವಾ ಅಲ್ಲಿಂದ ಆ ಕಡೆಗೆ ನಿಷೇಧಿಸಲಾಗಿರೋದ್ರಿಂದ 1 ಕಿಲೋಮೀಟರ್ನ ಒಳಭಾಗದಲ್ಲೇ ಮಾಧ್ಯಮದವರು ಇರೋದರಿಂದ ಮುಂದೆ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಯಾವ ರೀತಿಯಾಗಿ ಮಹಜರಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಬರ್ತಾ ಇಲ್ಲ. ಅಂಥದ್ದು ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ. SITಯ ಹಿಟ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂತಹದ್ದು ಬಹಳ ದೊಡ್ಡ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆಂತಂದರೆ ಈಗಾಗಲೇ ಇದು ಪಿತೂರಿನ ಅನ್ನುವಂತಹ ಸಂಶಯ. ಪಿತೂರಿ ತಾನು ಬೇರೆಯವರ ಹೇಳಿಕೆಗಳ ಅಥವಾ ಬೇರೆಯವರ ಮೂಲಕ ಒತ್ತಾಯಕ್ಕೆ ಮಣಿದಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತಹದ್ದು. ಚಿನ್ನಯ್ಯ ಈ ರೀತಿಯ ಹೇಳಿಕೆ ನೀಡಿದ್ದೇ ಆದರೆ ಆತ ಗುರುತಿಸುವಂಥವ, ಆತ ಹೆಸರಿಸುವಂತಹ ಹೆಸರುಗಳು ಯಾರದ್ದು ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆತ ಯಾರ ಹೆಸರಿನಲ್ಲಿ ಇಂಥ ಹೇಳಿಕೆಗಳನ್ನು ನೀಡ್ತಾನೆ, ಯಾರ್ಯಾರದ್ದು ಹೆಸರನ್ನಲ್ಲಿ ಹೇಳ್ತಾನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಒಂದು ವೇಳೆ ಆ ರೀತಿ ಹೇಳಿದ್ದೇ ಆದಲ್ಲಿ ಆತ ಹೇಳುವಂಥ ಹೆಸರಿನವರಿಗೆ ಕಾನೂನು ಕುಣಿಕೆ ಖಂಡಿತ ಬೀಳುತ್ತೆ. ಯಾಕೆಂತಂದರೆ ಅವರು ಕಾನೂನಿನಲ್ಲಿ ವಿಚಾರಣೆಗಳನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ಕಾನೂನಾತ್ಮಕವಾದಂಥ ಕ್ರಮಕ್ಕೂ ಕೂಡ ಮುಂದಾಗಬೇಕಾದಂತಹ ಅನಿವಾರ್ಯತೆಗಳಿದ್ದಾವೆ. ಬಹಳಷ್ಟು ದೊಡ್ಡ ಅಜೆಂಡಾ. ಒಂದು ವೇಳೆ ಇದೇ ರೀತಿಯಂಥ ಪಿತೂರಿ ಅಥವಾ ಷಡ್ಯಂತ್ರ ಆಗಿದ್ದರೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಪತ್ತೆ ಹಚ್ಚುವಂಥದ್ದು SITಯ ಮುಂದಿನ ಗುರಿಯಾಗಿರಬಹುದು. ಯಾಕೆಂತಂದರೆ ಈಗಾಗಲೇ BJPಯ ಸದಸ್ಯರುಗಳಿರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಸದನದಲ್ಲಿಯೂ ಕೂಡ ಈ ಬಗ್ಗೆ ಮಾತನಾಡಿದರು. ಸದನದಲ್ಲಿಯೂ ಕೂಡ ಈ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ, ಇದು ಅಂತಾರಾಜ್ಯ ಅಥವಾ ಅಂತಾರಾಷ್ಟ್ರೀಯ ಷಡ್ಯಂತ್ರವೋ ಅನ್ನುವಂತಹ ಅನುಮಾನಗಳಿದ್ದಾವೆ ಅನ್ನುವಂಥದ್ದು. ಆದರೆ ಹಿಂದೆ ಸ್ಥಳೀಯದ್ದೋ ಅಥವಾ ರಾಜ್ಯದ್ದೋ ಅಥವಾ ರಾಷ್ಟ್ರೀಯವೋ ಅಥವಾ ಅಂತಾರಾಷ್ಟ್ರೀಯವೋ ಅದು ಯಾರಿದ್ದಾರೆ, ಅದರ ಹಿಂದೆ ಪಿತೂರಿ ಮಾಡಿದ್ದಾದರೆ ಯಾರು ಮಾಡಿದ್ದು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕಾರ್ಯ ಆಗಬೇಕು. ಅಂತಹದೊಂದು ಪತ್ತೆ ಹಚ್ಚುವಂಥ ಕಾರ್ಯಕ್ಕೆ SIT ಅವರು ಮುಂದಾಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಕಡೆಯಲ್ಲಿ ಈ SITಯ ತನಿಖೆಗೆ ಚುರುಕಾಗ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಾಚರಣೆ ಬಹಳ ಗಪ್ಚುಪ್ಪಾಗಿ ನಡೆಯಿತು ಅಂತ ಹೇಳ್ಬೋದು. ಯಾಕಂತಂದರೆ ಬಹಳಷ್ಟು ಗಪ್ಚುಪ್ಪಾಗಿತ್ತು, ಯಾವುದೇ ಮಾಹಿತಿ ಹೊರಬಿದ್ದಿರಲಿಲ್ಲ. ಏಕಾಏಕಿ ಬೆಳಗ್ಗೆ ಅವರು ನೇರವಾಗಿ ಉಜಿರೆಯ ತಿಮರೋಡಿಗೆ ತೆರಳಿದ್ದಂಥದ್ದು. ಅಲ್ಲಿ ಈಗಾಗಲೇ ಮಹಜರು ಕಾರ್ಯ ಅಥವಾ ಶೋಧ ಕಾರ್ಯ ನಡೀತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜೊತೆಗೆ ಈಗಾಗಲೇ ಅಲ್ಲಿ ಏನು ಪತ್ತೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳು ಸಿಗಬೇಕಷ್ಟೇ. ಈಗಾಗಲೇ ಅಲ್ಲಿ ಮಹಜರು ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಈ
ಘಟನೆಗಳ ಬಗ್ಗೆ ಅಥವಾ ಸುಜಾತ ಭಟ್ಟಿನ ಪ್ರಕರಣದ ಬಗ್ಗೆ ಈಗಾಗಲೇ ಜಯಂತ್ ಟಿ ರವರು ಮಾತನಾಡಿದ್ದಾರೆ. ಅದ್ರ ಜೊತೆಗೆ ತನ್ನ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಚಿನ್ನಯ್ಯ ಅಂತ ಹೇಳ್ಕೊಂಡಿರುವವರು ರಾಮಚಂದ್ರ ಶೆಟ್ಟಿ ಅವರು ಉಜಿರೆಯಲ್ಲಿ ಒಂದು ಕೋಳಿ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಸ್ವಚ್ಛತಾ ಕಾರ್ಯದ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದಾರೆ. ಉಜಿರೆಯ ಶೌಚಾಲಯದ ನಿರ್ವಹಣೆಯನ್ನು ರಾಮಚಂದ್ರ ಶೆಟ್ಟಿ ಅವರು ಮಾಡ್ತಾರೆ. ಅವರು ತನ್ನ ಶೌಚಾಲಯದಲ್ಲಿ ಕೆಲಸ ಮಾಡೋದಕ್ಕೆ ಮತ್ತು ಸ್ವಚ್ಛತಾ ಕಾರ್ಯದಲ್ಲಿ ಬಳಸ್ಕೊಳ್ಳೋದಕ್ಕೆ ಈ ಚಿನ್ನಯ್ಯನ ತಾವೀಗ ನೋಡ್ತಾ ಇದ್ದೀರಿ ರಾಮಚಂದ್ರ ಶೆಟ್ಟಿ ಯಾರು ಅಂತ ಅವ್ರು ಮಾತನಾಡ್ತಿರುವಂಥ ದೃಶ್ಯ ಕೂಡ ಬರ್ತಾ ಇದೆ. ಯಾಕೆಂದರೆ ಅವರು ಚಿನ್ನಯ್ಯನ ಕುಟುಂಬಸ್ಥರಿಗೆ ಪರಿಚಯ ಇರುತ್ತೆ, ಸ್ವತಃ ಚಿನ್ನಯ್ಯನೇ ಅವರಿಗೆ ಪರಿಚಯ ಇರುತ್ತೆ. ಯಾಕೆಂತಂದರೆ ಅವರು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕೆಲಸ ಮಾಡುವಂತಹ ಸಮಯದಲ್ಲಿ ಅವರಿಗೆ ಸ್ವತಃ ಚಿನ್ನಯ್ಯನೇ ಪರಿಚಯ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಚಿನ್ನಯ್ಯನನ್ನು ಒಂದು ತನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಸುಮಾರು 2021ರಲ್ಲಿ ಕೆಲವು ತಿಂಗಳುಗಳ ಕಾಲ ಚಿನ್ನಯ್ಯ ಅಲ್ಲಿ ಕೆಲಸ ಮಾಡಿರ್ತಾನೆ. ಅವರು ಹೇಳೋ ಪ್ರಕಾರ ಒಂದಷ್ಟು ಹಣವನ್ನು ತೆಗೆದುಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು. ನನಗೆ ಅಲ್ಲಿ ಯಾರಿಗೂ ಹುಷಾರಿಲ್ಲ ಅನ್ನುವಂಥದ್ದನ್ನು ಹೇಳಿ ಆತ ಇಲ್ಲಿಂದ ತೆರಳಿದ್ದಾನೆ ಅನ್ನುವಂಥದ್ದು ಮಾಹಿತಿ. ಒಟ್ಟಾರೆಯಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಪ್ರಕರಣ. ಯಾವ ರೀತಿಯಲ್ಲಿ ಟ್ವಿಸ್ಟನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕೆಂತಂದರೆ ಬಹಳ ದೊಡ್ಡ ಮಟ್ಟಿನ ಟರ್ನ್ ಆ್ಯಂಡ್ ಟ್ವಿಸ್ಟನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಇದೊಂದು ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲಿ ಹೋರಾಟಗಳು ಶುರುವಿಟ್ಕೊಂಡಿದ್ದಾವೆ. ಅದರಂತೆ ಈ ಪ್ರಕರಣ ಆಗುತ್ತಾ ಅನ್ನುವಂಥದ್ದು. ಯಾಕೆಂತಂದರೆ ಈಗಾಗಲೇ ಆತ ಒಪ್ಕೊಂಡಿದ್ದಾನೆ, ತಪ್ಪೊಪ್ಪಿಗೆ ಕೊಟ್ಟಂತಹ ರೀತಿಯಲ್ಲಿ ಮಾಹಿತಿಗಳು ಹೊರಬೀಳ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಮುಂದೆ ಆತ ಏನು ಮಾಡ್ಬೋದು, ಯಾವ ರೀತಿಯಾಗಿ ಆತ ಈ ಒಂದು ಕಾನೂನಿನ ಕುರಿಕೆ ಯಾವ ರೀತಿಯಾಗಿ ಒಳಗಾಗ್ಬೋದು ಅನ್ನುವಂಥದ್ದು. ಒಂದು ವೇಳೆ ಆತ ತಪ್ಪೊಪ್ಪಿಗೆ ಒಪ್ಪಿಕೊಂಡಿದ್ದು ಅಥವಾ ಆತ ತಾನು ಮಾಡಿದ್ದು ತಪ್ಪು ಅನ್ನುವಂತಹ ರೀತಿಯಲ್ಲಿ ಅಥವಾ ತಾನು ಮಾಡಿದ್ದೆಲ್ಲ ಒಂದು ಸಂಚಿನ ಭಾಗ ಅನ್ನುವಂಥದ್ದಾದರೆ ಆತ ಮಾತ್ರ ಅಲ್ಲ, ಅದರ ಹಿಂದೆ ಸಂಚು ಮಾಡಿದವರು ಯಾರಿದ್ದಾರೆ, ಅದನ್ನು ಹಿಂದೆ ನಿಂತವರು ಯಾರಿದ್ದಾರೆ, ಮತ್ತೊಂದು ಕಡೆಯಿಂದ ಆ ತಲೆಬುರುಡೆ ಅಥವಾ ಸ್ಕೆಲಿಟನ್ ಆತ ತಂದು ಕೋರ್ಟಿಗೆ ಮತ್ತು ಠಾಣೆಗೆ ಕೊಟ್ಟಿರುವಂಥದ್ದು ಕೂಡ ಆತನೇ ಉತ್ಖನನ ಮಾಡಿ ತೆಗೆದಿದ್ದಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಇನ್ನು ಗೊತ್ತಾಗಬೇಕಷ್ಟೇ. ಅದು ಬೇರೆಯವರು ಕೊಟ್ಟಂಥ ಬುರುಡೆಯನ್ನು ಆತ ತಂದು ಒಪ್ಪಿಸಿದ್ದಾನೆ ಅನ್ನುವಂಥದ್ದು ಕೂಡ ಇದೆ. ಅದರ ಸತ್ಯಾಸತ್ಯತೆ ಇನ್ನೂ ಬಯಲಾಗಬೇಕಷ್ಟೇ. ಹೀಗೆ ನಿರಂತರವಾಗಿ ಈ ಒಂದು SITಯ ಶೋಧ ಕಾರ್ಯಾಚರಣೆ ಇರ್ಬೋದು ಅಥವಾ SITಯ ಮಹಜರು ಕಾರ್ಯ ನಡೀತಾ ಇದೆ. ಇನ್ನು ಕೆಲವು ನಿಮಿಷಗಳಲ್ಲಿ ಮಹಜರು ಕಾರ್ಯ ಮುಗಿಬೋದು. ನಿಮಗೆ ಕ್ಷಣದ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ಸುಜಾತ ಭಟ್ ಪ್ರಕರಣದ ಬಗ್ಗೆ ಜಯಂತ್ ಟಿ ಅವರು ಏನು ಹೇಳಿದರು, ಆನಂತರ ರಾಮಚಂದ್ರ ಶೆಟ್ಟಿ ಏನು ಹೇಳಿದರು, ಅವುಗಳನ್ನು ನೋಡ್ತಾ ಇರಿ. ಮತ್ತು ಅಲ್ಲಿಯ ಕ್ಷಣದ ಅಪ್ಡೇಟ್ನ ವೀಡಿಯೋಗಳು ಕೂಡ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ, ಅವುಗಳನ್ನು ಕೂಡ ನೋಡ್ತಾ ಇರಿ. ಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ ಸರ್? ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ. ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ? ನಾನು SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಅದರಲ್ಲೂ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜಾಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತಾಡಿ ನಮ್ಮಂತರ ಮೇಲೆ FIR ಮಾಡಿ ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಆಗಲಿ ಹೋಗೋಣ ಅಂತ ಬಂದೀನಿ ಸರ್. ಅದಕ್ಕೆ ಅದು ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ
ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು, ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ ಸುಳ್ಳು ಹೇಳ್ತಿರೋದ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳ ಅಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು, ಯಾರ್ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ, ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲಿಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್, ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ, ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟಿಗೆ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖ ನನಗೆ ಗೊತ್ತಿಲ್ಲ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡಿದ್ರ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದಿಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆನಂತರ ಅವ್ರ ಹತ್ರ ಮಾತಾಡಿದ್ರ? ಆನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅಭಿ, ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದೆ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ದಕ್ಕೆ ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಸರ್, ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನರ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಷಯ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು, ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ, ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಹೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾವು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ. ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ, ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರಾದರೂ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀವಿ? ಅದು SIT ತನಿಖೆ ಮಾಡಲಿ ಸರ್. ಏನಿದೆ ಅದು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಹೇಳಿ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣೆಬರ ಅಂತ ಹೇಳ್ಬೇಕು. ಅದಲ್ಲ 100%. ಏನು ಮಾಡಲಿಕ್ಕೆ? ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು. ಸರಿ, ಏಜ್ ಆಗಿದೆ, ಬಿಟ್ಬಿಡಬೇಕು, ಆಯ್ತು. ಕಾನೂನು ಪ್ರಕಾರ ಏನಾದರೂ ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15 ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ,
ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗೆ ಇದ್ದರು. ನನಗೆ ಇವ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, 1.5 ತಿಂಗಳು ಇರ್ಬೋದು ಬಹುಶಃ. 21-22 ಇರ್ಬೋದು. ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ, ಮತ್ತು ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್ ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಆದ್ರೆ ಕೆಲಸ ಮಾಡ್ತು ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್ ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದ್ದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆಯುದಷ್ಟೇ. ಉದ್ದೇಶಪೂರ್ವಕವಾಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ತೊಂದರೆ ಇಲ್ಲ. ನನ್ನ ಸಿಕ್ಕಿದವ್ರ ಹತ್ರ, ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ. ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನು ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ. ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ ಯಾವುದು, ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು. ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಇಲ್ಲ, ಪಂಚಾಯತಲ್ಲಿ ಹೊಣೆ ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಷನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕೈಕಿ ಕೆಲಸ ಬಿಟ್ಟು ಹೋದ. ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು. ಅವನು ಅನ್ನ ತರುವಂಥದ್ದು ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ.
ಟೀಮ್ ಇತ್ತು. ಹೇಳ್ತಿರೋಂಥದ್ದೆಲ್ಲ ಸುಳ್ಳ ಸರ್? 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದು. ಇರ್ಬೋದು. ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿ ಉಜಿರೆ. ಥ್ಯಾಂಕ್ ಯು, ವೆಲ್ಕಮ್. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ, ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದಿದ್ದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಅದರಲ್ಲಿ ಇದೇ ಥರ ಹೋರಾಟಗಾರನ್ನು ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜೆ ಆಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತ್ರ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಎಸ್ ಆಗಲಿ, ಹೋಗೋಣ ಅಂತ ಬಂದಿದ್ದೀನಿ ಸರ್. ಅದಕ್ಕಾದ್ರೆ ನೆಮ್ಮದಿ ಆಗಲಿ ಅಂತ. ಮತ್ತೇನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇರಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು. ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ, ಸುಳ್ಳು ಹೇಳ್ತಿರೋದ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದ್ರು ಮಗಳಿದ್ದಾಳ ಅಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು. ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್. ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಾರೆ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SITಗೆ ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವೀಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರದ್ದು ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರೆ, ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದಿಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆನಂತರ ಅವ್ರ ಹತ್ರ ಮಾತಾಡಿದ್ರ? ಆನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದೆ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ಬೇಕು, ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು. ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಷಯ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ, ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರು ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ.
ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾ ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್, ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ ಹೇಳ್ತೀನಿ, ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು, ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ, ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ, ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರು ತೇಜವಾದಿ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾರೆ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀರಿ? ಅದು SIT ತನಿಖೆ ಮಾಡಲಿ ಸರ್, ಏನಿದೆ ಅದು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣಬರ ಅಂತ ಹೇಳ್ಬೇಕು, ಅದಲ್ಲ 100%. ಏನು ಮಾಡಲಿಕ್ಕೆ ಆ ಸತ್ಯದಾರಿಯಲ್ಲಿ ಹೋಗಿದ್ರು, ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಹತ್ತ ಏಜ್ ಆದವ್ರಿಗೆ ಏನು ಹೇಳಬಾರ್ದು, ಸರಿ ಏಜ್ ಆಗಿದೆ ಬಿಟ್ಬಿಡಬೇಕು, ಆಯ್ತು, ಕಾನೂನು ಪ್ರಕಾರ ಏನಾದರೂ ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು, ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, 1.5 ತಿಂಗಳು ಇರ್ಬೋದು ಬಹುಶಃ. 21-22 ಇರ್ಬೋದು. ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲು ಮಾಡ್ತಿರುವಾಗ, ಮತ್ತು ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕಾಗ. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಹೌದು. ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಹಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ, ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ.
ನಿಮ್ಮ ಜೊತೆ ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದು ಅಷ್ಟೇ. ಇದ್ದದನ್ನು ತೆಗಿತೀವಿ. ವಾ, ಉದ್ದೇಶಪೂರ್ವಕ ಆಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಜೊತೆ ಕೆಲಸ ಮಾಡ್ತಿದ್ದಾಗ ಬಿಹೇವಿಯರ್ ಹೇಗಿತ್ತು? ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ನೀವು ನೋಡ್ತಾ ಇದ್ದೀರಾ, ಹೌದೌದು, ಅವನ ವ್ಯಕ್ತಿತ್ವ ಯಾವ ತರ ಇದೆ? ತೊಂದರೆ ಇಲ್ಲ. ಅವನಂದ್ರೆ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನ್ ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಡೇ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ. ಯಾವುದು ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣಗಳು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಶನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದ್ರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ. ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು. ಅನ್ನ ತರುವಂಥ ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವ್ರನ್ನ ಎತ್ತುವಂತ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದು. ಇರ್ಬೋದು. ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿ, ಉಜಿರೆ. ವೆಲ್ಕಮ್. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ರೆಡ್ಡಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ, ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದಿದ್ದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಅದರಲ್ಲಿ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜೆ ಆಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು, ನಾಳೆ 9 ಗಂಟೆಗೆ 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೂ ಮಾತಾಡಿ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಆಗಲಿ, ಹೋಗೋಣ ಅಂತ ಬಂದಿದ್ದೀನಿ ಸರ್. ಅದಕ್ಕೆ ಅದು ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು, ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ, ಸುಳ್ಳು ಹೇಳ್ತಿರೋದ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದರ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು, ಯಾರೋ ಫೋಟೋ ತೋರಿಸಿದ್ರು. ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ.
ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲಿಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್, ಸತ್ಯ ಬರಬೇಕು. ಅದಲ್ಲ ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಾರೆ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೇ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದಿಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆನಂತರ ಅವ್ರ ಹತ್ರ ಮಾತಾಡಿದ್ರ? ಆನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅಭಿ, ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದ್ದೀನಿ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ದಕ್ಕೆ ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು. ಎಲ್ಲ ತನಿಖೆ ಆಗಬೇಕು ಸರ್, ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನರ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಶ್ವ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ, ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಹೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ. ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ. ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ. ನಾನೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರಾದರೂ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀವಿ? ಅದು SIT ತನಿಖೆ ಮಾಡಲಿ ಸರ್. ಏನಿದೆ ಅದು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ. ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣೆಬರ ಅಂತ ಹೇಳ್ಬೇಕು. ಅದಲ್ಲ 100%. ಏನು ಮಾಡಲಿಕ್ಕೆ ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು. ಸರಿ, ಏಜ್ ಆಗಿದೆ, ಬಿಟ್ಬಿಡಬೇಕು, ಆಯಿತು. ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿಂದಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ.
ನನಗೆ ವಾಶ್ರೂಮ್ ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ, ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ. ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಹೋದಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21-22 ಇರಬಹುದು. ಕೊರೋನಾ ಟೈಮಲ್ಲಿ, ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದ್ರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನನ್ನನ್ನು ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ, ಮತ್ತು ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕಾಗ. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇಲ್ಲ, ಕೆಲಸ ಮಾಡ್ಕೊಂಡಿಲ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದ್ದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದು ಅಷ್ಟೇ. ಉದ್ದೇಶಪೂರ್ವಕ ಆಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ತೊಂದರೆ ಇಲ್ಲ. ನನ್ನ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ. ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ಥರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನು ಅನಿಸ್ತು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಡೇ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ. ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ ಯಾವುದು, ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು. ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಷನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗುತ್ತದೆ, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ. ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು. ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದಲ್ಲ? ಇರ್ಬೋದು. ಹಣದ ಆಸೆ ಇತ್ತ ನಿಮ್ಮ? ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿಂದ ಉಜಿರೆ.
ಥ್ಯಾಂಕ್ ಯು. ವೆಲ್ಕಮ್. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು, ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ, ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು ಎಫ್ ಐ ಆರ್ ದಾಖಲಾಗಿದೆ. ಒಂದಷ್ಟು ಎಫ್ ಐ ಆರ್ಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು ಎಫ್ ಐ ಆರ್ ಮಾಡಿದರೆ ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮುನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಪದ್ಮ ಅದರಲ್ಲಿ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜಾಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತಾಡಿ ನಮ್ಮಂತರ ಮೇಲೆ ಎಫ್ ಐ ಆರ್ ಮಾಡಿ ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಎಸ್ ಆಗಲಿ, ಹೋಗೋಣ ಅಂತ ಬಂದೀನಿ ಸರ್. ಅದಕ್ಕೆ ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇರಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು. ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ, ಸುಳ್ಳು ಹೇಳ್ತಿರೋದ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು. ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲಿಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್. ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟಿಗೆ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖ ನನಗೆ ಗೊತ್ತಿಲ್ಲ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡಿದ್ರ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದಿಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆನಂತರ ಅವ್ರ ಹತ್ರ ಮಾತಾಡಿದ್ರ? ಆನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅಭಿ, ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದೆ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ಬೇಕು, ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು. ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು. ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನರ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಷಯ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ.
ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ, ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ, ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ ನಾನೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರಾದರೂ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀವಿ? ಅದು SIT ತನಿಖೆ ಮಾಡಲಿ ಸರ್, ಏನಿದೆ ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಹೇಳಿ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣೆಬರ ಅಂತ ಹೇಳ್ಬೇಕು, ಅದಲ್ಲ 100%. ಏನು ಮಾಡಲಿಕ್ಕೆ ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು, ಸರಿ ಏಜ್ ಆಗಿದೆ ಬಿಟ್ಬಿಡಬೇಕು, ಆಯ್ತು ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15 ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನ ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದ್ರು. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್ ಬಸ್ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. 21-22 ಇರ್ಬೋದು. ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ, ಮತ್ತು ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಅದ್ರ ಕೆಲಸ ಮಾಡ್ತು ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೆ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದಷ್ಟೇ. ಉದ್ದೇಶಪೂರ್ವಕ ಆಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ.
ಬಹುಶಃ ಹಾಗೆ ಇರ್ಬೋದು ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಜೊತೆ ಕೆಲಸ ಮಾಡ್ತಿದ್ದಾಗ ಬಿಹೇವಿಯರ್ ಹೇಗಿತ್ತು ಅಂತ? ಒಳ್ಳೇದಿತ್ತು ನೋ ಪ್ರಾಬ್ಲಮ್, ಏನಿಲ್ಲ. ನೀವು ನೋಡ್ತಾ ಇದ್ದೀರಾ, ಹೌದೌದು, ಅವನ ವ್ಯಕ್ತಿತ್ವ ಯಾವ ತರ ಇದೆ? ತೊಂದರೆ ಇಲ್ಲ. ಅವನಂದ್ರೆ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನ್ ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ. ಯಾವುದು ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣಗಳು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಷನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ, ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು. ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತುವಂತ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ? ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದಲ್ಲ? ಇರ್ಬೋದು. ಹಣದ ಆಸೆನೇ ಇತ್ತ ನಿಮ್ಮ? ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿ, ಉಜಿರೆ. ವೆಲ್ಕಮ್. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು, ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ ಸರ್? ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ, ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಪದ್ಮ ಅದರಲ್ಲಿ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜೆ ಆಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು, ನಾಳೆ 9 ಗಂಟೆಗೆ 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತಾಡಿ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಆಗಲಿ, ಹೋಗೋಣ ಅಂತ ಬಂದೀನಿ ಸರ್. ಅದಕ್ಕೆ ನೆಮ್ಮದಿ ಆಗಲಿ ಅಂತ. ಮತ್ತೇನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು, ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ, ಸುಳ್ಳು ಹೇಳ್ತಾರೆ ಸರ್? ತಮ್ಮ ಮಾಧ್ಯಮ ಮುಖಾಂತರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದ್ರು ಮಗಳಿದ್ದಾಳಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು, ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್.
ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್, ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ, ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟಿಗೆ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಾರೆ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದ್ದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದೇ ಇಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆ ನಂತರ ಅವ್ರ ಹತ್ರ ಮಾತಾಡಿದ್ರ? ಆ ನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಯೂಟ್ಯೂಬ್ ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ನಾನು ಹೇಳಿಲ್ಲ ನಾನು ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾ ಇದೆ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರ ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ಬೇಕು, ಅವ್ರು ಸತ್ಯ ಹೇಳ್ಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಶ್ವ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ, ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾವು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ. ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ. ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ. ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರು ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀವಿ? ಅದು SIT ತನಿಖೆ ಮಾಡಲಿ ಸರ್. ಏನಿದೆ ಅದು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಳಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ. ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಹೇಳಿ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿ ಅಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣಬರ ಅಂತ ಹೇಳ್ಬೇಕು. ಅದಲ್ಲ 100%. ಏನು ಮಾಡಲಿಕ್ಕೆ? ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು. ಸರಿ, ಏಜ್ ಆಗಿದೆ, ಬಿಟ್ಬಿಡಬೇಕು. ಆಯ್ತು, ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ. ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರಿ ಅಂತ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿಂದಲಿದ್ದರು. ಸುಮಾರು 2014-15 ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆಯ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ, ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ.
ಹಾಗೆ ಒಂದು ದಿವಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಹೋಗುದಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21, 22 ಇರ್ಬೋದು. ಕೊರೋನಾ ಟೈಮಲ್ಲಿ, ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19, 20 ಬಂದದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ರು. ಆ ಟೈಮಲ್ಲಿ ಯಾರಾದ್ರೂ ಬಂದು ಭೇಟಿ ಮಾಡೋ ಅಂತ? ಇಲ್ಲ. ಅವನಿಗೆ ಅಂದ್ರೆ ಎಲ್ಲರಿಗೂ ಪರಿಚಯ ಇತ್ತು. ನನ್ನನ್ನು ನಂದೇ ಪರಿಚಯ ಕಡಿಮೆ. ಅಂದ್ರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದ್ರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮ್ ಅಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಆದ್ರೆ ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಹಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ, ಅಂದ್ರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದಷ್ಟೇ. ಉದ್ದೇಶಪೂರ್ವಕವಾಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ತೊಂದರೆ ಇಲ್ಲ. ನನ್ನ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ನಿನ್ಗೆ ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನು ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ. ಯಾವುದು ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಷನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ UDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದ್ರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ. ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು. ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತುವುದರಿಂದ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ? ಇರ್ಬೋದು. ಅದರಲ್ಲಿ ತುಂಬಾ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ. ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದು. ಇರ್ಬೋದು. ಹಣದ ಆಸೆನೇ ಇತ್ತ ನಿಮ್ಮ? ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಪುದರ್ ರಾಮಚಂದ್ರ ಶೆಟ್ಟಿ, ಉಜಿರೆ. ವೆಲ್ಕಮ್. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದಿರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ.
ಈ ಬಡವರಿಗೆ ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದರೆ ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದಿದ್ದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಅದರಲ್ಲಿ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಅದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜೆ ಆಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತ್ರ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಎಸ್ ಆಗಲಿ, ಹೋಗೋಣ ಅಂತ ಬಂದಿದ್ದೀನಿ ಸರ್. ಅದಕ್ಕೆ ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇರಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು. ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ ಸುಳ್ಳು ಹೇಳ್ತಾರೆ ಸರ್? ತಮ್ಮ ಮಾಧ್ಯಮ ಮುಖಾರ ಬಂದರ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳ ಅಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು. ಯಾರೋ ಫೋಟೋ ತೋರಿಸಿದ್ರು. ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲಿಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್. ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಾರೆ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SITಗೆ ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವೀಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇನ್ನು ಮಾಡೋದಿಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆನಂತರ ಅವ್ರ ಹತ್ರ ಮಾತಾಡಿದ್ರ? ಆನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದ್ದೀನಿ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ದಕ್ಕೆ ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು. ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನರ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಷಯ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ, ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಹೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನೆಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ. ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ. ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ. ನಾನೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರಾದರೂ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್ ನನ್ನದು.
ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀರಿ? ಅದು SIT ತನಿಖೆ ಮಾಡಲಿ ಸರ್, ಏನಿದೆ ಅಷ್ಟು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿ ಅಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣಬರೆ ಅಂತ ಹೇಳ್ಬೇಕು, ಅದಲ್ಲ 100%. ಏನು ಮಾಡಲಿಕ್ಕೆ ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದ್ರ ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು. ಸರಿ, ಏಜ್ ಆಗಿದೆ, ಬಿಟ್ಬಿಡಬೇಕು, ಆಯ್ತು. ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರು? ಅಂದರೆ ಅವನ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದ್ರು. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ. ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಓದಿಲ್ಲ, 1.5 ತಿಂಗಳು ಇರ್ಬೋದು ಬಹುಶಃ. 21-22 ಇರ್ಬೋದು. ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ, ಮತ್ತು ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕಾಗ. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು. ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಹೌದು. ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಹಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದು ಅಷ್ಟೇ. ಉದ್ದೇಶಪೂರ್ವಕವಾಗಿಲ್ಲ. ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ತೊಂದರೆ ಇಲ್ಲ. ನನ್ನ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ. ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ಥರ
ಬಂದಾಗ ಹೆಣ ಹೂತಿದ್ದಾನೆ ಅಂತ ಬಂದಾಗ ಪ್ರಕರಣ ಬಂದಾಗ ನಿಮ್ಗೆ ಏನು ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ ಯಾವುದು ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣಗುಳವರು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಶನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ, ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು, ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತುವುದರಿಂದ ಎಕ್ಸ್ಪರ್ಟ್ ಆಗಿದ್ದ ಹೇಗೆ ಅಂತ ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತ್ರ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದ್ರೆ ಏನು ಸರ್ ಇದರಲ್ಲಿ? ಅವು ಯಾವ್ದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು, ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಎಸ್ ಆಗಲಿ, ಹೋಗೋಣ ಅಂತ ಬಂದಿದ್ದೀನಿ ಸರ್. ಅದಕ್ಕಾದ್ರೆ ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇರಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು, ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ ಸುಳ್ಳು ಹೇಳ್ತಿರೋದ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದರ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳ ಅಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು, ಯಾರ್ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ, ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್, ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ, ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಿಲ್ಲ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೇ ಇಲ್ಲ ಸರ್. ಇಂದರೆ ಮಾಡಿಲ್ಲ, ಇನ್ನು ಮಾಡೋದಿಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆನಂತರ ಅವ್ರ ಹತ್ರ ಮಾತಾಡಿದ್ರ? ಆನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದ್ದೀನಿ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ದಕ್ಕೆ ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ, ಇದು ಈ ಧರ್ಮಸ್ಥಳ ವಿಷಯ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು, ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ, ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಕೇಳ್ತಾ ಇದ್ದೀನಿ.
ಇವಾಗ ನಿನ್ನೆ ನಾ ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ್ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್, ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ, ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು, ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ, ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ, ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ ನಾನೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರು ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀವಿ? ಅದು SIT ತನಿಖೆ ಮಾಡಲಿ ಸರ್, ಏನಿದೆ ಅಷ್ಟು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ, ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿ ಅಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣೆಬರೆ ಅಂತ ಹೇಳ್ಬೇಕು, ಅದಲ್ಲ 100%. ಏನು ಮಾಡಲಿಕ್ಕೆ ಆ ಸತ್ಯದಾರಿಯಲ್ಲಿ ಹೋಗಿದ್ರು, ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು, ಸರಿ ಏಜ್ ಆಗಿದೆ ಬಿಟ್ಬಿಡಬೇಕು, ಆಯ್ತು, ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ದೀರಿ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು, ನಾನಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾ ಹಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ನೀವು ಬರೋದಿಲ್ಲ ಅಂತ ಹೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಹೋದಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21-22 ಇರಬಹುದು. ಕೊರೋನಾ ಟೈಮಲ್ಲಿ, ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ, ಮತ್ತು ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100% ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಆಗಿ ಮಾಡಿ ಅಂತಂದು. ಯಾಕೆಂದರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದ್ದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಬ್ಬನಿಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100% ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದಷ್ಟೇ. ಉದ್ದೇಶ ಬರೋಕ್ಕಾಗಲ್ಲ. ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ.
ಬಹುಶಃ ಹಾಗೆ ಇರ್ಬೋದು ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಜೊತೆ ಕೆಲಸ ಮಾಡ್ತಿದ್ದಾಗ ಬಿಹೇವಿಯರ್ ಹೇಗಿತ್ತು ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ನೀವು ನೋಡ್ತಾ ಇದ್ದೀರಾ, ಹೌದೌದು, ಅವ್ನ ವ್ಯಕ್ತಿತ್ವ ಯಾವ ತರ ಇತ್ತು? ತೊಂದರೆ ಇಲ್ಲ. ಅವನಂದ್ರೆ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯನ್ನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನ್ ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ. ಯಾವುದು ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣಗಳು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಷನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ. ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು, ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತುವುದರಿಂದ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ? ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದು. ಇರ್ಬೋದು. ಹಣದ ಆಸೆ ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿಂದ ಉಜಿರೆ. ವೆಲ್ಕಮ್. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು, ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ, ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಪದ್ಮ ಅದರಲ್ಲಿ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜೆ ಆಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು, ನಾಳೆ 9 ಗಂಟೆಗೆ 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತಾಡಿ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಎಸ್ ಆಗಲಿ, ಹೋಗೋಣ ಅಂತ ಬಂದೀನಿ ಸರ್. ಅದಕ್ಕೆ ನೆಮ್ಮದಿ ಆಗಲಿ ಅಂತ. ಮತ್ತೇನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇರಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು, ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ ಸುಳ್ಳು ಹೇಳ್ತಿರೋದು? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದ್ರು ಮಗಳಿದ್ದಾಳ ಅಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು, ಯಾರೋ ಫೋಟೋ ತೋರಿಸಿದ್ರು. ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್.
ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್, ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ, ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಾರೆ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SITಗೆ ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡ್ದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇಂದರೆ ಮಾಡಿಲ್ಲ, ಇನ್ನು ಮಾಡೋದೇ ಇಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆ ನಂತರ ಅವ್ರ ಹತ್ರ ಮಾತಾಡಿದ್ರ? ಆ ನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನನ್ನ ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾ ಇದೆ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧನ? ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ಬೇಕು, ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ, ಇದು ಈ ಧರ್ಮಸ್ಥಳ ವಿಶ್ವ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು, ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರ ವಿರುದ್ಧ? ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ. ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ, ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ. ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರು ತೇಜವಾದಿ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾರೆ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನೊಂದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀವಿ? ಅದು SIT ತನಿಖೆ ಮಾಡಲಿ ಸರ್. ಏನಿದೆ ಅದು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಳಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣಬರ ಅಂತ ಹೇಳ್ಬೇಕು. ಅದಲ್ಲ 100%. ಏನು ಮಾಡಲಿಕ್ಕೆ? ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು. ಸರಿ, ಏಜ್ ಆಗಿದೆ, ಬಿಟ್ಬಿಡಬೇಕು. ಆಯ್ತು, ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ರು? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ.
ಹಾಗೆ ಒಂದು ದಿವಸ ರಾತ್ರಿ ಬಂದ ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ, ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಹೋಗುದಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21, 22 ಇರ್ಬೋದು. ಕೊರೋನಾ ಟೈಮಲ್ಲಿ, ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19, 20 ಬಂದದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದ್ರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದ್ರೆ ಎಲ್ಲರಿಗೂ ಪರಿಚಯ ಇತ್ತು. ನನ್ನನ್ನು ನಂದೇ ಪರಿಚಯ ಕಡಿಮೆ. ಅಂದ್ರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ದು ಉಜ್ಜೇರಿ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ನೀವು ಪ್ರತಿ ತಿಂಗಳು? ಸಂಬಳ ನಾವು ಅಂದ್ರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮ್ ಅಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್ ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಅದ್ರ ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್ ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ, ಅಂದ್ರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಬ್ಬನಿಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೆ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದು ಅಷ್ಟೇ. ಉದ್ದೇಶಪೂರ್ವಕ ಆಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಕೆಲಸ ಮಾಡ್ತಿದ್ದಾಗ ಬಿಹೇವಿಯರ್ ಹೇಗಿತ್ತು? ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ವ್ಯಕ್ತಿತ್ವ ಯಾವ ತರ? ತೊಂದರೆ ಇಲ್ಲ. ಅವನಂದ್ರೆ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ. ಅಂದ್ರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ ಯಾವುದು, ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ. ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣಗಳು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಶನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗುತ್ತದೆ, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದ್ರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ, ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21, 22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು. ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ? ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದು. ಇರ್ಬೋದು. ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿ, ಉಜಿರೆ. ವೆಲ್ಕಮ್. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ.
ಈ ಬಡವರಿಗೆ ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ. ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು. ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮುನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಪದ್ಮ ಅದರಲ್ಲಿ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜೆ ಆಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೂ ಮಾತಾಡಿ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಆಗಲಿ ಹೋಗೋಣ ಅಂತ ಬಂದೀನಿ ಸರ್. ಅದಕ್ಕೆ ಅದು ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇರಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು. ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ ಸುಳ್ಳು ಹೇಳ್ತಿರೋದ? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳ ಅಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು. ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿದೆ. ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನಾರು ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲಿಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನು ಒಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನೆಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್. ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಿಲ್ಲ. ಹೌದು, ಅದಕ್ಕೆ ಹೇಳಿದೆ ಸತ್ಯ. ಹೌದು, ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡಿದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದೇ ಇಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆ ನಂತರ ಅವ್ರ ಹತ್ರ ಮಾತಾಡಿದ್ರ? ಆ ನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ. ಅಭಿ ಯೂಟ್ಯೂಬ್ ಅಭಿ, ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದೆ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ದಕ್ಕೆ ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು. ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು. ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನರ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಷಯ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ. ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ. ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ ನಾನೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರಾದರೂ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್ ನನ್ನೊಂದು.
ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀರಿ? ಅದು SIT ತನಿಖೆ ಮಾಡಲಿ ಸರ್, ಏನಿದೆ ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆಯಾಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಹೇಳಿ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣೆಬರ ಅಂತ ಹೇಳ್ಬೇಕು, ಅದಲ್ಲ 100%. ಏನು ಮಾಡಲಿಕ್ಕೆ ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು, ಸರಿ ಏಜ್ ಆಗಿದೆ ಬಿಟ್ಬಿಡಬೇಕು, ಆಯ್ತು ಕಾನೂನು ಪ್ರಕಾರ ಏನದು ಕ್ರಮ ಹೇಳಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡ್ಬಂದು ಏನು ಕೆಲಸ ಕೊಟ್ಟಿದ್ದೀರಿ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15 ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನ ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದ್ರು. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿತ್ತು? 21-22 ಇರ್ಬೋದು. ಹೌದು, ಕೊರೋನಾ ಟೈಮಲ್ಲಿ. ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದರೂ ಬಂದು ಭೇಟಿ ಮಾಡುವಂತ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ, ಮತ್ತು ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕಾಗಿಲ್ಲ. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು. ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಆದ್ರೆ ಕೆಲಸ ಮಾಡ್ತು ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಬ್ಬನಿಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆಯುದಷ್ಟೇ. ಉದ್ದೇಶಪೂರ್ವಕವಾಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ತೊಂದರೆ ಇಲ್ಲ. ಅವನ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ. ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯನ್ನ ಈ ಥರ
ಬಂದಾಗ ಹೆಣ ಹೂತಿದ್ದಾನೆ ಅಂತ ಬಂದಾಗ ಪ್ರಕರಣ ಬಂದಾಗ ನಿಮ್ಗೆ ಏನು ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ ಯಾವುದು ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣಗಳು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಷನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ EDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದರೂ ಇದ್ರೆ ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ, ಈ ಪ್ರಕರಣ ಬಂದ ಬಳಿಕ ಆತ ಯಾರ ಹತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ಸೋದು? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ ನನ್ನಲ್ಲಿಗೆ ಬಂದಂತವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು, ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತು ತರುವಂಥ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದು. ಇರ್ಬೋದು. ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಏನ ಪುದರ್ ರಾಮಚಂದ್ರ ಶೆಟ್ಟಿ ಉಜಿರೆ. ವೆಲ್ಕಮ್. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು, ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ. ಈ ಬಡವರಿಗೆ ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದರೆ ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮುನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಪದ್ಮ ಅದರಲ್ಲಿ ಇದೇ ಥರ ಹೋರಾಟಗಾರನ ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜಾಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೋ ಮಾತಾಡಿ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಆಗಲಿ, ಹೋಗೋಣ ಅಂತ ಬಂದೀನಿ ಸರ್. ಅದಕ್ಕೆ ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇರಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು, ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದ ಸುಳ್ಳು ಹೇಳ್ತಿರೋದು? ಸರ್, ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದ್ರು ಮಗಳಿದ್ದಾಳ ಅಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು, ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲಿಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್, ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ, ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಿಲ್ಲ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು.
ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವಿಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡಿದ್ರ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೂ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದೇ ಇಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆ ನಂತರ ಅವ್ರ ಹತ್ರ ಮಾತಾಡಿದ್ರ? ಆ ನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆ ನಂತರ ಅಭಿ ಯೂಟ್ಯೂಬ್ ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ನಾನು ಹೇಳಿಲ್ಲ ನಾನು ಹೇಳಿಸಿರೋದಂತೆ. ಅದ್ರ ವಿರುದ್ಧ ನಾನು ನಾಳೆನೇ ದೂರು ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದೆ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರ ವಿರುದ್ಧ? ಸುಜಾತ ಭಟ್ ವಿರುದ್ಧ ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ಬೇಕು, ಸತ್ಯ ಹೇಳ್ಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು, ಎಲ್ಲ ತನಿಖೆ ಆಗಬೇಕು ಸರ್. ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನ ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು. ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಷಯ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್? ನಮ್ಮ ಒಂದು ವಿಷಯ ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಕೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾವು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ. ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ. ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ. ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರಾದರೂ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀವಿ? ಅದು SIT ತನಿಖೆ ಮಾಡಲಿ ಸರ್. ಏನಿದೆ ಅದು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ. ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಸರ್. ಅದೇ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣಬರ ಅಂತ ಹೇಳ್ಬೇಕು. ಅದಲ್ಲ ಹಣೆಬರ 100%. ಏನು ಮಾಡಲಿಕ್ಕೆ? ಆ ಸತ್ಯದಾರಿಯಲ್ಲಿ ಹೋಗಿದ್ರು. ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು. ಸರಿ, ಏಜ್ ಆಗಿದೆ, ಬಿಟ್ಬಿಡಬೇಕು. ಆಯ್ತು, ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ. ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದು ಏನು ಕೆಲಸ ಕೊಟ್ಟಿದ್ದೀರಿ? ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇದ್ದು ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದ್ರು. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ನೀ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ.
ಎಷ್ಟು ದಿನ? 20 ದಿನ? 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. ಯಾವ ಇಸ್ವಿಯಲ್ಲಿ ಬಂದಿದ್ದು? 21, 22 ಇರಬಹುದು. ಕೊರೋನಾ ಟೈಮಲ್ಲಿ, ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19, 20 ಬಂದಲ್ಲ. 1.5 ತಿಂಗಳು ಇಲ್ಲಿ ಕೆಲಸ ಮಾಡ್ತಿದ್ರು. ಆ ಟೈಮಲ್ಲಿ ಯಾರಾದ್ರೂ ಬಂದು ಭೇಟಿ ಮಾಡೋಂಥ? ಇಲ್ಲ ಅವನಿಗೆ ಅಂದ್ರೆ ಎಲ್ಲರಿಗೂ ಪರಿಚಯ ಇತ್ತು. ನಂದೇ ಪರಿಚಯ ಕಡಿಮೆ. ಅಂದ್ರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ರಿ ಸರ್ ಪ್ರತಿ ತಿಂಗಳು? ಸಂಬಳ ನಾವು ಅಂದ್ರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮ್ ಅಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್ ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ? ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು, ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಆದ್ರೆ ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್ ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಹಂಚ್ಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಾಬಲ್ ಶೆಟ್ರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ, ಅಂದ್ರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಮ್ಮೆಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೀಗ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆಯುದಷ್ಟೇ. ಉದ್ದೇಶಪೂರ್ವಕವಾಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ತೊಂದರೆ ಇಲ್ಲ. ಅವನ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ. ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯ್ಯನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನು ಅನ್ಸು ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ. ಅಂದ್ರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ ಯಾವುದು, ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ. ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಇಲ್ಲ, ಪಂಚಾಯತಲ್ಲಿ ಹೊಣೆಗಳು ಬೇರೆ ಇಲ್ಲ. ಅಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಶನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ. ಒಂದು 5-6 ದಿವಸ ನಂತರ ಗೊತ್ತಾಗ್ತದೆ, ಹುಳ ಇರ್ತದೆ, ಮುಟ್ಲಿಕ್ಕೆ ಆಗೋದು, ಎಲುಬು ಮಾತ್ರ ಇರ್ತದೆ, ಮಾಂಸ ಎಲ್ಲ ಬಿದ್ದಿರ್ತದೆ. ಅಲ್ಲಿಯೇ UDR ಮಾಡ್ತಾರೆ, ಅಲ್ಲಿ ಅದನ್ನು ಹಾಕ್ತಾರೆ. ದೂರದಲ್ಲಿ ಏನಾದ್ರೂ ಇದೆ, ಬಹುಶಃ 4-5 ಜನ ಒಟ್ಟಿಗೆ ಅದನ್ನು ಮಾಡ್ತಾರೆ. ಸರ್, ಈಗ ಅವನು ಏಕಾಏಕಿ ಕೆಲಸ ಬಿಟ್ಟು ಹೋದ, ಈ ಪ್ರಕರಣ ಬಂದ ಬಳಿಕ ಆತ ಯಾರತ್ರ ಆ ಟೈಮಲ್ಲಿ ಮಾತಾಡೋದು, ಯಾರಾದ್ರೂ ಅವನ ಹತ್ರ ಮಾತನಾಡ್ತಾರೆ? ಅಲ್ಲ, ಅವನು ಊರಲ್ಲಿ ಇರಲಿಲ್ಲಲ್ಲ, ಇಲ್ಲಿ ಇರಲಿಲ್ಲಲ್ಲ. 14ಕ್ಕೆ ಬಿಟ್ಟು ಹೋದವ, ನನ್ನಲ್ಲಿಗೆ ಬಂದದ್ದವ, 21-22 ಇರ್ಬೋದು. ಆಮೇಲೆ ಸಹ ಇಲ್ಲಿ ಇರಲಿಲ್ಲ, ಅವನು ಊರಿಗೆ ಹೋದ. ಇಲ್ಲಿ ಪರಿಚಯ ಉಂಟಲ್ಲ ಅವನಿಗೆ, ನೇತ್ರಾವತಿಯಲ್ಲಿ ಅವನಿಗೆ ಬೇಕಾದಷ್ಟು ಜನರ ಪರಿಚಯ ಉಂಟು. ಅಲ್ಲಿ ಅಂದರೆ ಬೆಳಿಗ್ಗೆ 4 ಗಂಟೆ ಕೆಲಸ ಶುರು ಆದರೆ 10 ಗಂಟೆ 11 ಗಂಟೆ ಕೆಲಸ ಮುಗಿತದೆ. ಮತ್ತು ಇವರು ಛತ್ರಕ್ಕೆ ಹೋಗಿ ಛತ್ರದಿಂದ ಅನ್ನ ತರ್ತಾರೆ. ನನಗೆ ಈಗಲೂ ಕಾಣ್ತಾ ಉಂಟದು, ಯಾವುದು ಕಣ್ಣಿಗೆ ಕಾಣ್ತಾ ಉಂಟು ಅವನು ಅನ್ನ ತರುವಂಥದ್ದು. ಛತ್ರದಿಂದ ಅನ್ನ ತರೋದು ಮಾಮೂಲು. ಅವರಿಗೆ ಎಲ್ಲ ಕೆಲಸದವರಿಗೆ ಒಂದು ಬುತ್ತಿ ಕೊಡ್ತಾರೆ, ಬುತ್ತಿಯಲ್ಲಿ ಹಾಕಿ ಕಳಿಸ್ತಾರೆ. ನದಿಯಲ್ಲಿ ಈಗ ಬಿದ್ದವರನ್ನು ಎತ್ತುವುದರಿಂದ ಎಕ್ಸ್ಪರ್ಟ್ ಆಗಿದ್ನ ಹೇಗೆ ಅಂತ? ಇರ್ಬೋದು. ಅದರಲ್ಲಿ ತುಂಬ ಜನ ಇದ್ದಾರೆ, ಅವನು ಒಬ್ಬನೇ ಅಲ್ಲ, ಟೀಮ್ ಇತ್ತು. 100ಕ್ಕೆ 100 ಅವನು ಹೇಳ್ತಿರೋದು ಸುಳ್ಳು, ಪಕ್ಕ ಸುಳ್ಳು. ಆ ಹೆಣದ ಬಗ್ಗೆ ಹೇಳುವಂಥದ್ದು ಬುರುಡೆ ಬಿಟ್ಟದ್ದುಂಟಲ್ಲ, ಅದು 100ಕ್ಕೆ 100 ಸುಳ್ಳು. ಹಣದ ಆಮಿಷ ಕೊಟ್ಟಿರ್ಬೋದು. ಇರ್ಬೋದು. ಅದು ಇರ್ತದೆ ಅಲ್ಲ, ಯಾರಿಗೆ ಬೇಡ ಹಣ? ಪುದರ್ ರಾಮಚಂದ್ರ ಶೆಟ್ಟಿ, ಉಜಿರೆ. ವೆಲ್ಕಮ್. ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದೂರುದಾರ ಆರೋಪಿ ಆಗಿರುವಂತಹದ್ದು. ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಸ್ಟೇಷನ್ ಹತ್ರ ಬಂದಿರಿ. ಸರ್, ಏನು ಇಲ್ಲಿ ಯಾಕೆ ಬಂದ್ರಿ? ಸರ್, ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ.
ಈ ಬಡವರಿಗೆ ಮಾತಾಡುವವರಿಗೆ ನ್ಯಾಯ ಎಂಬುದಿಲ್ಲ, ಕಾನೂನು ಎಂಬುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು FIR ದಾಖಲಾಗಿದೆ. ಒಂದಷ್ಟು FIRಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲಿಸ್ಟ್ ಮಾಡ್ಬೋದಾ ಅಂತ ಗೊತ್ತಿಲ್ಲ, ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ. ಇದಕ್ಕೋಸ್ಕರ ಒಂದು FIR ಮಾಡಿದ್ದಾರೆ. ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು. ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ನಮಗೆ ತುಂಬ ಕೆಲಸಗಳಿದೆ. ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದಿದ್ದೀನಿ ಸರ್. ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ, ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ. ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ. ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದಂತ ಹೇಳಿದಿರಿ ನಾನು? SIT ಮೇಲೆ ನಂಬಿಕೆ ಇದೆ ಅಂತ. SIT ಮೇಲೆ ಇವತ್ತು ನಂಬಿಕೆ ಇದೆ. ಕಾನೂನು ಅಂದರೆ ಇವಾಗ ನೋಡಿದ್ರೆ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಅದರಲ್ಲಿ ಇದೇ ಥರ ಹೋರಾಟಗಾರನ್ನು ಛಿದ್ರ ಮಾಡ್ತಾಯಿದ್ರು. ಅದೇ ಕೆಲಸ ಆಗ್ತಾಯಿದೆ ಸರ್. ಏನು ಮಾಡೋಣ ಸರ್ ಇದರಲ್ಲಿ? ಅವಾಗ ಏನಿಲ್ಲ, ಒಂದು 3 ವರ್ಷ ಒಂದು ಪ್ರಕರಣದಲ್ಲಿ 3 ವರ್ಷದ ಕೆಳಗಡೆ ಸಜ್ಜೆ ಆಗೋದು. ಅಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ರಹ್ಮ ಅವರ SI ಅವರು 20ನೇ ತಾರೀಕು ಕೊಟ್ಟಿರೋದು ನಾಳೆ 9 ಗಂಟೆಗೆ, 21 ತಾರೀಕು 9 ಗಂಟೆ ಬ್ರಹ್ಮ ಅವರ ಠಾಣೆ ಹಾಜರಾಗಬೇಕು. ಆದರೆ 9 ಗಂಟೆ SI ಅವರು ಇಲ್ಲಿದ್ದಾರೆ. ಎಷ್ಟು ನ್ಯಾಯ ಸರ್? ಯಾರಿಗೆ ಕೇಳೋಣ ಸರ್? ಅಲ್ಲಿ ಏನೂ ಮಾತ್ರ ನಮ್ಮಂತರ ಮೇಲೆ FIR ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ? ಅವು ಯಾವುದು ನಂಬಬೇಕು ಸರ್? ಇವಾಗ ಅದು ಆಗಬಾರ್ದು. ಅದಕ್ಕೆ ಬಂದೀನಿ ಇವತ್ತು. ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ. ಏನಿದ್ರು ಇವಾಗ ನಿನ್ನೆ ಯಾರೋ ಫೋನ್ ಮಾಡೋದು ಬಂಧನ ಆಗಿದೆ ಅಂತ. ಎಸ್ ಆಗಲಿ, ಹೋಗೋಣ ಅಂತ ಬಂದಿದ್ದೀನಿ ಸರ್. ಅದಕ್ಕಾದ್ರೆ ನೆಮ್ಮದಿ ಆಗಲಿ ಅಂತ. ಮತ್ತಿನ್ನೇನು ಮಾಡೋಣ ಸರ್? ಇದಕ್ಕೆಲ್ಲ ಕಾನೂನು ಮೇಲೆ ನಂಬಿಕೆ ಇದೆ. ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವಿ ವ್ಯಕ್ತಿ ಇರಲ್ಲ, ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ. ಅದಾಗಬಾರ್ದು. ಅದು ನಮ್ಮ ಉದ್ದೇಶ. ಸುಜಾತ ಭಟ್ ಸತ್ಯ ಹೇಳ್ತಿರೋದಾ ಸುಳ್ಳು ಹೇಳ್ತಿರೋದಾ ಸರ್? ತಮ್ಮ ಮಾಧ್ಯಮ ಮುಖಾರ ಬಂದರ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳಿದು ಮಗಳಿದ್ದಾಳ ಅಂತ. ಆದಷ್ಟು ಕೇಳಿದ್ವಿ, ಫೋಟೋ ಇದೆ ಅಂತ ಹೇಳಿದ್ರು. ನಮಗೂ ಗೊತ್ತಿಲ್ಲ, ಫೋಟೋ ಎಲ್ಲ ತೋರಿಸಿರೋದು ಯಾರೋ ಫೋಟೋ ತೋರಿಸಿದ್ರು. ನನಗೆ ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ, ಅಲ್ಲಿ ತಗೊಳ್ಳೋ ಅಂತ ಹೇಳಿದೆ. ಕೇಳಿಲ್ಲ. ಲಾಸ್ಟಿಗೆ ಇವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು SIT ತನಿಖೆ ಆಗಲಿ ಸರ್, ಸತ್ಯ ಹೊರಗೆ ಬರಲಿ. ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ, ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ. ದಾಖಲಾಗಿದೆ ಅಂತ ಹೇಳಿದ್ರು. SIT ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ, ತನಿಖೆ ಆಗಬೇಕು ಸರ್. ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜ್ಯ ಅದು ಹೇಳಲಿ ಸರ್. ನಮಗೆಲ್ಲ ಇಷ್ಟೆಲ್ಲ ಗಿಂಪ್ ಮಾಡಲಿಕ್ಕೆ ನಮಗೆ ಗೊತ್ತಿರಲ್ಲ ಸರ್. ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ. ನಾನೊಂದೊಂದು ಮಾಧ್ಯಮದಲ್ಲಿ ನೋಡಿ ನಾನೇ ನಗಾಡ್ತಾ ಇದ್ದೆ, ಏನಪ್ಪ ಅಂತ ಕೇಳ್ತಾ ಇದ್ದೆ. ಅಷ್ಟೊಂದು ಸುಳ್ಳು ಹೇಳಿದ್ದಾರೆ. ಅದು ಸತ್ಯ ಹೊರಗೆ ಬರಲಿ ಸರ್, ಸತ್ಯ ಬರಬೇಕು. ಅದಲ್ಲ, ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ. ನೀವು ಅವ್ರು ಹೇಳಿದ್ದು ಸುಳ್ಳು, ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ. 100% ಅದನ್ನೇ ಹೇಳಿರುತ್ತಾನೆ. ಫಸ್ಟ್ ಈ ಮಗಳಿದ್ದಾಳೆ ಅಂತ ಹೇಳಿದ್ರು, ಆನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನನ್ನ ಹೇಳ್ತಾ ಇದ್ದಾರೆ. ಅದು ಮಾಧ್ಯಮ ಮುಖಾಂತರ ನನಗೆ ಗೊತ್ತಿಲ್ಲ. ಹೌದು, ಅದಕ್ಕೆ ಹೇಳಿದೆ, ಸತ್ಯ ಹೌದು. ನಾವೇನು ಗೊತ್ತಾ ಸರ್, ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ಕೆಣಕೆ ಅಲ್ಲ. ನಾವು ಕೊಟ್ಟಿರೋದು ಎಲ್ಲಿಗೆ? SIT ಕೊಟ್ಟರು ಅಲ್ಲ ಸರ್. ನಾವು ಸುಮ್ಮನೆ ಬೇರೆ ಏನು SIT ತನಿಖೆ ಮಾಡಿ ಸತ್ಯ ಹೊರಗೆ ಬರಲಿ ಸರ್. ಎಲ್ಲರಿಗೂ ಗೊತ್ತಾಗಲಿ ಸರ್. ಇದು ನಾನಿದ್ದೀನಾ, ಮಟ್ಟನವ್ರು ಇದ್ದೀರಾ, ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವೀಡಿಯೋ ಹೇಳೋದು, ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದಲ್ಲ ಹೇಳೋದು? ಯಾರಿಗೋಸ್ಕರ? ನಾನೇನಾ ₹1 ಅವ್ರ ಈಸ್ಕೊಂಡ್ರ? ₹1 ಈಸ್ಕೊಂಡು ಅವ್ರು ಟೀಯನ್ನು ಕುಡಿದ್ರ? ಅವ್ರ ಮನೆಗೆ ಹೋಗಿ ಟೀ ಕುಡಿದ್ರು ಅಲ್ಲ, ₹1 ಈಸ್ಕೊಂಡು ಟೀ ಕುಡಿದನ? ಅಂಥ ಕೆಲಸ ಮಾಡಿಲ್ಲ ಸರ್. ಅಂಥ ಕೆಲಸ ಮಾಡೋದೇ ಇಲ್ಲ ಸರ್. ಇನ್ನು ಮಾಡಿಲ್ಲ, ಇನ್ನು ಮಾಡೋದಿಲ್ಲ ಸರ್. ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು. ಆನಂತರ ಅವ್ರ ಹತ್ರ ಮಾತಾಡಿದ್ರ? ಆನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್. ಆನಂತರ ಅಭಿ ಹೋದ, ಅಭಿ ಯೂಟ್ಯೂಬ್ ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು. ಅದರಲ್ಲಿ ಹೇಳ್ತಾ ಇಲ್ಲ ಅಭಿ, ನಾನು ಹೇಳಿಲ್ಲ ಅಭಿ, ನಾನು ಹೇಳಿಸಿರೋದಂತ. ಅದ್ರ ವಿರುದ್ಧ ನಾನು ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗ್ತಾಯಿದೆ, ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಯಾರು ವಿರುದ್ಧ? ಸುಜಾತ ಭಟ್ ವಿರುದ್ಧನ? ಅಲ್ಲ, ಯಾರು ಸುಜಾತ ಭಟ್ ವಿರುದ್ಧನೂ ಆಗುತ್ತೆ, ಎರಡೂ ಆಗುತ್ತೆ. ನಮ್ಮ ಹತ್ರ ಸುಳ್ಳು ಹೇಳ್ದಕ್ಕೆ ಅವ್ರು ಸತ್ಯ ಹೇಳಬೇಕು. ಅವರು ಒಂದನೇದಾಗಿ ತಿರ್ಗಾ ಯಾರು ಕರ್ಕೊಂಡೋಗಿ ಅವರ ವಿರುದ್ಧ ಆಗಬೇಕು. ಎಲ್ಲ ತನಿಖೆ ಆಗಬೇಕು ಸರ್, ಸತ್ಯ ಹೊರಗೆ ಬರಬೇಕು. ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು, ಹಾಗೆ ಮಾತಾಡಿದ್ದಾರೆ. ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ? ಅಂದರೆ ಮಾಡಲೇಬೇಕಲ್ಲ ಸರ್. ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡಲೇಬೇಕು. ಏನಕ್ಕೋಸ್ಕರ ಈ ಥರ ಮಾಡ್ರು? ಜನ ದಾರಿ ತಪ್ಪಿಸಿದ ಏನಕ್ಕೆ? ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದೆ. ಇದೊಂದು ಸಣ್ಣ ವಿಷಯ ಅಲ್ಲ ಇದು. ಈ ಧರ್ಮಸ್ಥಳ ವಿಶ್ವ ನೋಡ್ತಾ ಇದೆ. ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ? ಅದು ಆಗಬಾರ್ದು. ಸತ್ಯ ಹೊರಗೆ ಬರಬೇಕು. ಅದಕ್ಕೆ ನಾನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್. ಸುಜಾತ ಮೇಡಮ್ ವಿರುದ್ಧನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ, ಒಂದು ಫೋಟೋ ಎಲ್ಲ ಬಂತು, ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾ ಇದ್ದೀನಿ ಸರ್. ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನೀವು ಮತ್ತು ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ. ಅದು ನಿಜವಾ ಸುಳ್ಳ? ಸ್ಪಷ್ಟನೆ ಹೇಳ್ತಾ ಇದ್ದೀನಿ. ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ, ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ, ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ. ನಾನು ಹೇಳಿರ್ಬೇಕು ಸರ್. ನಾನು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಮಗೆ ಏನೋ ಮಾಹಿತಿ ನನಗೊಂದು ಕೇಳಿ, ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ, ಹೇಳ್ತೀನಿ. ಸತ್ಯವನ್ನು ಜನರಿಗೆ ತಿಳಿಸಿ. ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ. ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಡೋಣ. ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ. ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್. ಸುಳ್ಳು ಹೇಳಿ ಯಾರಾದರೂ ತೇಜವಾದ ಮಾಡೋದು, ಇನ್ನೊಬ್ಬರನ್ನು ತೇಜವಾದ ಹೋರಾಟ ಮಾಡಬೇಡಿ ಸರ್. ಸತ್ಯಕ್ಕೆ ಹೋರಾಟ ಮಾಡ್ತಾ ಅವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್. ನನ್ನದು
ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀರಿ? ಅದು SIT ತನಿಖೆ ಮಾಡಲಿ ಸರ್, ಏನಿದೆ ಅದು ತನಿಖೆ ಮಾಡಲಿ. ಇವಾಗ ನಾನೇನು ಅವ್ರನ್ನ ಇಟ್ಕೊಂಡಿಲ್ಲ, ನಾನು ಇಟ್ಕೊಳ್ಬೇಡ ಅಂತ ಹೇಳಿಲ್ಲ. ಅದೇನಿದ್ರು ಕಾನೂನು ತನಿಖೆ ಆಗ್ತಾಯಿಲ್ಲ, ತನಿಖೆ ಆಗಿ ಸತ್ಯ ಹೊರಗೆ ಬರಲಿ ಸರ್, ಅದೇ ಸರ್. ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ? ಹೌದು, ಹೋಗಿದ್ದೀನಿ ಸರ್. ನಿನ್ನೆ ವಸಂತಗಿರಿಯಲ್ಲಿ ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ. ಅದು ಗೊತ್ತಿಲ್ಲ, ಅಷ್ಟು ದೊಡ್ಡವ ಅಲ್ಲ ನಾನು. ಆಕೆ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು, ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು. ನಾನು ಮೀಟ್ ಮಾಡಲಿಲ್ಲ, ಅವ್ರ ನಂಬರು ಇಲ್ಲ. ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿಗೆ ನಾನು ಬಂದಿಲ್ಲ, ಮಾಡುವಿಲ್ಲ. ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು? ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು, ಬೇರೆ ಯಾವುದಕ್ಕೂ ಹೋಗಿಲ್ಲ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ, ಇವತ್ತು ಅವರು ಹೀಗೆ ಮಾಡಿದ್ದಾರೆ, ಏನು ಅನಿಸ್ತದೆ? ಅದೇನು ಮಾಡಲಿಕ್ಕೆ ನಮ್ಮ ಹಣಬರೆ ಅಂತ ಹೇಳ್ಬೇಕು, ಅದಲ್ಲ 100%. ಏನು ಮಾಡಲಿಕ್ಕೆ ಆ ಸತ್ಯದಾರಿಯಲ್ಲಿ ಹೋಗಿದ್ರು, ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದ್ರ ಬುದ್ಧಿ ಏನಿದ್ರು. ಅದು ಏಜ್ ಆದವ್ರಿಗೆ ಏನು ಹೇಳಬಾರ್ದು, ಸರಿ ಏಜ್ ಆಗಿದೆ ಬಿಟ್ಬಿಡಬೇಕು, ಆಯ್ತು, ಕಾನೂನು ಪ್ರಕಾರ ಏನದು ಕ್ರಮ ಇರಲಿ. ಥ್ಯಾಂಕ್ ಯು. ಇದು ಜಯಂತ್ ಟಿ ಅವರ ಮಾತು. ಪ್ರಸಾದ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಸರ್, ಇವತ್ತು ಮಾಸ್ಕ್ ಮ್ಯಾನ್ ಎಲ್ಲ ಕಡೆನೂ ಕೂಡ ಅಷ್ಟೇ ಚರ್ಚೆಯಲ್ಲಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಏನು ಕೆಲಸ ಮಾಡ್ತಿದ್ರು? ಅಂದರೆ ಅವನ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗೆ ಮೊದಲಿನಲ್ಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿ ಎಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇತ್ತು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು, ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬಿಡಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗಲೂ ಕೊಡ್ತಿದ್ದೆ ಅವನಿಗೆ. ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನಾ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ ಜಗಳ ಮಾಡಿ ಹೋಗಿದ್ದಾನೆ, ಬಹುಶಃ ಅವನಿಗೆ ಬರೋದಿಲ್ಲ ಅಂತ ಹೇಳಿ. 20 ಅಲ್ಲ, ಬಹುಶಃ ನನ್ನ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, 1.5 ತಿಂಗಳು ಇರಬಹುದು ಬಹುಶಃ. 21-22 ಇರ್ಬೋದು. ಕೊರೋನಾ ಕಳೆದು ಆಫ್ಟರ್ ಕೊರೋನಾ 19-20 ಬಂದದಲ್ಲ. 1.5 ತಿಂಗಳು ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಯಾರಾದರೂ ಬಂದು ಭೇಟಿ ಮಾಡೋಂಥ? ಇಲ್ಲ. ಅವನಿಗೆ ಅಂದರೆ ಎಲ್ಲರಿಗೂ ಪರಿಚಯ ಇತ್ತು. ನನ್ನನ್ನು ನಂದೇ ಪರಿಚಯ ಕಡಿಮೆ. ಅಂದರೆ ನಾನು ಧರ್ಮಸ್ಥಳದಲ್ಲಿ ಹೋಟ್ಲಿ ಮಾಡ್ತಿರುವಾಗ ಮತ್ತೆ ನಮ್ಮದು ಉಜಿರೆ ಒಂದು ಚಿಕನ್ ಸ್ಟಾಲ್ ಉಂಟು, ಅಲ್ಲಿಗೆ ಬರ್ತಿದ್ದ. ಆ ಟೈಮಲ್ಲಿ ಭೇಟಿ ಮಾಡಿದ್ದು ಯಾರಿಲ್ಲ. ಎಷ್ಟು ಸಂಬಳ ಕೊಡ್ತಿದ್ದೀರಿ ಸರ್ ಪ್ರತಿ ತಿಂಗಳು? ಸಂಬಳ ನಾವು ಅಂದರೆ ಅದು ಬಹುಶಃ 500-600 ರೂಪಾಯಿ ಇರಬೇಕು. ಅಲ್ಲಿ ನಮ್ಮ ವಾಶ್ರೂಮಲ್ಲಿ ಒಂದು ರೂಮ್ ಇದೆ. ತಿಂಗಳಿಗೆ ಎಷ್ಟು ಕೊಡ್ತಿದ್ರಿ ಅಂತ? ತಿಂಗಳಿಗೆ 18,000 ಆಯ್ತಲ್ಲ, 618. ಸರ್, ಈಗ ಫ್ಯಾಮಿಲಿ ಜೊತೆ ಬಂದಿದ್ದ ಕೆಲಸ, ಹೆಂಡತಿ ಮತ್ತು ಗಂಡ ಇಬ್ಬರು ಬಂದಿದ್ರು. ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಆದ್ರೆ ಕೆಲಸ ಮಾಡಿ ಹೋಗುವಾಗ ಹೆಂಡತಿ ಇದ್ಲ, ಕೆಲಸ ಮಾಡ್ಕೊಂಡಿದ್ಲ? ಇಲ್ಲ, ಒಟ್ಟಿಗೆ ಇಬ್ಬರು ಒಟ್ಟಿಗೆ. ಸರ್, ಈಗ ಈ ಹೆಣ ಹೂತು ಹಾಕಿದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚಿಕೊಂಡಿದ್ದೇನೆ? ಇಲ್ಲ ಸರ್, ಅದೆಲ್ಲ ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಸುಳ್ಳು. ಅದು ನಮ್ಮ ಮಹಾಬಲ್ ಶೆಟ್ಟರು ಹೇಳಿದ ಹಾಗೆ ಎಲ್ಲ ಇಡಿಯರಾಗಿ ಮಾಡಿ ಅಂತಂದು. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಏನಾದರೂ ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅಂದರೆ ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ. ನೋಡಿ, ಧರ್ಮಸ್ಥಳದಲ್ಲಿ ನೆನಪಿದೆ, ಅಲ್ಲಿ ಅದಾಗಿದೆ, ಅಲ್ಲಿ ಮರ್ಡರ್ ಮಾಡಿದ್ದಾರೆ, ಅಲ್ಲಿ ರೇಪ್ ಮಾಡಿದ್ದಾರೆ, ಅದೆಲ್ಲ ಎಲ್ಲರಿಗೂ ಗೊತ್ತಾಗ್ತದೆ ಊರಲ್ಲಿ. ಏನು ಇವನಿಗೆ ಒಬ್ಬನಿಗೆ ಗೊತ್ತಾಗುವಂಥದ್ದಲ್ಲ. ಅಂಥದ್ದು ನನ್ನ ಲೆಕ್ಕದಲ್ಲಿ 100ಕ್ಕೆ 100 ಆಗಲಿಲ್ಲ. ಮತ್ತು ನಾನು ಧರ್ಮಸ್ಥಳದಲ್ಲಿ ಇವತ್ತು ನಿನ್ನೆ ಕಾಂಟ್ರಾಕ್ಟರ್, ನಾನು ಧರ್ಮಸ್ಥಳದಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಧರ್ಮಸ್ಥಳ ಹೋಟ್ಲಲ್ಲಿ ಗ್ಲಾಸ್ ತೊಳಿತಿದ್ದೆ, ಧರ್ಮಸ್ಥಳದಲ್ಲಿ ಗ್ಯಾಲರಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಒಂದು 50-60 ವರ್ಷ, ನನಗೆ 70 ವರ್ಷ. ನಾನು 4ನೇ ಕ್ಲಾಸಿಗೆ ಶಾಲೆ ರಜೆ ಟೈಮಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅದರ ಜೊತೆಗೆ ಅವನು ಹಣ ಕಡಿತಿದ್ದ, ಬಂಗಾರ ಕದಿತಿದ್ದ, ಆ ಥರದ್ದೇನು? ಹಣ ಕದೀತಿದ್ದ ಅಂತ ಹೇಳಿ ಅಲ್ಲ, ಅದು ಹಣ ಸಿಕ್ಕಿದ್ದನ್ನು ಇಟ್ಕೊಳ್ತಿದ್ದ. ಈಗ ಹೆಣದಲ್ಲಿ ಚಿನ್ನ ಉಂಟು, ಹೆಣ ಯಾರ್ದು ಅಂತ ಗೊತ್ತಿಲ್ಲ, ನೀವು ತೆಗೆದು ಬೇಡ ಅಂತ ನಾನು ತೆಗೆದಷ್ಟೇ. ಉದ್ದೇಶಪೂರ್ವಕವಾಗಿಲ್ಲ, ನಾನು ತೆಗೆದ್ರೆ ನೀವು ತೆಗಿತೀರಿ, ಇಲ್ಲದ ಇನ್ನೊಬ್ಬ ತೆಗಿತಾನೆ. ಬಹುಶಃ ಹಾಗೆ ಇರ್ಬೋದು. ಅದೆಲ್ಲ ಯಾರಿಗೆ ಬೇಡ ಅಂತ ಆಗ್ತದೆ. ಒಳ್ಳೇದಿತ್ತು, ನೋ ಪ್ರಾಬ್ಲಮ್, ಏನಿಲ್ಲ. ಹೌದೌದು, ತೊಂದರೆ ಇಲ್ಲ. ನನ್ನ ಸಿಕ್ಕಿದವರದೆಲ್ಲ ಪರಿಚಯದವ್ರ ಹತ್ರ 10 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತೀನಿ, ಹಾಗೆ ಹೀಗೆ ಅದನ್ನೆಲ್ಲ ಕೇಳ್ತಿದ್ದ. ಉಜಿರೆಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು? ಉಜಿರೆಯಲ್ಲಿ ವಾಶ್ರೂಮಲ್ಲಿ ರೂಮ್ ಇದೆ ಅವನಿಗೆ, ಅಲ್ಲಿ ರೂಮಲ್ಲಿ ಇರ್ತಿದ್ದ.
ಡಂಪಿಂಗ್ ಯಾರ್ಡ್ ಹೋದ ನಂತರ ಅಕ್ಕನೊಟ್ಟಿಗೆ ಇದ್ದ, ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕ್ಲಾಶ್ ಆಯಿತು, ಹಾಗೆ ಮತ್ತೆ ಬಿಟ್ಟು ಹೋದ. ಹಾಗೆ ಸರ್, ಈಗ ಚಿನ್ನಯನ್ನ ಈ ತರ ಬಂದಾಗ, ಹೆಣ ಹೂತಿದ್ದಾನೆ ಅಂತ ಬಂದಾಗ, ಪ್ರಕರಣ ಬಂದಾಗ ನಿಮ್ಗೆ ಏನು ಅನ್ಸುತ್ತೆ ಸರ್? ಅದನ್ನ ಸುಮ್ಮನೆ ನಾನು ಹೇಳಿದೆ, ಫಸ್ಟ್ ಡೇ ಹೇಳಿದೆ, ನನ್ನ ಪರಿಚಯದವ್ರ ಹತ್ರ, ನನ್ನ ಮನೆಯವ್ರ ಹತ್ರ ಹೇಳಿದೆ, ಇದು ಚಿನ್ನ ಮಾರ ಡೋಂಗಿ ಅಂದರೆ ಅವನಿಗೆ ಮಾತ್ರ ಗೊತ್ತಿರುವಂಥದ್ದಲ್ಲಿ. ಯಾವುದು ಅಲ್ಲಿ ಹೆಣ ಹೂತದ್ದು ಅವನೊಂದು ಟೀಮು, ಅವನು ಒಬ್ಬನೇ ಅಲ್ಲ, ಒಬ್ಬನೇ ಆಗ್ಲಿಕ್ಕೆ ಅವನು ಬೇತಾಳಲ್ಲ, ಚಂದಮಾಮದ ಬೇತಾಳಲ್ಲ, ಅವನೊಂದು ಟೀಮ್ ಮಾಡ್ತಿತ್ತು. ಇವನನ್ನು ಅವರು ಯಾರ ಉದ್ದೇಶಪೂರ್ವಕವಾಗಿ ಇವನನ್ನು ಬಳಸಿಕೊಂಡ್ರು ಅಷ್ಟೇ. ಅಲ್ಲಿ ಪಂಚಾಯತಲ್ಲಿ ಹೆಣ ಉಳುವವರು ಬೇರೆ ಇಲ್ಲ, ಪಂಚಾಯತಲ್ಲಿ ಹೊಣೆ ಬೇರೆ ಇಲ್ಲ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಒಂದು ಬಾಡಿ ಸಿಕ್ಕಿತ್ತು ಅಂತ ಹೇಳಿದ ಕೂಡಲೇ ಅದನ್ನು ಪೊಲೀಸಿಗೆ ಇನ್ಫಾರ್ಮೇಶನ್ ಆಗ್ತದೆ. ಅದು ನಾರ್ಮಲ್ ಎಲ್ಲರ ಕಡೆಯಲ್ಲಿ. ಪೊಲೀಸಿಗೆ ಆದ ಕೂಡಲೇ ಪೊಲೀಸ್ನವರು ಡಾಕ್ಟರ್ಗೆ ಹೇಳಬೇಕಾಗ್ತದೆ. ಅದು ಮುಟ್ಲಿಕ್ಕೆ ಆಗುದಿಲ್ಲ ಹೆಣವನ್ನು, ಯಾಕಂತ ಹೇಳಿದ್ರೆ ಅದು ಕೊಳ್ತಿರ್ತದೆ, ಹುಳ ಇರ್ತದೆ. ಆಗದಿಂದ ನೋಡ್ತಾ ಇದ್ರಿ ಬೈಟ್ಗಳನ್ನ. ಯಾಕೆ ಅಂತಂದ್ರೆ ಒಂದು ಸಮಸ್ಯೆ ಆಗಿದೆ. ಏನು ಅಂತಂದ್ರೆ ಅಲ್ಲಿ ಒಳಭಾಗದ ದೃಶ್ಯಾವಳಿಗಳು ನಮಗೆ ಸಿಗ್ತಾ ಇಲ್ಲ. ಅಂದ್ರೆ ಒಳಭಾಗದಲ್ಲಿ ಇರ್ತಕ್ಕಂತಹ ನಡೆಯುತ್ತಿರುವಂಥ ಘಟನೆಗಳ ಬಗ್ಗೆ ಸ್ವಲ್ಪ ಮಹಾಜನ ಕಾರ್ಯದ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ರು. ಆದರೆ ಒಳಗೆ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಸಿಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ಹೊತ್ತು ಒಂದು ರಿಪೀಟೆಡ್ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಬಹಳ ಮೇಜರ್ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ. ಸುಜಾತಾ ಭಟ್ ತನಿಖೆ ಆರಂಭಿಸಿದ್ದಾರೆ SIT ಅಧಿಕಾರಿಗಳು ಅನ್ನುವಂಥ ಮಾಹಿತಿಗಳು ಇದೀಗ ಬಂದಿರತಕ್ಕಂಥದ್ದು. ಸುಜಾತಾ ಭಟ್ ಯಾರು ಇವರು? ಸುಜಾತಾ ಭಟ್ ಅನ್ನುವಂಥದ್ದು ನಿಮಗೆ ಹೇಳಬೇಕು ಅಂತಿಲ್ಲ, ಗೊತ್ತಿದೆ. ತನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ. ಅವಳು ಇಲ್ಲೇ ಎಲ್ಲೋ ಸಾವನ್ನಪ್ಪಿರಬೇಕು. ಧರ್ಮಸ್ಥಳಕ್ಕೆ ಬಂದಾಗ ಆಕೆ ನಾಪತ್ತೆ ಆಗಿರುವಂಥದ್ದು. ಆಕೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದು. ಈ ಮುಸುಕುದಾರಿಯ ಪ್ರಕರಣದಲ್ಲಿ ಯಾವುದಾದ್ರೂ ಆಸ್ತಿಗಳನ್ನು ಔತ್ಖನನ ಮಾಡಿದಂಥ ಸಂದರ್ಭ ಸಿಕ್ಕಿದ್ರೆ, ಅದು ನನ್ನ ಮಗಳದ್ದಾಗಿದ್ದರೆ, ನಾನೊಂದು ಹಿಂದೂ ಸಂಪ್ರದಾಯದಂತೆ ಅದನ್ನು ಅಂತ್ಯ ಸಂಸ್ಕಾರ ಮಾಡಿಸ್ತೀನಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದರು. ಆ ರೀತಿಯಲ್ಲಿ ದೂರು ಕೊಟ್ಟಿದ್ರು. ಅವರ ವಕೀಲ ಮಂಜುನಾಥ್ ಅನ್ನುವರು ಅವರಿಗೆ ಸಾಥನ್ನು ನೀಡಿದರು. ಅವರು ಆಗಾಗ ಒಂದಷ್ಟು ಪತ್ರಿಕಾ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಾ ಇದ್ರು. ಇದಾದ ನಂತರ ಸುಜಾತಾ ಭಟ್ ಅವರು ಒಂದೊಂದು ಚಾನೆಲ್ಗಳಲ್ಲಿ ಒಂದೊಂದು ರೀತಿಯಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದು ಬಹಳ ಅನುಮಾನಕ್ಕೆ ಕಾರಣ ಆಗಿತ್ತು. ಪ್ರಮುಖವಾಗಿ ಸುಜಾತಾ ಭಟ್ ಅವರು ಕೊಡ್ತಾ ಇದ್ದಂಥ ಹೇಳಿಕೆಗಳಲ್ಲಿ ಒಂದು ಕಡೆ ತನ್ನ ಮಗಳನ್ನು ಅಥವಾ ತನ್ನ ಮಗುವನ್ನು, 1 ತಿಂಗಳ ಮಗುವನ್ನು ಯಾರೋ ಕೆರೆಯಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥದ್ದೊಂದಿತ್ತು. ಅದೆಲ್ಲ ಕನ್ಫ್ಯೂಸಿಂಗ್ ಇದೆ. ಸ್ಟೇಟಸ್ ಬಹಳ ಒಂದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುವಂಥ ರೀತಿಯಲ್ಲಿ ಸ್ಟೇಟಸ್ಗಳಿತ್ತು. ಮತ್ತೊಂದು ಕಡೆ ಅದೇ ಮಗು 4 ತಿಂಗಳು, ಅದೇ ಮಗು 8 ತಿಂಗಳು, ಈ ರೀತಿಯೆಲ್ಲ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದರು. ಒಂದು ಕಡೆ ನದಿಯಾಗಿತ್ತು, ಒಂದು ಕಡೆ ಕೆರೆಯಾಗಿತ್ತು. ಬಹಳಷ್ಟು ಕನ್ಫ್ಯೂಷನ್ಗಳಿಗೆ ಆ ಮಹಿಳೆ ಕಾರಣ ಆಗಿದ್ರು. ತಾಯಿ ಕರುಳಬಳ್ಳಿ ನೋವು ಎಲ್ಲವೂ ಕೂಡ ಸತ್ಯ. ಇದೆಲ್ಲದರ ನಡುವೆ ಸುಜಾತಾ ಭಟ್ಟಿನ ಪ್ರಕರಣ ಬಹಳ ಕುತೂಹಲ ಕೆರಳಿಸಿದ್ದು. ತನ್ನ ಮಗಳು ಅನನ್ಯ ಭಟ್ ನಾಪತ್ತೆ ಪ್ರಕರಣ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಏನಿದು, ಯಾತಕ್ಕಾಗಿ ಹೀಗಾಯಿತು ಅನ್ನುವಂಥದ್ದು. ಜೊತೆಗೆ ಇದು ಬಹಳಷ್ಟು ದೊಡ್ಡ ಮಟ್ಟಿಗೆ ಸಂಚಲನವನ್ನು ಕೂಡ ಮೂಡಿಸಿತ್ತು. ಎಲ್ಲಿಯ ತನಕ ಸಂಚಲನ ಮೂಡಿಸಿತ್ತು ಅಂತಂದರೆ, ಈ ಒಂದು ಪ್ರಕರಣ ಏನಿದೆ ಇದರಲ್ಲಿ ಏನಿದೆ, ಇದರಲ್ಲಿ ಏನಾದರೂ ಇದೆಯಾ ಅನ್ನುವಂಥ ರೀತಿಯಲ್ಲೂ ಕೂಡ ಸಂಚಲನಕ್ಕೆ ಕಾರಣ ಆಗಿತ್ತು. ಆಕೆಯ ಅಲ್ಲಲ್ಲಲ್ಲಿ ಒಂದೊಂದು ಹೇಳಿಕೆಗಳು, ಆನಂತರ ಅವರ ಸಂದರ್ಶನಗಳೆಲ್ಲ ಬಂದ ನಂತರ ಇತ್ತೀಚೆಗೆ ಅವರು ಉಜಿರೆಯಿಂದ ಅವರೇ ಒಪ್ಪಿಕೊಂಡಿರುವಂತೆ ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ನಾನು ಇದ್ದೆ ಅನ್ನುವಂಥದ್ದನ್ನು ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದೂ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಯಾಕಂತಂದರೆ ಅವರು ಯಾವುದು ಸತ್ಯ ಮಾತಾಡಿದ್ದಾರೆ, ಯಾವುದು ಸುಳ್ಳು ಮಾತಾಡಿದ್ದಾರೆ ಗೊತ್ತಿಲ್ಲ. ಸುಜಾತಾ ಭಟ್ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಇನ್ಸೈಟ್ ರಶ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹೇಳಿಕೆ ಕೊಟ್ಟರು. ನನಗೆ ಮಗಳೇ ಇಲ್ಲ, ನಾನು ಹೇಳಿದ್ದು ಸುಳ್ಳು, ನನ್ನ ಒಂದು ಭೂ ವ್ಯಾಜ್ಯದ ಹಿನ್ನೆಲೆಯಲ್ಲಿ ನನಗೆ ಕೆಲವು ಪಾಲು ಬರಬೇಕಿತ್ತು, ಈ ಹಿನ್ನೆಲೆಯಲ್ಲಿ
ಕುಟುಂಬದವರ ಜೊತೆಗಿನ ಮುನಿಸಿನಲ್ಲಿ ಇಂತಹದೊಂದು ಮಾಡಿದೆ ಅಂತ. ಅದರ ಜೊತೆಗೆ ಒಬ್ಬರು ಯುವತಿ ಮಾಡಿದಂಥ ಇಂಟರ್ವ್ಯೂ ಅದು ಇನ್ಸೈಟ್ ಟ್ರಸ್ಟ್ನಲ್ಲಿ. ಬಹಳಷ್ಟು ವಿಷಯಗಳ ಬಗ್ಗೆ ಅದರಲ್ಲಿ ಮಾತನಾಡಿದ್ರು. ಆದರೆ ಸುಜಾತ ಭಟ್ ಆ ಹೇಳಿಕೆಯನ್ನು ಕೊಟ್ಟ ನಂತರ ಏಕಾಏಕಿ ಇನ್ನೊಂದು ಚಾನೆಲ್ನಲ್ಲಿ ಕೂತರು. ಬಳಿಕ ಮತ್ತೊಂದು ಹೇಳಿಕೆಯನ್ನು ಅವರು ನೀಡಿದರು. ನನಗೆ ಆ ಚಾನಲ್ನವರು ಕಾರಿನಲ್ಲಿ ಕೂರಿಸಿ ಬೆದರಿಕೆ ಹಾಕಿದ್ರು, ಅದಕ್ಕಾಗಿ ಹಾಗೆ ಮಾತಾಡಿದೆ. ಇನ್ಸೈಟ್ ಟ್ರಸ್ಟ್ನಲ್ಲಿ ಹೇಳ್ತಾರೆ ಅವರು, ನನಗೆ ಗಿರೀಶ್ ಮಟ್ಟಣ್ಣನವರು ಮತ್ತು ಜಯಂತ್ ಟಿ ಮೊದಲಾದವರು ಒತ್ತಾಯ ಪೂರ್ವಕವಾಗಿ ಹೇಳಿಕೆಯನ್ನು ಕೊಡಿಸಿದ್ರು, ಅದರಿಂದಾಗಿ ನಾನು ಸೋತೆ ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ರು. ಇದೆಲ್ಲ ಆದ ನಂತರ ಅವರು ಹೇಳ್ತಾರೆ ಮತ್ತೆ ಉಲ್ಟಾ ಹೊಡೆದ್ರು. ಒಟ್ಟಿನಲ್ಲಿ ಟರ್ನ್ ಯು ಟರ್ನ್ ಅನ್ನುವಂಥ ರೀತಿಯಲ್ಲಿ ಆಗಾಗ ಹೇಳಿಕೆಗಳಲ್ಲಿ ತಿರುವು. ಇಲ್ಲ, ನನಗೆ ಮಗಳಿದ್ದಾಳೆ, ಮಗಳಿರೋದು ಸುಳ್ಳಲ್ಲ, ನಿಜ, ನನಗೆ ಅವರು ಬೆದರಿಸಿದ್ರು, ಅದಕ್ಕೋಸ್ಕರವಾಗಿ ನಾನು ಆ ರೀತಿ ಹೇಳಿದ್ದೇನೆ. ನನಗೆ ಅನನ್ಯ ಭಟ್ ಅನ್ನುವಂಥ ಮಗಳಿದ್ದಾಳೆ. ಒಂದು ಕಡೆ ಹೇಳ್ತಾರೆ, ನಾನು ಮೀಡಿಯಾದವರ ಕಾಟ ತಾಳಲಾರದೆ ಬೇರೆ ಯಾರದ್ದೋ ಒಂದು ಫೋಟೋವನ್ನು ಅನನ್ಯ ಭಟ್ ಅಂತ ತೋರಿಸಿದ್ದೇನೆ ಅನ್ನುವಂಥದ್ದು. ಅದನ್ನು ಕೆಲವು ಮೀಡಿಯಾಗಳು ಬಹಿರಂಗ ಕೂಡ ಪಡಿಸಿದ್ವು. ಜೊತೆಗೆ ಆ ಫೋಟೋದ ಮನೆಯವರು, ಯಾರಿಗೆ ಸೇರಿದಂಥ ಫೋಟೋ, ವಾಸಂತಿ ಎಂಬುವರಿಗೆ ಸೇರಿದ ಫೋಟೋ ಅಂತ ಹೇಳಲಾಗಿತ್ತು, ಅವರ ಮನೆಯವರು, ಅವರ ಸಹೋದರ ಈ ಬಗ್ಗೆ ಕೇಸ್ ಹಾಕ್ತೀವಿ ಅಂತೆಲ್ಲ ಮಾತನಾಡಿದ್ರು. ಇದೆಲ್ಲದರ ನಂತರ ಅದನ್ನು ಇನ್ಸೈಡ್ ಟ್ರಸ್ಟ್ನಲ್ಲವರು ಒಪ್ಪಿಕೊಂಡಿದ್ರು ಕೂಡ. ಆದರೆ ಕೊನೆಯಲ್ಲಿ ಆ ಇನ್ಸೈಡ್ ಟ್ರಸ್ಟ್ನವರ ಇಂಟರ್ವ್ಯೂವೇ ನನ್ನ ಬೆದರಿಕೆಯಲ್ಲಿ ಮಾಡಿದ್ದು ಅಂತ ಹೇಳಿದರು. ಗೊಂದಲ, ಚರ್ಚೆ ಬಹಳ ದೊಡ್ಡ ಮಟ್ಟಿನಲ್ಲಿ ಆಗ್ತಾ ಉಂಟು. ಯಾವುದು ನಿಜ ಅಂತ? ನಿಜ ಯಾವುದು? ಸುಜಾತ ಭಟ್ ಹೇಳೋದು ನಿಜವೋ ಅಥವಾ ಸುಜಾತ ಭಟ್ ಹೇಳ್ತಾ ಇರೋದೆಲ್ಲವೂ ಫೇಕೋ? ಒಂದೊಂದು ಚಾನಲಲ್ಲಿ ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ಸುಜಾತ ಭಟ್ ಅವರ ನಿಜ ಬಣ್ಣ ಏನು ಅನ್ನೋದು. ಇಷ್ಟೆಲ್ಲದರ ನಡುವೆ ಅವರು ಕೊಟ್ಟಂಥ ದೂರು ಈಗ SITಗೆ ವರ್ಗಾವಣೆಯಾಗಿದೆ. ಅವರು ಇವತ್ತು ಬೆಳಿಗ್ಗೆ SIT ಕಚೇರಿಗೆ ಹಾಜರಾಗಿದ್ದಾರೆ. ಬೆಳಿಗ್ಗೆ ಬಂದು SITಯ ಆಫೀಸಿಗೆ ಸುಜಾತ ಭಟ್ ಬಂದಿದ್ದಾರೆ. ಈ ಬಗ್ಗೆ ಈಗಾಗಲೇ ಸುಜಾತ ಭಟ್ ಅವರನ್ನು ಅಧಿಕಾರಿಗಳು ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಲವು ಪ್ರಮುಖ ಅಧಿಕಾರಿಗಳು ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತು ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಮಹಜರು ಕಾರ್ಯದಲ್ಲಿ ತೊಡಗಿಕೊಂಡಿರೋದ್ರಿಂದ ಇಲ್ಲಿ ಇವರನ್ನ ಪ್ರಶ್ನಿಸ್ತಾ ಇಲ್ಲ. ಅದರ ಬದಲಾಗಿ ಅಲ್ಲಿ ಇತರೆ ಅಧಿಕಾರಿಗಳು ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಳೆದ 7.5 ಗಂಟೆಯಿಂದ SIT ಕಚೇರಿಯಲ್ಲೇ ಸುಜಾತಾರವರು ಇದ್ದಾರೆ ಅನ್ನುವಂಥ ಮಾಹಿತಿ. ಪ್ರಾಥಮಿಕ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆ, ಉಡುಪಿಯ ಪರೀಕದ ಪರಿಸರ, ಕೊಡಗಿನ ವಿರಾಜಪೇಟೆ, ಬೆಂಗಳೂರಿನ ಸುಜಾತರ ಕನೆಕ್ಷನ್ ಕುರಿತು ಮಾಹಿತಿಯನ್ನು SIT ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಇದ್ದಂತಹ ಆ ಸಂಬಂಧಗಳೇನು, ಉಡುಪಿಯ ಪರೀಕಕ್ಕೂ ನಿಮಗೂ ಏನು ಸಂಬಂಧ, ಅಂದರೆ ಯಾವ ರೀತಿ ಅಲ್ಲಿ ನಿಮ್ಮ ಅಣ್ಣಂದರು ಅಥವಾ ಅಲ್ಲಿ ನಿಮ್ಮ ಕುಟುಂಬ ವರ್ಗದವರಿದ್ದಾರಾ, ಕೊಡಗಿನ ವಿರಾಜಪೇಟೆಯಲ್ಲಿ ಇದ್ದಾರಾ, ಬೆಂಗಳೂರಿನ ಸುಜಾತ ಕನೆಕ್ಷನ್ನ ಕುರಿತು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ SIT ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಸಂಗ್ರಹಿಸಿರುವ ಮಾಹಿತಿಯ ಆಧಾರದಲ್ಲಿ ತನಿಖೆ. ಅನನ್ಯ ಭಟ್ ಅವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಧಿಕಾರಿಗಳು.
ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸುಜಾತ ಕಥೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇದೊಂಥರ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಒಂದು ಕೇಸ್ ಇದು. ಸುಜಾತ ಭಟ್ ಅವರು ತನ್ನ ಮಗಳು ಅನನ್ಯ ಭಟ್ ಅವರ ಬಗ್ಗೆ
SITಯ ಮಹತ್ವದ ಮಹಜರು ಕಾರ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಹೊತ್ತು ಇವತ್ತು ಬೆಳಗ್ಗೆ 9:30ಯಿಂದ ಇಲ್ಲಿಯ ತನಕವೂ ಕೂಡ ನಿರಂತರವಾದಂತಹ ಕಾರ್ಯಾಚರಣೆ, ನಿರಂತರವಾದಂತಹ ಮಹಜರು ಕಾರ್ಯವನ್ನು ಮುಗಿಸಿಕೊಂಡು ಈಗ ಅಧಿಕಾರಿಗಳು ಒಬ್ಬೊಬ್ಬರಾಗಿ ವಾಪಸ್ಸು ತೆರಳುತ್ತಾ ಇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಾಪಸ್ಸು ತೆರಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ, ಅಧಿಕಾರಿಗಳು ಒಬ್ಬೊಬ್ಬರಾಗಿ ವಾಪಸ್ಸು ತೆರಳುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಇದೀಗ ಕಂಡು ಬರ್ತಾ ಇರುವಂಥದ್ದು. ಬಹಳಷ್ಟು ಹೊತ್ತಿನಿಂದ ನಾವು ಈ ಒಂದು ನೋಡಿ ಅಲ್ಲಿ ನಿಂತಿರುವಂಥದ್ದು ಮಾಧ್ಯಮದವರು ಇರ್ಬೋದು, ಪೊಲೀಸ್ನವರು ಇರ್ಬೋದು, ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬೆಳಗ್ಗಿನಿಂದ ನಡೆದಂತಹ ಮಹಜರು ಕಾರ್ಯ ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಮಹಜರು ಕಾರ್ಯ ನಡೆದಿರುವಂಥದ್ದು. ಆರೋಪಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಮೋಹನ್ ಗೌಡ ಅವರ ಮನೆಯಲ್ಲಿ ಇದ್ರು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಮಹಜರು ಕಾರ್ಯ ನಡೀತಾ ಇರುವಂಥದ್ದು. ನೋಡಿ, ಪ್ರಮುಖ ಅಧಿಕಾರಿಗಳು ಕೂಡ ಹೊರ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಹೊತ್ತು ಕಾತುರತೆಯಿಂದ ಕಾಯ್ತಾ ಇದ್ದಂತಹ ಸಮಯ ಏನಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಮಹಜರು ಕಾರ್ಯವನ್ನ ಮುಗಿಸಿ SIT ಅಧಿಕಾರಿಗಳು ವಾಪಸ್ ಆಗ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇಡೀ ಪೊಲೀಸ್ ತಂಡವೇ ವಾಪಸ್ ಆಗುವಂತಹ ಲಕ್ಷಣಗಳಿದ್ದಾವೆ, ಆ ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ನಿರಂತರವಾದಂತಹ ಕಾರ್ಯ ಅಲ್ಲಿ ಕಂಡು ಬರ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೀಗ ಅಧಿಕಾರಿಗಳು ವಾಪಸ್ ಆಗ್ತಾ ಇರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ವಾಪಸ್ ಆಗುವಂತಹ ಸಾಧ್ಯತೆಗಳಿವೆ. ಅದರ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಆ ಕ್ಷಣದ ಸಂಪೂರ್ಣ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ.
SITಯ ಈ ಕಾರ್ಯಾಚರಣೆಯ ಬಗ್ಗೆ, ಈ ಮಹಜರ್ ಕಾರ್ಯದ ಬಗ್ಗೆ ಸಂಪೂರ್ಣ ಅಪ್ಡೇಟನ್ನು ಸುದ್ದಿ ನ್ಯೂಸ್ನ ವೆಬ್ಸೈಟ್ನಲ್ಲಿ ನೀಡ್ತಾ ಹೋಗ್ತೀವಿ. ಇವತ್ತು ಬೆಳಗ್ಗೆ ನಡೆದಂತಹ ಮಹಜರು, ಬೆಳಗ್ಗೆ ಆರಂಭವಾದಂತಹ ಮಹಜರು ಕಾರ್ಯ ಇಲ್ಲಿಯ ತನಕವೂ ಕೂಡ ಮುಗಿದಿಲ್ಲ. ಇನ್ನೂ ಕೂಡ ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ನಡೆಯುವಂತಹ ಸಾಧ್ಯತೆ ಇದೆ. ನಿಮಗೆ ಸಂಪೂರ್ಣ ಅಪ್ಡೇಟನ್ನು ವೆಬ್ಸೈಟ್ನಲ್ಲಿ ಮತ್ತು ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀವಿ. ಮೇಜರ್ ಡೆವಲಪ್ಮೆಂಟ್ ಆದಾಗ ಸಂಪೂರ್ಣವಾಗಿ ಚಾನಲ್ನಲ್ಲಿಯೂ ಕೂಡ ಇದರ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಈಗ ವೆಬ್ಸೈಟ್ನಲ್ಲೂ ಕೂಡ ಇದರ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಒಂದು ಬ್ರೀಫ್ ಮಾಡೋದಾದರೆ, ಸುಜಾತಾ ಭಟ್ ಅವರು ಈಗಾಗಲೇ SIT ಕಚೇರಿಗೆ ಇವತ್ತು ಬೆಳಗ್ಗೆ ಮುಂಜಾನೆ ಬಂದಿದ್ದಾರೆ. ಅವರ ತನಿಖೆಯೂ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆಯಿಂದ ಚಿನ್ನಯ್ಯ ಆಶ್ರಯ ಪಡೆದಿದ್ದಂತಹ ತಾಣಗಳ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇರುವಂಥದ್ದು. ಅದರಲ್ಲಿ ಉಜಿರೆಯ ತಿಮ್ಮರೋಡಿಯ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿಯವರ ಮನೆಗೆ SIT ಅಧಿಕಾರಿಗಳು ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಿ ಮಹಜರು ಮಾಡ್ತಾ ಇರುವಂಥದ್ದು. ಮಹಜರು ಕಾರ್ಯ ಸಂಪೂರ್ಣವಾಗಿ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ, ನಿರಂತರವಾಗಿ ನಡೀತಾ ಇದೆ. ಸಂಪೂರ್ಣ ಅಪ್ಡೇಟ್ಗಳನ್ನು ಸುದ್ದಿ ಬಿಡುಗಡೆಯ ವೆಬ್ಸೈಟ್ನಲ್ಲಿ ಮತ್ತು ಸುದ್ದಿ ನ್ಯೂಸ್ ಚಾನಲ್ನಲ್ಲಿ ಕೊಡ್ತಾ ಹೋಗ್ತೀವಿ. ನೇರ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಗಣೇಶ ಚತುರ್ಥಿಯ ಈ ಸಂದರ್ಭದಲ್ಲಿ ಗುರುವಾರ ಪ್ರಸಾರ ಆಗಬೇಕಿದ್ದಂತಹ ಸುದ್ದಿ ಬಿಡುಗಡೆ ನಾಳೆ ಬೆಳಗ್ಗೆ ಪ್ರಸಾರ ಆಗಲಿಕ್ಕಿದೆ. ನಾಳೆ ಬೆಳಗ್ಗೆ ಪ್ರಕಟ ಆಗುವಂತಹ ಸುದ್ದಿ ಬಿಡುಗಡೆಯಲ್ಲಿಯೂ ಕೂಡ SITಯ ಮಹತ್ವದ ಕಾರ್ಯಾಚರಣೆ ಸೇರಿದಂತೆ SITಯ ಎಲ್ಲ ಬೆಳವಣಿಗೆಗಳ ಸಂಪೂರ್ಣ ಮಾಹಿತಿ ಇರುತ್ತೆ. ಇವತ್ತಿನ ಈ ನೇರ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮತ್ತಷ್ಟು ಕ್ಷಣದ ಅಪ್ಡೇಟ್ಗಳಿಗೆ ಸುದ್ದಿ ನ್ಯೂಸ್ ಚಾನಲ್ ಮತ್ತು ವೆಬ್ಸೈಟನ್ನು ನೋಡಿ ಅಂತ ಹೇಳ್ತಾ ನಮಸ್ಕಾರ.